ಹಲೋ, ಹಾಯ್ ಹೆಂಗಿದ್ದೀರಾ ಎಲ್ಲರೂ? ನಾನು ಸುಧನ್ವ, ವಿಷ್ಣು ಇದ್ದಾನೆ, ಸಹನ್ ಇದ್ದಾನೆ, ಆ ವಿನೀತ್ ಇದ್ದಾನೆ. ನಾವು ಲಾಸ್ಟ್ ಟೈಮು ಈ ಒಂದು ಲಿಸ್ಟ್ ನ ಮಾಡಿದ್ವಿ, ನಮ್ಗೆ ಯಾರ್ಯಾರು ಬೇಕು, ಯಾರ್ಯಾರು ಸೂಟ್ ಆಗ್ತಾರ RCB ನಲ್ಲಿ ಅಂತ. ಲಾಸ್ಟ್ ಟೈಮ್ ನಾವು ನಮ್ದು RTM ಬಗ್ಗೆ ಇನ್ನು ಮಾತಾಡಿರ್ಲಿಲ್ಲ. ಸೊ ಇವತ್ತು ಅದ್ ಎರಡನೇ ಫಸ್ಟ್ RTM ನಮ್ದು 3 ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿ, ಆಮೇಲೆ ನಮ್ಮ ಈ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಸ್ವಲ್ಪ ಅರೇಂಜ್ ಮಾಡಿ ಯಾವ ಪ್ರೈಸ್ ಯಾವ ರೋಲ್ ಅಂತೆಲ್ಲ ಮಾತಾಡೋ ಟೈಮ್ ಬಂದಿದೆ ಈಗ. ಬಟ್ ಒಂದೇನು ಅಂದ್ರೆ ನಾವೆಲ್ಲ ಎಷ್ಟೇ ಮಾತಾಡಿದ್ರು ಕೊನೆಗೆ ಪ್ರಥಮೇಶ್ ಮಿಶ್ರಾ ಕೈಯಲ್ಲಿ ಇರೋದು. ಯಾರಿಗೆ ಕ್ರಿಕೆಟ್ ಗೊತ್ತಿಲ್ವೋ ಅವ್ರ ಕೈಯಲ್ಲಿ ನಮ್ ಟೀಮ್ದು ಹೋಪ್ಸ್ ಇದೆ ನೆಕ್ಸ್ಟ್ 3 years. ಸೊ ಇಂಥ ಪಾಸಿಟಿವ್ ನೋಟ್ ನಲ್ಲಿ ಶುರು ಮಾಡ್ತಾ ಎಲ್ಲಾರ್ನು ಹಲೋ ಹೇಳ್ತೀನಿ. ಹಾಯ್ ಎಲ್ಲಾರ್ಗು. ನಮಸ್ಕಾರ. ಸೊ ಫಸ್ಟ್ ನಾವು ನಮ್ದು RTM ನಾವ್ ಯಾರ್ಯಾರನ್ನ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ RCB. ಸೊ ಇಷ್ಟು ಚಾಯ್ಸ್ ಇದೆ ನಮ್ಗೆ RTM ಮಾಡೋದಿಕ್ಕೆ. ಅಂದ್ರೆ ಇದು ಹೆಸರುಗಳು ಜಾಸ್ತಿ ಇದೆ, ಬಟ್ ಮಾಡ್ಬೇಕಾಗಿರೋ ಅಷ್ಟೊಂದ್ ಜಾಸ್ತಿ ಜನ ಇಲ್ಲ. ಯಾರು ಶುರು ಮಾಡ್ತೀರಾ? ಸ್ಲಾಟ್ ಇದೆ. ಓಕೆ, ನಂದು ಫಸ್ಟ್ ಪಿಕ್ ವಿಲ್ ಜಾಕ್ಸನ್. ಯಾಕಂದ್ರೆ ಒಂಥರ ಫ್ಯೂಚರಿಸ್ಟಿಕ್ ಸ್ಟಾರ್ ಅನ್ಬೋದು. ಆ AB de Villiers ಲೆವೆಲ್ಗೆ RCB AB de Villiers ತರ ಪ್ಲೇಯರ್ ಅಂತಿಲ್ಲ ನಾನು, ಬಟ್ ಆತರ ಲೆಜೆಂಡರಿ ಕೆರಿಯರ್ ನ ಬಿಲ್ಡ್ ಮಾಡಕ್ ಆಗೋ ಕೆಪಾಸಿಟಿ ಇರೋರು. ಬಟ್ ಒಂದ್ ನೆಗೆಟಿವ್ ಏನು ಅಂದ್ರೆ ಅವ್ರು ಇಂಗ್ಲೆಂಡ್ನವರು, ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾರೆ, ಇಷ್ಟ ಬಂದಾಗ ಬರ್ತಾರೆ. ಆಮೇಲೆ ಅದೇ ಒಂದ್ ಸೀಸನ್ ಇಂಜುರಿಯಿಂದ ಆಡಿರ್ಲಿಲ್ಲ, ಆ ರಿಸ್ಕ್ ಇದೆ. ನೆಕ್ಸ್ಟ್ ಪಿಕ್ ಅಂತೂ ನನ್ಗೆ ಸಿರಾಜೇನೆ. ಇನ್ಯಾರು ನಂಗೆ ಆ ತರದ್ದು ಪ್ಲೇಯರ್ ಕಾಣಿಸ್ತಿಲ್ಲ. ಸಿರಾಜುನು ಒಂದು ಪ್ರೈಸ್ ಲಿಮಿಟ್, ಅಂದ್ರೆ ಒಂದು 7 ರಿಂದ 8 ಕೋಟಿ, ಅದಕ್ಕಿಂತ ಮೇಲಾದ್ರೆ ಪಾಯಿಂಟ್ ಇಲ್ಲ RTM ಮಾಡೋದು. ಅದ್ ಬಿಟ್ರೆ ನಂಗೆ ಇನ್ಯಾರು ಇಲ್ಲ. ಇನ್ನೆಲ್ಲಾನು ಹೊಸದಾಗೆ ಬಿಲ್ಡ್ ಮಾಡೋ ಆಸೆ ಇದೆ, ಬಟ್ ಅದ್ ಏನ್ ಆಸೆನೋ ಗೊತ್ತಿಲ್ಲ. ಅಂತೂ ನೋಡೋಣ. ನನ್ಗೂ ಒಂಥರ ಸೇಮ್ ಅನಿಸ್ತಿದೆ. ಫಸ್ಟ್ ವಿಲ್ ಜಾಕ್ಸು, ಸಿರಾಜು, ಆಮೇಲೆ ಇನ್ನೊಂದು ಪಿಕ್ ಥರ್ಡ್ ರಿಟೆನ್ಷನ್ ಇದೆ ನಮ್ಮ ಹತ್ರ. ಸೊ ಅದಕ್ಕೆ ಆಕ್ಚುಲಿ ಬೇಸ್ ಆನ್ ಪ್ರೈಸ್ ಹೋಗ್ಬೇಕು ನಾವು. ಗ್ಲೆನ್ ಮ್ಯಾಕ್ಸ್ವೆಲ್ ಸ್ವಲ್ಪ ಕಡಿಮೆಗೆ ಹೋದ್ರೆ, ಅಂದ್ರೆ ವಿತ್ ಇನ್ ಒಂದು 5-6 crores ಆದ್ರೂ ಪರವಾಗಿಲ್ಲ. ಅವ್ರ ಆ ಮ್ಯಾಚ್ ಅಲ್ಲಿ ಆಡಿದ್ರೆ ಅವ್ರೊಬ್ರೇ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಪ್ಲೇಯರ್ ಅವರು. ಸೊ ಮ್ಯಾಕ್ಸ್ವೆಲ್ ಒಬ್ರು, ಆಮೇಲೆ ಅದೇ ಫ್ಯಾಫ್ ಡು ಪ್ಲೆಸಿ ಅಥವಾ ಲಾಕಿ ಫರ್ಗ್ಯೂಸನ್ ಅಂತ ಪ್ಲೇಯರ್ಸ್ನು ಚೀಪ್ ಆಗಿ ತಗೊಂಡ್ರೆ ತಗೋಬಹುದು. ವೆರಿ ಚೀಪ್, ಅಂದ್ರೆ ಒಂದು 3-4 crores ವಿತ್ ಇನ್ ಆ ಪ್ರೈಸ್ ಅಲ್ಲಿ ಹೋದ್ರೆ. ಪ್ಲಸ್ ನಮ್ಮ ಹತ್ರ ಯಾರು ಬೇರೆ ಪ್ಲೇಯರ್ಸ್ ಸಿಕ್ಕಿಲ್ಲ ಅಂದ್ರೆ ಅವಾಗ ಹೋಗ್ಬೋದು. ಇಲ್ಲಾಂದ್ರೆ ಐ ಡೋಂಟ್ ಥಿಂಕ್ ಬೇರೆ ಯಾರು ಆಪ್ಷನ್ ಆತರ ಕೊಡ್ತಾರೆ ಅಂತ. ನಾನು ನನ್ನ ಪ್ರಕಾರ ಫಸ್ಟ್ ಆಬ್ವಿಯಸ್ಲಿ ವಿಲ್ ಜಾಕ್ಸ್. ಅವ್ರದ್ದೊಂದು ಅದ್ಭುತ ಪರ್ಫಾರ್ಮೆನ್ಸ್ ಹೊಂದಿತ್ತು ಲಾಸ್ಟ್ ಎಕ್ಸಾಮ್ ಸಿಕ್ಕಿದಾಗ, ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ ಕೂಡ. ಪ್ಲಸ್ ಇವಾಗ್ಲಿಂದನೇ ಸ್ವಲ್ಪ ಪ್ರಿಸರ್ವ್ ಮಾಡಿದ್ರೆ ಆ್ಯಂಡ್ ಒಳ್ಳೆ ಅಟ್ಲೀಸ್ಟ್ ಅವ್ರು ಆಡ್ಲಿಲ್ಲ ಅಂದ್ರೂ ಒಳ್ಳೆ ಬೆಂಚ್ ಇದಿರುತ್ತೆ, ವೇಟ್ ಜಾಸ್ತಿ ಆಗುತ್ತೆ. ಅವ್ರ ಜೊತೆ ನೀವು ಸಿರಾಜ್ ಅಂದ್ರಿ, ಬಟ್ ಐ ವಿಲ್ ಚೂಸ್ ವಿಜಯ್ ಕುಮಾರ್ ವೈಶಾಖ್ ಓವರ್ ಸಿರಾಜ್ ಸದ್ಯಕ್ಕೆ. ಮೇನ್ ಏನಂದ್ರೆ ಒಂದು ಕನ್ನಡಿಗ, ಇನ್ನೊಂದು ಟಾಕಿಂಗ್ ಅಬೌಟ್ ಫ್ಯೂಚರ್. ಸೊ ಹಂಗ್ ನೋಡಿದ್ರೆ ಹಿ ಈಸ್ ಬೀನ್ ಎಷ್ಟು ಇಲ್ಲಿಂದಾನೆ RCB ಇದ್ರಿಂದಾನೆ ಕ್ಯಾಂಪಿಂದಾನೆ ಸ್ವಲ್ಪ ಬೆಳೆದಿರೋದು. ಸೊ ಆ ಥರ ಸ್ಕೌಟಿಂಗ್ ಅಷ್ಟೊಂದು ಫೇಮಸ್ ಏನಲ್ಲ RCBದು, ಬಟ್ ಸೊ ಇವರೊಂದು ಸ್ವಲ್ಪ ಒಳ್ಳೆ ಸ್ಕೌಟಿಂಗ್ ಮಾಡಿದ್ದಾರೆ. ಸರಿಯಾಗಿ ಟ್ರೈನಿಂಗ್ ಕೊಟ್ರೆ ಹಿ ವಿಲ್ ಬಿ ಎ ಗುಡ್ ಅಸೆಟ್. ಸೊ ಅವರೊಬ್ರು. ಆ್ಯಂಡ್ ಸಹನ್ ಹಿಡ್ದಂಗೆ ಇವ್ರು ಕೂಡ, ಮ್ಯಾಕ್ಸ್ವೆಲ್ ಕೂಡ
ಐ ನೋ ಲಾಸ್ಟ್ ಟೈಮ್ ಬಿಡಿ ಅದೇನ್ ಮಾತಾಡೋದು. ತುಂಬಾ ಸಕ್ಕತ್ತಾಗಿ ಆಡಿದ್ರು ಲಾಸ್ಟ್ ಟೈಮ್. ಒಂದು ಮ್ಯಾಚ್ ಕೂಡ ಆಡ್ಲಿಲ್ಲ. CSK ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು ಅಷ್ಟು ಸಾಕು. ಬಟ್ ಅದೇ ಸೇಮ್ ಆಸ್ ವಿಲ್ ಜಾಕ್ಸ್, ಈವನ್ ಇಫ್ he doesn't play, ಒಂದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ when you have Glenn Maxwell, it will be a good feeling. So ಹ್ಮ್ and ಪ್ಲಸ್ we know ಅವ್ರದ್ದು what is ಒಂದು ಅಂಡರ್ ರೇಟೆಡ್ ಆಸೆಟ್ ಏನಂದ್ರೆ ಅವ್ರಲ್ಲಿ ಸ್ಪಿನ್ ಆಪ್ಷನ್ correct. ಒಳ್ಳೆ ಆಪ್ಷನ್ ಏನಿದೆ. And we have seen him bowl all 4 hours whenever he ಹ್ಮ್ plays. So even in case we have 4 good bowlers, ಯಾರೋ ಒಬ್ರು ಡುಮ್ಕಿ ಹೊಡ್ಕೊಂಡ್ರು ಅಂದ್ರೆ he can manage maybe 2 or 3 hours only. So ಹ್ಮ್ ಒಳ್ಳೆ asset, but you never know. ಅದೇ ಪ್ರೈಸ್ ಕಮ್ಮಿ ಸಿಕ್ಕಿದ್ರೆ we can go for it definitely. ಹ್ಮ್ ವಿಷ್ಣು ಅವರು ನಾನು ಹೇಳ್ಬೇಕಂದ್ರೆ ಇಷ್ಟೇನೆ. ನಾವು ಇವಾಗ ರಿಲೀಸ್ ಪ್ಲೇಯರ್ಸ್ ಅಲ್ಲಿ ಯಾರನ್ನ ತಗೋಬಾರ್ದು ಅಂತ ನೋಡಿದ್ರೆ ಯಾರನ್ನ RTM ಯೂಸ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ನನ್ನ ಪ್ರಕಾರ ಇಲ್ಲಿ 90% ಆಫ್ ದ ಪೀಪಲ್ಗೆ RTM ಯೂಸ್ ಮಾಡೋದು ವರ್ತೆ ಅಲ್ಲ. ಈಗ ಮೊಹಮ್ಮದ್ ಸಿರಾಜು ಫಾರ್ಮಲ್ ಇಲ್ಲ, ಪ್ಲಸ್ ಅವ್ರೇನ್ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಕಾಣಿಸ್ತಿರಲ್ಲ ಸೀಸನ್. ವಿಕೆಟ್ಸ್ ತಗೊಂಡ್ರು ಕ್ರೂಷಿಯಲ್ ಟೈಮ್ಸ್ 1-2 ಮ್ಯಾಚ್ ಅಲ್ಲಿ. ಬಿಟ್ರೆ ಇವಾಗ್ಲೂ ಅವ್ರು ಫಾರ್ಮಲ್ ಇಲ್ಲ. ಪ್ಲಸ್ ನಾವು ಹೊಸ ವಿಷನ್ ಇಟ್ಕೊಂಡ್ ಈ ಸತಿ ಆಪ್ಷನ್ ಹೋಗ್ತಾ ಇದೀವಿ ಅವ್ರನ್ನ ರಿಲೀಸ್ ಮಾಡಿ. ಸೊ ಸುಮ್ನೆ ಮತ್ತೆ RTM ಮಾಡೋ ಅಷ್ಟು ವರ್ತ್ ಅಲ್ಲ ಅನ್ಸುತ್ತೆ ನಿಮ್ಗೆ. ವಿನೀತ್ ಮತ್ತೆ ಸಾನ್ ಹೇಳ್ದಂಗೆ ಗ್ಲೆನ್ ಮ್ಯಾಕ್ಸ್ವೆಲ್ ರಿಟೈನ್ ಮಾಡೋದು ಒಳ್ಳೆ ಆಪ್ಷನ್ ಏನೇ, ಬಟ್ ಪ್ರಯಾರಿಟಿ ಇಟ್ಕೋಬಾರ್ದು ಅಷ್ಟೇನೆ. ಚೀಪ್ ಆಗಿ ಸಿಕ್ಕಿದ್ರೆ ರಿಟೈನ್ ಮಾಡ್ಬೇಕು. ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದೆ, RCBಗೂ ಆಡಿದ್ದಾರೆ. ಪ್ಲಸ್ ಲಾಸ್ಟ್ ಸೀಸನ್ ಆಡದೇ ಇರ್ಬೋದು, ಬಟ್ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ RCBಗೆ ಅವ್ರು. ಅದು ಒಂದು ಕನ್ಸಿಡರ್ ಮಾಡ್ಬೇಕು. ಬಟ್ ನಾನು ಅವ್ರ ಮೇಲೆ ಹೆವಿಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಇನ್ನೊಬ್ರು ನನ್ಗೆ ಐಡಿಯಲ್ 2 RTMs ಯೂಸ್ ಮಾಡೋದು ಯಾರಿಗೆ ಅಂತಂದ್ರೆ, ಒಂದು ವಿಲ್ ಜಾಕ್ಸ್, ನೀವು ಹೇಳಿದ ರೀಸನ್ಸ್ ಎಲ್ಲದಕ್ಕೂ. ಪ್ಲಸ್ ವಿಲ್ ಜಾಕ್ಸನು ಸ್ಪಿನ್ ಮಾಡ್ತಾರೆ, ಅದು ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವು. ಅದು ಒಂದು ಆಪ್ಷನ್ ಇದೆ. ಆಮೇಲಿಂದ ವೈಶಾಖ್ ವಿಜಯ್ ಕುಮಾರ್, ಯಾಕೆಂದ್ರೆ ವೈಶಾಖ್ ವಿಜಯ್ ಕುಮಾರ್ ಇಸ್ ದಿ ಓನ್ಲಿ ಬೌಲರ್ ಯಾರಿಗೆ ಚಿನ್ನಸ್ವಾಮಿಲಿ ಚೆನ್ನಾಗಿ ಬೌಲಿಂಗ್ ಮಾಡಕ್ ಬರುತ್ತೆ. ವೇರಿಯೇಷನ್ಸ್ ತುಂಬಾ ಚೆನ್ನಾಗಿದೆ. ಆ ರೀಸನ್ಗೋಸ್ಕರ ನಾನು ತಗೋಬೇಕು. ಅದ್ ಬಿಟ್ರೆ ಬೇರೆಯವ್ರದ್ ನೋಡಿದ್ರೆ ನಂಗೆ ಯಾರನ್ನ RTM ಯೂಸ್ ಮಾಡಿ ರಿಟೈನ್ ಮಾಡ್ಕೋಬೇಕು ಅಂತ ಆ ಇಂಪ್ಯಾಕ್ಟ್ ಇದೆ ಟೀಮ್ ಮೇಲೆ ಅವ್ರಿಗೆ ಅಂತ ನಂಗೆ ಅನ್ಸುತ್ತೆ. ನನಗ್ ವೈಶಾಖ್ ವಿಜಯ್ ಕುಮಾರ್ ಎಮೋಷನ್ಸ್ ಆಚೆ ಇಟ್ಟು, ಕನ್ನಡದವರು ಅಂತ ಆಚೆ ಇಟ್ಟು ಯೋಚನೆ ಮಾಡಿದ್ರೆ ಅವ್ರೊಂಥರ ಈಗ ಲಾಸ್ಟ್ ಸೀಸನ್ ನೋಡಿದ್ರೆ ಅವ್ರ ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ ಅಂತ ಅನ್ಸಲ್ಲ ನನ್ಗೆ. ಆಂಡಿ ಫ್ಲವರ್ ಆಗ್ಲಿ, ಮೋ ಬೊಬರ್ಟ್ ಆಗ್ಲಿ. ಯಾಕಂದ್ರೆ ಅವ್ರು ಹೆಂಗ್ ಬೇಕಾದ್ರೆ ಪರ್ಫಾರ್ಮ್ ಮಾಡಿರ್ಬೋದು, ಬಟ್ ಕೊನೆಗೆ ಡಿಸಿಷನ್ ಮಾಡೋದು ಅವ್ರಿಬ್ರೆ ಅಲ್ವಾ. ಬಟ್ ಲಾಸ್ಟ್ ಟೈಮ್ ನಾನ್ ನೋಡಿದ ಪ್ರಕಾರ ಅವ್ರನ್ನ ಕನ್ಸಿಸ್ಟೆಂಟ್ ಆಗಿ ಆಡಿಸ್ಲೂ ಇಲ್ಲ, ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ರಿವಾರ್ಡು ಮಾಡ್ಲಿಲ್ಲ. ಅದೇನೋ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಅವ್ರನ್ನೇ ತಿರ್ಗಾ ನಮ್ ತರ ತಗೊಂಡ್ರೆ ಅದೇ ಕಾಂಬಿನೇಷನ್ ತಿರ್ಗಾ ವರ್ಕ್ ಆಗತ್ತಾ ಅನ್ನೋದೇ ನನಗೆ ಡೌಟ್ ಇರೋದು. ಅದು ಒಳ್ಳೆ ಕ್ವಶನ್. ಆಕ್ಚುಲಿ ಅವರು ಯಾವಾಗ ಪರ್ಫಾರ್ಮ್ ಮಾಡಿದಿರೋ ಅವಾಗ ಡ್ರಾಪ್ ಮಾಡ್ತಿದ್ರು ಟೀಮಿಂದ. ಪ್ಲಸ್ ಯಾವಾಗ ಹೊಡ್ಸ್ಕೊಂಡ್ರೆ ಅವಾಗ ಮತ್ತೆ ಚಾನ್ಸ್ ಕೊಡ್ತಿದ್ರು. ಸೊ ಹೇಳಕ್ಕಾಗಲ್ಲ ಏನು. ಲಾಸ್ಟ್ ಟೈಮ್ ಇನ್ನೊಂದು ಬ್ಲಾಕರ್ ಏನಿತ್ತು ಅಂತಂದ್ರೆ, ಸಿರಾಜ್ ವಾಸ್ ನಮ್ ಫ್ರಂಟ್ ಲೈನ್ ಬೌಲರ್ ಆಗಿದ್ರು. ಸೊ ಸಿರಾಜ್ ನಾವು ಡ್ರಾಪ್ ಮಾಡಕ್ ಆಗಲ್ಲ ಅಂತ ಇವ್ರನ್ನ ಡ್ರಾಪ್ ಮಾಡ್ತಿದ್ರು. ಸೊ ಅದು ಒಂದು ನೀವು ಕನ್ಸಿಡರ್ ಮಾಡ್ಬೇಕು. ಈ ಒಂದು ಪರ್ಫಾರ್ಮೆನ್ಸಸ್ ಬಂದ್ರು ಡ್ರಾಪ್ ಮಾಡ್ತಿದ್ರು ಅಂದ್ರೆ, ಸಿರಾಜ್ನು ಆ ಟೈಮಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು. ಸಿರಾಜು ಆಮೇಲಿಂದ ಕೆಟ್ಟದಾಗ ಮಾಡಿ 1-2 ಮ್ಯಾಚ್ ಡ್ರಾಪ್ ಮಾಡಿಸ್ಕೊಂಡಿರ್ಬೇಕ್ರೆ. ನನ್ಗೆ ಅನ್ಸೋದು ಮೇನ್ ರೀಸನ್ ಅವ್ರು ಡ್ರಾಪ್ ಮಾಡಿದ್ದು 11 ಇಂದ ಅಂದ್ರೆ ಸಿರಾಜನ್ ಇನ್ಕ್ಲೂಡ್ ಮಾಡಕ್ಕೆ. ಸೊ ಇವಾಗ ಸಿರಾಜ್ ಇಲ್ಲೇ ಇರೋದ್ರಿಂದ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ. ಸೊ ನಾನ್ ನೋಡಿದ ಪ್ರಕಾರ ಸಿರಾಜ್ಗೆ 2 ವೋಟ್ ಬಂದಿದೆ, ಮ್ಯಾಕ್ಸ್ವೆಲ್ಗೆ 3 ವೋಟ್ ಬಂದಿದೆ, ವೈಶಾಖ್ಗೆ 2-3. ನನ್ಗೆ ಸಹನ್ ಗೊತ್ತಿಲ್ಲ, ಬಟ್ ವಿಷ್ಣು ಆಮೇಲೆ ವಿನೀತ್ ಅಂತೂ ವೈಶಾಖ್ ಬೇಕು ಅಂತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ RTM, ಯಾಕಂದ್ರೆ ಅವರು ಚೇಂಜ್ ಆಫ್ ಪೇಸ್ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ವೇರಿಯೇಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದೇ ಚಿನ್ನಸ್ವಾಮಿಯಲ್ಲಿ ನಿಮ್ಗೆ ಪೇಸ್ಗಿಂತ ವೇರಿಯೇಷನ್ಸ್ ಇಂಪಾರ್ಟೆಂಟ್. ಸೊ ಹೋಗ್ಬೋದು, ವಿ ಕ್ಯಾನ್ ಗೋ ಫಾರ್ RTM. ಸೊ ಸಿರಾಜ್ಗೆ ಒಂದು ನಮ್ ಕಡೆಯಿಂದ ಲವ್ ಕೊಟ್ಟು
ಅವ್ರಿಗೆ ಒಂದು ಹಕ್ ಕೊಟ್ಟು ನಾವು ಕಳ್ಸ್ಕೊಡ್ತಾ ಇದೀವಿ. ಯಾಕಂದ್ರೆ ವರ್ಕ್ ಆಗಲ್ಲ. ವಿ ಆರ್ ಕರ್ಸ್ಡ್ ವಿತ್ ಬೆಂಗಳೂರು ಪಿಚ್. ಸೊ ಅಲ್ಲಿ ಈ ತರ ರಾ ಪೇಸ್ ವರ್ಕ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಸೊ ಸಿರಾಜ್ಗೆ ನಾವು ವಿದಾಯ ಹೇಳೋ ಸಮಯ ಬಂದಿದೆ. ಎಲ್ಲಾರು ಅಗ್ರಿ ಮಾಡಿದ್ದು ವಿಲ್ ಜಾಕ್ಸ್. ಸೊ ವಿಲ್ ಜಾಕ್ಸನ್ ಸ್ಟ್ರೈಟ್ ಅವೇ ಹಾಕ್ಬಿಡ್ತೀನಿ ಇಲ್ಲಿಗೆ. ಓಪನಿಂಗ್ ಅಲ್ವಾ ಎಲ್ಲಾರ್ಗುನು? ಸದ್ಯಕ್ಕೆ ಹೌದು. ಓಪನಿಂಗ್ ಪ್ರೈಸ್ ಕ್ಯಾಪ್ ಎಷ್ಟು? ಅವ್ರಿಗೆ ಎಷ್ಟು ಲಿಮಿಟ್ ಇಡ್ತೀರಾ ನೀವು RTM? 12-13 crores ತನಕ ಹೋಗ್ಬೋದು ನನ್ನ ಪ್ರಕಾರ. ನನ್ ಕೇಳಿದ್ರೆ 10 11. ಮ್ಯಾಕ್ಸ್ ಅಂತ 10? Yeah, 10. ನನ್ಗುನು ಒಂದು 12 ಹೋಗ್ಬೋದು ಅನ್ಸುತ್ತೆ. ಸೊ ಆವರೇಜ್ ಮಾಡಿ 11 ಅಂತ ಹಾಕಿರ್ತೀನಿ. ನಮ್ಮ ಹತ್ರ 83 ಇದೆ ಅಲ್ವಾ? 83 ಇದೆ ಟೋಟಲ್. ಸೊ ಅದ್ರಲ್ಲೇ ಆಟ ಆಡ್ಬೇಕು. ಇನ್ನೆಲ್ಲರೂ ಹೇಳಿದ್ದು ವೈಶಾಖ್ ಅಂತ. ವೈಶಾಖ್ ನಾವು RTM ಮಾಡಿದ್ರೆ ಆಬ್ವಿಯಸ್ಲಿ ಎವ್ರಿ ಗೇಮು ಆಡ್ಲೇಬೇಕು. ಅದು ಒಂಥರ ನಾವು ಲಾಸ್ಟ್ ಟೈಮ್ ಯೂಸ್ ಮಾಡ್ದಂಗ್ ಮಾಡಕ್ ಆಗಲ್ಲ. ಕಂಡೀಷನ್ಸ್ ನೋಡ್ಕೊಂಡು ಆಮೇಲೆ ಸಿಚುಯೇಷನ್ ನೋಡ್ಕೊಂಡು ಅವ್ರನ್ನ ತರೋದು ಆತರ ಎಲ್ಲ ಮಾಡಕ್ ಆಗಲ್ಲ. ಸೊ ವೈಶಾಖ್ಗೆ ಎಷ್ಟು ಇನ್ಫ್ಯಾಕ್ಟ್ ಪ್ರೈಸ್? ಎವ್ರಿ ಮ್ಯಾಚ್ ಆಡಿಲ್ಲ ಅಂದ್ರೂನು ಅಟ್ಲೀಸ್ಟ್ ಚಿನ್ನಸ್ವಾಮಿಲಿ ಎವ್ರಿ ಮ್ಯಾಚ್ ಆಡ್ಲೇಬೇಕು. ಯಾಕಂದ್ರೆ ಅವ್ರು ಏನೇ ಮಾಡಿದ್ರೆ ಚಿನ್ನಸ್ವಾಮಿಲಿ ಚೆನ್ನಾಗಿ ಮಾಡೋದು. ಅವ್ರಿಗೆ ವೇರಿಯೇಷನ್ಸ್ ಮತ್ತೆ ಹೆಂಗ್ ಮಾಡ್ಬೇಕು ಚಿನ್ನಸ್ವಾಮಿಲಿ ಅಂತ ಅವ್ರಿಗೆ ಗೊತ್ತಿರೋದು ಅವ್ರೊಬ್ರಿಗೇನೆ. And he has played a lot So of at least cricket ನಮ್ಗ್ here. So ಆ 7 matches ಗಾರು ನಾವು ಅಷ್ಟು ಇನ್ವೆಸ್ಟ್ ಮಾಡ್ಲೇಬೇಕು ಅವ್ರ ಮೇಲೆ. ಅದು ಇನ್ನೊಂದೇನು ಅಂದ್ರೆ ಈಗ ಆ ಕನ್ಫ್ಯೂಷನ್ ಎಲ್ಲರಿಗೂ ಇನ್ನೂ ಇದೆ. 7 matches ಅಥವಾ 9 matches ಅಂತ ಹೋಮ್ ಗ್ರೌಂಡ್ ಅಲ್ಲಿ. ಅದಿನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ಮಿನಿಮಮ್ 7 matches. ಹಾ ಮಿನಿಮಮ್ ಕರೆಕ್ಟ್ 7 ಅಥವಾ 9. ಇವ್ರಿಗೆ ಎಷ್ಟು ಪ್ರೈಸ್ ಕ್ಯಾಪ್? ನನ್ ಪ್ರಕಾರ 5 ಮೇಲೆ ಹೋಗ್ಬಾರ್ದು ಇವ್ರಿಗೂ. 3 to 4 crores ಹೋಗಲ್ಲ. maximum. 3 to 4 crores. ನಾನು ಹೇಳೋದು 3 to 4 ಅಂತ ಅಗ್ರಿ ಮಾಡ್ತೀನಿ. ಬಟ್ ಅದೇನೆ ಏನಾರ 7 matches ಬದಲು 9 matches ಇತ್ತು ಅಂದ್ರೆ ಚಿನ್ನಸ್ವಾಮಿಲಿ ಅವಾಗ 5 crores ತನಕ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಎಲ್ಲರೂ ಹೇಳಿದ ಆವರೇಜ್ ಒಂದು 3.5 ಅಂತ ಹಾಕಿರ್ತಿ. ಬಟ್ ಅದೇನೆ ನನ್ಗೆ ವೈಶಾಖನ ತಿರ್ಗಾ ನಂಬ್ತಾರೆ ಅಂತ ನನ್ಗಂತೂ ಅನ್ಸಲ್ಲ. ಬೊಬಾಟು ಆಮೇಲೆ ಆಂಡಿ ಫ್ಲವರ್. ಯಾಕಂದ್ರೆ ಅವ್ರು ನನ್ ಪ್ರಕಾರ ವೈಶಾಖ್ ಪ್ರೆಷರ್ ನಲ್ಲಿ ಯಾವತ್ತೂ ಪರ್ಫಾರ್ಮ್ ಮಾಡಿಲ್ಲ. ಅವ್ರಿಗೆ ಬಾಲ್ ಕೊಟ್ಟಾಗ ಅದು ಅಂದ್ರೆ ಅದು ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಜೊತೆ ಬರುತ್ತೆ. ಅಂಡ್ ವಿ ಡೂ ಹೋಪ್ ಇಂತ ಒಳ್ಳೆ ಕನ್ನಡಿಗರು ನಮ್ ಟೀಮ್ ಬರ್ತಾರೆ ಅಂತ. ಬಟ್ ಎಲ್ಲಾ ಸೈಡ್ ಆಫ್ ದ ಸ್ಟೋರಿನೂ ಹೇಳ್ಬೇಕು. ಅದಕ್ಕೆ ಈ ಪಾಯಿಂಟ್ ಮೆನ್ಷನ್ ಮಾಡಿದೆ. ಬಟ್ ಇನ್ನೂ ಒಂದೇನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಲಾಸ್ಟ್ ಟೈಮ್ ವೈಶಾಖ್ ಅವ್ರಿಗೆ ತುಂಬಾ ಪ್ರೆಷರ್ ಇತ್ತು ಪರ್ಫಾರ್ಮ್ ಮಾಡಕ್ಕೆ. ನೀವ್ ಹೇಳ್ದಂಗೆನೆ. ಯಾಕೆಂದ್ರೆ ವೈಶಾಖ್ ಏನಾದ್ರು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಯಶ್ ದಯಾಲ್, ಸಿರಾಜ್, ಆಕಾಶ್ ದೀಪ್ ಅಷ್ಟು ಜನನು ಅವ್ರ ಪ್ಲೇಸ್ ತಗೊಳಕ್ಕೆ ಟ್ರೈ ಮಾಡ್ತಿದ್ರು. ಸೊ ಈ ಸತಿ ಯಶ್ ದಯಾಲ್ ಆಲ್ರೆಡಿ ರಿಟೈನ್. ಸೊ ಅವ್ರದ್ದು ಸ್ಪಾಟೇ ಬೇರೆ, ಇವ್ರ ಸ್ಪಾಟೇ ಬೇರೆ ಅಂತ ಆಗೋಯ್ತು. ಸಿರಾಜು ಇವಾಗ ರಿಟೈನ್ ಮಾಡಿಲ್ಲ. ಆಮೇಲೆ ಇದ್ದ ಆಕಾಶ್ ದೀಪನು ಸರ್ಟನಿಟಿ ಇಲ್ಲ. ಇವ್ರು RTM ಮಾಡೋದ್ ನನ್ಗೇನೋ ವರ್ಕ್ ಅಲ್ಲ ಅನ್ಸುತ್ತೆ ಆಕಾಶ್ ದೀಪ್ಗೆಲ್ಲ. ಸೊ ಅದಕ್ಕೇನೆ ಇವ್ರಿಗೆ ಇವಾಗ ಸಾಲಿಡ್ ಆಗಿ ಪ್ರೆಷರ್ ಇಲ್ಲ ಇವ್ರಿಗೆ ಪರ್ಫಾರ್ಮ್ ಮಾಡಕ್ಕೆ. ಬೇರೆ ಯಾರೇ ಬಂದ್ರು ಇವ್ರು ಇದ್ರೆ ಟೀಮ್ ಅಲ್ಲಿ ಇವ್ರನ್ನೇ ಸೀನಿಯರ್ ಅಂತ ನೋಡ್ತಾರೆ RCB ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ಇವ್ರಿಗೆ. ವೈಶಾಖ್ ಇನ್ನೊಂದು ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ ಅಂದ್ರೆ ಅವ್ರು ಅಷ್ಟೊಂದು ಪೇಸ್ ವೇರಿಯೇಷನ್ ಮಾಡ್ತಿರ್ಲಿಲ್ಲ. ಅವ್ರ ಒಂಥರ ಫಾಸ್ಟ್ ಆಗೇ ಮಾಡ್ತಿದ್ರು. ಅವರು ಅಷ್ಟೊಂದು ಒಳ್ಳೆ ಸ್ಲೋ ಬಾಲ್ ಇಟ್ಕೊಂಡು ಅವ್ರು ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ. ಪ್ಲಸ್ ಅವರ ಸೆಕೆಂಡ್ ಬೌನ್ಸರ್ ನ ಯೂಸ್ ಮಾಡಕ್ ಟ್ರೈ ಮಾಡ್ತಿದ್ರು. ಅದೊಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನ್ ನೋಡ್ಬೇಕಾದ್ರೆ. ಅದನ್ನೆಲ್ಲ ಅವರು ಅನಲೈಸ್ ಮಾಡಿ ಅವ್ರ ಗೇಮನ್ನೇ ಅವರು ಐ ಹೋಪ್ ಹಿ ಬಿಕಮ್ಸ್ ದ ಬೆಸ್ಟ್ ಬೌಲರ್ಸ್ ಫಾರ್ ಅಸ್ ಅಂತ. ಒಂದೇನ್ ಹೇಳ್ಬೇಕಂದ್ರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ಸ್ಲೋವರ್ ಬಾಲ್ಸ್ ಜೊತೆ. ಅಂದ್ರೆ ಲೈನ್ ಅಂಡ್ ಲೆಂತ್ ತುಂಬಾ ವೇರಿ ಮಾಡ್ತಿದ್ರು ಸ್ಲೋವರ್ ಬಾಲ್ಸ್ ಜೊತೆನು. ಸೊ ಅವ್ರಿಗೆ ಅಷ್ಟೊಂದು ಹೆಲ್ಪ್ ಆಗ್ಲಿಲ್ಲ. ಬಟ್ ಅವ್ರ ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೋಬೇಕು. ಅದು ಮಾಡ್ತಾರೆ ಅಂತ ಯೋಚನೆ ಮಾಡ್ಬೇಕಷ್ಟೇ. ಇನ್ನೂ ಒಂದ್ ಅನ್ಸೋದು ಅದು ವೈಶಾಖ್ ಅವ್ರ ಫಾಲ್ಟ್ ಗಿಂತ ಕ್ಯಾಪ್ಟನ್ಸಿ ಫಾಲ್ಟ್ ಅಂತ ನಂಗೆ ಅನ್ಸ್ತಿತ್ತು. ಯಾಕಂದ್ರೆ ಫಾಫ್ ಒಂದೊಂದ್ಸತಿ ತುಂಬಾ ಬೇಗ ಚೇಂಜಸ್ ಮಾಡಕ್ ನೋಡ್ತಾ ಇದ್ರು. ಅಂದ್ರೆ 1-2 ಬಾಲ್ ಏನಾರ ಹೊಡ್ಸ್ಕೊಂತು ಅಂದ್ರೆ ಸಡನ್ ಆಗಿ ಫೀಲ್ಡ್ ಚೇಂಜ್ ಮಾಡೋದು, ಲೆಂತ್ ಚೇಂಜ್ ಮಾಡಕ್ ಹೇಳೋದು. ಸೊ ಆ ಪ್ರೆಷರು ಇತ್ತು. ಅದನ್ನು ಕನ್ಸಿಡರ್ ಮಾಡ್ಬೇಕು. ಈ ಕ್ಯಾಪ್ಟನ್ಸಿ ಮೇಲೂ ಸರ್ಟನಿಟಿ ಇಲ್ಲ. ಸೊ ನಮ್ ಬರೋ ಕ್ಯಾಪ್ಟನ್ ಅಂದ್ರೆ ಯಾವ ತರ ಆಡ್ಬೇಕು ಅಂತ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೋ ಅದು ನಮ್ಗೆ ಇನ್ನ ಗೊತ್ತಿಲ್ಲ. ಸೊ ಅದು ಒಂದ್ ನಾವು ಮೈಂಡ್ ಇಟ್ಕೋಬೇಕು.
ಈಗ ಅದೇ ಫಾರ್ ಎಕ್ಸಾಂಪಲ್ ಕೊಹ್ಲಿ ನೋಡ್ತಂದ್ರೆ ತುಂಬಾ ಅಟಾಕಿಂಗ್ ಕ್ಯಾಪ್ಟನ್. ಸೊ ಅವ್ರ ಕೊಹ್ಲಿ ವಿಲ್ ಡಿಮ್ಯಾಂಡ್ ರಿಸ್ಟ್ ಸ್ಪಿನ್ನರ್ಸ್, ವೇರಿಯೇಷನ್ ಬೌಲರ್ಸ್ ಈ ತರದವ್ರು. ಪಾಫ್ ವಾಸ್ ಸ್ಲೈಟ್ಲಿ ಡಿಫೆನ್ಸಿವ್ ಕ್ಯಾಪ್ಟನ್ ಹಂಗ್ ನೋಡ್ತಂದ್ರೆ. ಹ್ಮ್ ಸೊ ಕ್ಯಾಪ್ಟನ್ಸಿ ಮೈಂಡ್ ಸೆಟ್ ಮೇಲೂ ಹೋಗುತ್ತೆ ಇವ್ರ ಸ್ಕ್ವಾಡ್ ಸೆಲೆಕ್ಷನ್. ಹ್ಮ್ ಅದಕ್ ಬರೋಣ. ಇದು ನೆಕ್ಸ್ಟ್ ಇಲ್ಲಿದೆಲ್ಲ ಪ್ರಯಾರಿಟಿ, ಅವಾಗ ಅದೆಲ್ಲ ಶುರು ಆಗತ್ತೆ ಅವೆಲ್ಲ. ನೆಕ್ಸ್ಟ್ ನಾವು ಥರ್ಡ್ ಒನ್ ನಾವ್ ಯಾರನ್ನು ಅಂದ್ರೆ ಫರ್ಮ್ ಆಗಿಲ್ಲ ಅನ್ಸುತ್ತೆ. ಆಬ್ವಿಯಸ್ಲಿ ಮ್ಯಾಕ್ಸ್ವೆಲ್ ಇಸ್ ಸ್ಟಿಲ್ ಅ ಗುಡ್ ಪ್ಲೇಯರ್. ಒಂದ್ ಸೀಸನ್ ಇಂದ ನಾವು ಅಂತ ಪ್ಲೇಯರ್ ನ ಜಡ್ಜ್ ಮಾಡಕ್ಕಾಗಲ್ಲ. ಅವ್ರೊಂಥರ ಅದೇ ಯಾರ್ಯಾರು ಗೇಮ್ ಆಫ್ ಥ್ರೋನ್ಸ್ ನೋಡಿದಾರೋ ಅವ್ರು ಹೇಳ್ತಾರಲ್ಲ, ವೆನ್ ಎವರ್ ಟಾರ್ಗೆರಿನ್ ಇಸ್ ಬಾರ್ನ್ ಕಾಯಿನ್ ಟಾಸ್ ಆಗುತ್ತೆ ಅಂತ. ಅದು ಹೆಡ್ ಬಿದ್ರೆ ಚೆನ್ನಾಗ್ ಆಡ್ತಾರೆ, ಟೈಲ್ ಬಿದ್ರೆ ಇಡೀ ಸೀಸನ್ ಡಮರ್, ಆ ತರ ಪ್ಲೇಯರ್ ಅವರು. ಬಟ್ ಅದೇನೆ, ಅವರು ಆಡಕ್ ಶುರು ಮಾಡ್ಬಿಟ್ರಂತೂ ನಮ್ಗೆ ರಜತ್ ಪಟಿದಾರು, ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದ್ರು ನಿಂತ್ಕೊಂಡ್ಬಿಟ್ರೆ ನಾವು ನೋಡಿದೀವಿ. ಯಾವ್ದು 2022 ಸೀಸನ್ ಇರ್ಬೇಕು ಅನ್ಸುತ್ತೆ, ಅವ್ರಿಬ್ರು ಅಲ್ಲಿ ಬೆವ್ತ್ಕೊಂಡ್ ಹೊಡಿತಿದ್ರು. ಅಂದ್ರೆ ಕರೆಕ್ಟ್ ಅವ್ರು ಫಸ್ಟ್ ಬಂದ್ರಲ್ಲ ರಜತ್ ಪಟಿದಾರ್, ಅದೇ ಮಿಡ್ಲ್ ಆಫ್ ದ ಸೀಸನ್ ಅಲ್ಲಿ ಬಂದ್ರಲ್ಲ ಅವರು, ಆ ಟೈಮಲ್ಲಿ. ಕರೆಕ್ಟ್. ಅವಾಗ ಅವರ ಪ್ರಕೋಪ ತೋರಿಸ್ಬಿಟ್ಟಿದ್ರು ಆ ಸೀಸನ್. ಅವಾಗಿಂದಾನೇ ಅವ್ರು ಫೇಮಸ್ ಆಗಿದೆ. ಸೊ ಮ್ಯಾಕ್ಸ್ವೆಲ್ ಏನ್ ಹಾಕ್ಲಾ ಅಥವಾ ಏನ್ ಕತೆ ಗೊತ್ತಿಲ್ಲ. ಮ್ಯಾಕ್ಸ್ವೆಲ್ ನನ್ನ ಪ್ರಕಾರ ಹಾಕದ್ ಬೇಡ, ಅನ್ಲೆಸ್ ಚೀಪ್ ಆಗಿ ಸಿಕ್ಕಿದ್ರೆ ಮಾತ್ರ RTM ಮಾಡ್ಬೇಕು. ಸುಮ್ನೆ ಫಾರ್ ದ ಸೇಕ್ ಆಫ್ ಇಟ್ ಮಾಡೋದು ವರ್ತ್ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಮ್ಯಾಕ್ಸ್ವೆಲ್ ನ ನಂಬರ್ 5 ನ ಸೈಡ್ ನಲ್ಲಿ ಹಾಕಿರ್ತೀನಿ. ನೀವು ಬೆಂಚ್ ಅಂತ ಒಂದು ಮಾಡೋದು ಅಂತ ಅನ್ಸುತ್ತೆ. ಬೆಂಚಾ? ಇಲ್ಲ, ಅಲ್ಲೇ ಇರ್ಲಿ ಪರವಾಗಿಲ್ಲ. ಅದು ಅಟ್ಲೀಸ್ಟ್ ನಮ್ ಪ್ರಯಾರಿಟೀಸ್ ಗೊತ್ತಾಗುತ್ತೆ, ಯಾರಿಲ್ಲ ಅಂದ್ರೆ ಯಾರು. ಓಕೆ, ಸೊ ಮ್ಯಾಕ್ಸ್ವೆಲ್ಗೆ ನನ್ ಪ್ರಕಾರ 3-4 ಅದ್ರ ಮೇಲೆ ಹೋಗ್ಬಾರ್ದು. ಹೌದು, ಕರೆಕ್ಟ್. ನನ್ನ ಪ್ರಕಾರ ಮ್ಯಾಕ್ಸಿಮಮ್ 5 ಕೊಡ್ಬೋದು ಅಷ್ಟೇ. 5, ಅರೌಂಡ್ 5. ಓಕೆ, ಸೊ ಮ್ಯಾಕ್ಸಿಮಮ್ 5 ಹಾಕಿರ್ತೀನಿ. ನಾವ್ ಈಗ್ಲೇ ನೋಡಕ್ ಹೋದ್ರೆ 3.5 ಪ್ಲಸ್ 4.5 8 ಆಯ್ತು, 19 ಆಯ್ತು. 19 ಹೋದ್ರೆ ಎಷ್ಟು 64 ಉಳಿಯುತ್ತೆ. ಬಟ್ ನಮ್ಗೆ ಸಾಲಿಡ್ ಸ್ಟಾರ್ಟರ್ ಸಿಗ್ತಾರೆ ಇವ್ರು ಎಷ್ಟು ರಿಟೈನ್ ಮಾಡ್ತಂದ್ರೆ. ಇವ್ರು ಬೆಂಚ್ ಪ್ಲೇಯರ್ಸ್ ಅಲ್ಲ, ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರಲ್ಲ. ಅಂದ್ರೆ ಒಂಥರ ಈಗ ಮಿಸ್ಟ್ರಿ ಅಂದ್ರೆ ಪ್ಲೇಯರ್ಸ್ ಇವ್ರು. ಅಂದ್ರೆ ಇವಾಗ ಶೈನ್ ಆಗ್ತಿರೋರು ಅಂತ ಏನಲ್ಲ, ಇವರೆಲ್ಲ ಪ್ರೈಡ್ ಅಂಡ್ ಪ್ರೂವ್ ಅಂಡ್ ಪ್ಲೇಯರ್ಸ್ ನಾವು ಮಾತಾಡ್ತಿರೋದು. ಸೊ ಸೇಫ್ ಆಪ್ಷನ್ಸ್ ಅಂತಾನೆ ಹೇಳ್ಬೇಕು ಪ್ರೀಮಿಯರ್ ಲೀಗ್ ಇನ್ವೆಸ್ಟ್ ಮಾಡೋದು. ಸೊ ಇಷ್ಟು ಪ್ಲೇಯರ್ಸ್ ನ RTM ಅಲ್ಲಿ ನಾವು ಸಜೆಸ್ಟ್ ಮಾಡ್ತಾ ಇದೀವಿ. ಪ್ರಥಮೇಶ್ ಮಿಶ್ರಾ ಅವ್ರು ದಯವಿಟ್ಟು ಈ ವಿಡಿಯೋ ನೋಡಿ. ಅವ್ರು ಆಕ್ಚುಲಿ ಸುಮ್ನೆ ಕೂತ್ಕೊಳ್ಳಿ ಪರವಾಗಿಲ್ಲ, ಪ್ರೀತಿ ಜಿಂಟಾ ತರ ಅವ್ರು ಎತ್ತಬಾರ್ದು, ಅದೊಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನನ್ ಪ್ರಕಾರ ಕ್ರಿಕೆಟಿಂಗ್ ನಾಲೆಡ್ಜ್ ಇರೋರು ಕ್ರಿಕೆಟಿಂಗ್ ಡಿಸಿಷನ್ಸ್ ತಗೋಬೇಕು. ಜಸ್ಟ್ ಓನರ್ ಅಂತ ಅವ್ರು ಆಬ್ವಿಯಸ್ಲಿ ಅವ್ರ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟ್, ಬಟ್ ಅವ್ರು ಡಿಸಿಷನ್ಸ್ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ, ಸ್ಟ್ರಾಂಗ್ ಒಪಿನಿಯನ್. ಸ್ಟ್ರಾಂಗ್ ಒಪಿನಿಯನ್ ಅಲ್ಲ, ಇದು ಕಾಮನ್ ಸೆನ್ಸ್ ಅಂತ ನಾನು ಹೇಳ್ತೀನಿ. ಅದು ಕರೆಕ್ಟ್. ಏನಕ್ಕೆ ಆಪ್ಷನ್ಸ್ ಬರ್ತಿಲ್ಲ? ನಾವೀಗ ಮ್ಯಾಕ್ಸ್ವೆಲ್ಗೆ 4.5 ಅಂತ ನಾವು ಹೇಳಿದ್ವಿ, ಬಟ್ ಅವ್ರ ಕರೆಂಟ್ ಫಾರ್ಮ್ ನೋಡಿ ಪಕ್ಕಾ ಬೇರೆ ಟೀಮ್ ಅವರು ದೇ ವಿಲ್ ಗೋ ಫಾರ್ ಹಿಮ್. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಎಂತ ಪ್ಲೇಯರ್ ಅಂತ. ಸೊ ಕರೆಂಟ್ ಫಾರ್ಮ್ ಅಲ್ಲೂ ಮೊನ್ನೆ ಒಂದು ಮ್ಯಾಚ್ ತುಂಬಾ ಚೆನ್ನಾಗಿ ಆಡ್ಯಾರೆ. ಸ್ಟಾಟ್ಸ್ ನೆನಪಾಗ್ತಿಲ್ಲ, ಬಟ್ ಸೊ ವಿ ಆಲ್ ನೋ ವಾಟ್ ಹಿ ಕ್ಯಾನ್ ಡು. ಸೊ 4.5 ಅಷ್ಟು ಕಮ್ಮಿಗೆ ಸಿಗಲ್ಲ. ಮಿನಿಮಮ್ 6-7 ಹೋಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಅಟ್ ಲೀಸ್ಟ್ 8-9. ಅದು ಕರೆಕ್ಟ್. ಹೈಪೋಥೆಟಿಕಲ್ ಸಿಚುವೇಶನ್ ಮಾತ್ರ. ಆಕ್ಚುಲಿ 5 ಸಿಗಲ್ಲ ಮ್ಯಾಕ್ಸ್ವೆಲ್, ಬಟ್ ಸಿಕ್ಕಿದ್ರೆ ಮಾಡೋದು ಒಳ್ಳೇದು ನಾವು ಹೇಳ್ತಾ ಇರೋದು ಅಷ್ಟೇ. ಓಕೆ, ನಾನು ಸ್ವಲ್ಪ ಎಕ್ಸೆಲ್ ನಲ್ಲಿ ಸ್ಟ್ರಗಲ್ ಮಾಡಿದೆ. ಈಗ ಸ್ಟ್ರಗಲ್ ಇಸ್ ಓವರ್. ನಾವು ಲಾಸ್ಟ್ ಟೈಮು ಒಂದೇನ್ ಮಿಸ್ ಮಾಡಿದ್ವಿ ಅಂದ್ರೆ ಯಾವ್ದು ಟೀಮಲ್ಲಿ ಇಲ್ದಿರೋರ್ನ ನಾವು ನೋಡಿರ್ಲಿಲ್ಲ.
ಬರೀ ರಿಲೀಸ್ ಪ್ಲೇಯರ್ಸ್ ನ ನೋಡಿದ್ವಿ. ಸೊ ಇದನ್ನು ಒಂದ್ಸಲಿ ನೋಡ್ಬಿಡೋಣ, ಯಾವ್ದೇ ಟೀಮ್ ಅಲ್ಲೂ ಇಲ್ದಿರೋರ್ದು ಲಿಸ್ಟ್ ಒಂದ್ಸತಿ. ಏನಿಲ್ಲ ಇಲ್ಲಿ ಜಾಶ್ ಹೇಸಲ್ವುಡ್ ಒಂದು ಒಳ್ಳೆ ಹೆಸರು, ಬೆಂಗಳೂರಿನಲ್ಲಿ ಪ್ರೂವ್ ಮಾಡಿರುವಂತ ಹೆಸರು. ಬಟ್ ಅವರು ಇಡೀ ಸೀಸನ್ ಆಡೋದ್ ಡೌಟ್ ಇದೆ, ಯಾಕೆಂದ್ರೆ ಆಶಸ್ ಪ್ರಿಪರೇಷನ್ಗೆ ಅಂತ ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇದೇ ಪ್ರಾಬ್ಲಮ್ ಅಂತಾನೆ ಹೇಳ್ತೀನಿ. ಅವ್ರ ಮೇಲೆ ನಾವು ರಿಲಯ ಮಾಡಕ್ ಆಗಲ್ಲ ಜಾಸ್ತಿ. 2 ವರ್ಷಕ್ಕೂ ಅವ್ರ ಆಶಸ್ ಪ್ರಿಪರೇಷನ್ ಇನ್ನೇನೋ ಪ್ರಿಪರೇಷನ್ ಅಂತ ಹೊರಟೋಗ್ತಾರೆ. ಸೊ ಅವ್ರ ಮೇಲೆ ರಿಲೈ ಮಾಡಕ್ ಆಗಲ್ಲ ನಾವು. ಈಗ ಲಾಸ್ಟ್ ಟೈಮ್ ವಿಲ್ ಜಾಕ್ಸ್ ಕರೆಕ್ಟ್ ಟೈಮಲ್ಲಿ ಕೈ ಕೊಟ್ಬಿಟ್ಟೋದ್ರು. ಹೌದು, ಪ್ರತಿ ಸತಿ ಅವ್ರದ್ದು ಅದೇ ಆಗೋದು, ಎಸ್ಪೆಷಲಿ ನಮ್ಮಂತ ಟೀಮು ಪಕ್ಕ ಇನ್ನೇನು ಬಾಯಿಗೆ ಬರ್ಸೆ ಹೀಗೆ ಹೋಗೋದು. ಸೊ ಲಾಸ್ಟ್ 1-2-3 ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಅವಾಗ್ಲೇ ಮೇನ್ ಪ್ಲೇಯರ್ಸ್ ಹೋಗ್ತಾರೆ. ಇದೇನಿಲ್ಲಿ ಜೋಫ್ರಾ ಆರ್ಚರೇ ಇಲ್ಲ. ಓರ್ ಲಾಸ್ಟ್ ಟೈಮ್ ಮುಂಬೈಗೆ ಆಡಿದ್ದಲ್ವಾ? ಅದು ಬಟ್ ಈ ಸತಿ ಅವ್ರ ಆಪ್ಷನ್ ಅಲ್ಲೇ ಆಡಿದ್ದು, ಬಟ್ ಈ ಟೈಮ್ ಆಡ್ತಿಲ್ಲ ಅವರು. ಹಾ, ಅಂದ್ರೆ ಆಪ್ಷನ್ಗೆ ಹೆಸರು ಕೊಟ್ಟಿಲ್ವಾ? ಇಲ್ಲ. ಓಕೆ ಓಕೆ. ಈ ಸತಿ ಇವರಿದಾರಂತ, ಅವರ್ ಟೆಸ್ಟ್ ಸೂಪರ್ ಸ್ಟಾರ್ ಬೌಲರ್ ಯಾರು? ಮೊನ್ನೆ ರಿಟೈರ್ ಆದ್ರಲ್ಲ, ಯಾರು? ಓಲ್ಡೆಸ್ಟ್ ಪ್ಲೇಯರ್ ಆಂಡರ್ಸನ್. ಕರೆಂಟ್ಲಿ, ಆಂಡರ್ಸನ್. ಓ, ಆಂಡರ್ಸನ್ ಹೆಸರು ಆಂಡರ್ಸನ್ CSK ಫಿಕ್ಸ್ ಅವರು. ಅವರೆಲ್ಲ ಅಲ್ಲಿ ಪಂಚಾಯತ್ ಎಲೆಕ್ಷನ್ಸ್ ನಿಂತ್ಕೋತಾರೆ ನೆಕ್ಸ್ಟ್ ಅಲ್ಲಿ ಅಣ್ಣಾನಗರ್ ಅಲ್ಲಿ ಇನ್ನೊಬ್ರು ಸ್ಟ್ರಾಬೆರಿ ಫಾರ್ಮರ್ ಜೊತೆ. ಓಲ್ಡೀಸ್ ಕ್ಲಬ್. ಇಬ್ರು ಗಾಲ್ಫ್ ಆಡ್ತಾರೆ. ಅಂದ್ರು ಧೋನಿ ಟ್ರಂಪ್ ಜೊತೆ ಗಾಲ್ಫ್ ಆಡ್ ಬಂದಿರೋದು ಅವ್ರ ಕೆರಿಯರ್ ಹೈಯೆಸ್ಟ್ ಪಾಯಿಂಟ್ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ಸೊ ಇಲ್ಲಿಂದ ಇಲ್ಲಿ ಯಾರು ಇಲ್ಲ ಹೆಸರು ಒಂದ್ಸಲಿ ನೋಡ್ದೆ. ಮುಜಿಬುರ್ ರಹಮಾನ್ ಸ್ಪಿನ್ನರ್ ಒಬ್ರು, ಅವ್ರು ಏನ ಗೊತ್ತಿಲ್ಲ. ಫಿನ್ ಆಲೆನ್ ತಿರ್ಗಾ ಯಾರು ರಿಸ್ಕ್ ತಗೊಳಕ್ ಇಷ್ಟಪಡಲ್ಲ ಅನ್ಸುತ್ತೆ. ನನಗೆ ಇವರಿಬ್ರು ಒಳ್ಳೆ ಪ್ಲೇಯರ್ಸ್ ಏನೇ, ಬಟ್ ಅವ್ರನ್ನ ಇಲ್ಲೆಲ್ಲ ಆಡ್ತಾರಲ್ಲೋ ಗೊತ್ತಿಲ್ಲ. ಕುಶಾಲ್ ಪೆರೇರಾ ಅಂತೂ ನನಗೆ ತುಂಬಾ ಇಷ್ಟ ಇರೋ ಪ್ಲೇಯರ್. ಅವ್ರಿಗೆ ಯಾವತ್ತೂ ಚಾನ್ಸಸ್ ಸಿಕ್ಕಿಲ್ಲ IPL ನಲ್ಲಿ. ಇವ್ರ ಬಗ್ಗೆ ಮಾತಾಡ್ಬೇಕಾ ಅಥವಾ ಬೇಡವೇ ಬೇಡ? ಪ್ರಕಾರ ಇವ್ರು RCB ಅವ್ರಿಗೆ ಹೋಗೋದು ತುಂಬಾ ಅನ್ಲೈಕ್ಲಿ ಅಂತ ಅನ್ಸುತ್ತೆ. ಹೋದ್ರುನು ಲಾಸ್ಟ್ ಟೈಮ್ ನಾವ್ ಹೆಂಗೆ ಮಿಡ್ ಸೀಸನ್ ಅಲ್ಲಿ ಯಾರನ್ನಾರ ಅಂದ್ರೆ ಇಂಜುರೀಸ್ ಇಂದ ನಾವು ಈಗ ಡೇವಿಡ್ ವಿಲ್ಲಿಗೆ ಇಂಜುರಿ ಆಯ್ತು ಅಂತ ಇನ್ಯಾರು ನಾವು ರೀಪ್ಲೇಸ್ ಮಾಡಿದ್ವಲ್ಲ, ಆತರ ಪಾಯಿಂಟ್ ಅಲ್ಲಿ ತಗೋಬಹುದು. ಬಿಟ್ರೆ ಫಸ್ಟ್ ಚಾಯ್ಸ್ ಆಸ್ ಆಪ್ಷನ್ ಅಲ್ಲಿ ಇವ್ರನ್ನ ತಗೊಳೋದ್ ನಂಗೆ ಏನೋ ಡೌಟ್ ಅಂತಾನೆ ಅನ್ಸುತ್ತೆ. ನನ್ ಪ್ರಕಾರ ನಾವು ಸಚಿನ್ ಬೇಬಿನ್ ತಗೋಬೇಕಪ್ಪ, ಜಸ್ಟ್ ಬಿಕಾಸ್ 2016 ಅಲ್ಲಿ ಅವ್ರು ಇದ್ದಾಗ ಆಗಿದ್ರಿಂದ. ಆಮೇಲೆ ಅವ್ರು ಲಾಸ್ಟ್ ಅಲ್ಲಿ ಓಡ್ತಾ ಅಳ್ತಾ ಓಡ್ತಿದ್ರಲ್ಲ, ಅದನ್ನ ನನ್ನ ಜೀವನದಲ್ಲಿ ಮರೆಯಲ್ಲ. ವಿಜುವಲ್ಸ್ ನ ಪ್ಯೂರ್ಲಿ ಅದಕ್ಕೋಸ್ಕರ ಅವ್ರನ್ನ 2016 ನಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಒಬ್ರಿಬ್ರು 3 ಜನ ತಗೊಂಡ್ ಇಟ್ಕೋಬೇಕು. ಇಲ್ಲಿ ನಮ್ಮ ಸ್ಟೀವ್ ಸ್ಮಿತ್ ಅವ್ರು ಇದಾರೆ, ಎಲ್ಲೋ ಕೆಳಗಡೆ ಇದಾರೆ. ಅವರು ಅಲ್ಲೇ ಇರ್ಲಿ. ಇದು ರೂಮರ್ಸ್ ಇತ್ತಲ್ಲ, ಇವನು ಪಾಂಟಿಂಗ್ ಕಿಂಗ್ಸ್ 11ಗೆ ಸ್ಟೀವ್ ಸ್ಮಿತ್ ನ ಕ್ಯಾಪ್ಟನ್ ಆಗಿ ತಗೋಬಹುದು ಅಂತ. ಸ್ಟೀವ್ ಸ್ಮಿತ್ ಆಮೇಲೆ ರಿಷಬ್ ಪಂಟ್ನೂ ತಗೋಬಹುದು ಅಂತ. ರಿಷಬ್ ಪಂತ್ CSK ಒಂಥರ ಸೀಲ್ಡ್ ಆನ್ ಅಂತಾನೆ ಅನ್ಸುತ್ತೆ ಅದು ಡೀಲ್. ಸಿಂಪಲ್ ಅಲ್ವಲ್ಲೋ, ಅಂದ್ರೆ ಈಗ ಹೊಸ RTM ರೂಲ್ ಬಂದಾದ್ಮೇಲಂತೂ ನಮ್ಗೂನು ಕಷ್ಟ ಆಗತ್ತೆ RTM ಮಾಡೋದು. ಇನ್ನೊಂದೇನು ಅಂದ್ರೆ ಪಂಜಾಬ್ ಹತ್ರ ಅಷ್ಟೊಂದು ಪರ್ಸ್ ಇದೆ, ಲೈಕ್ ಎಷ್ಟು 112 crores ಏನೋ ಇದೆ. ಸೊ ನಿನ್ಗೇನು ಇವಾಗ ಅವರು ಕೋಟ್ ಮಾಡೋದಕ್ಕಿಂತ ಜಾಸ್ತಿ ಹೋದ್ರೆ ನೀನೇನ್ ಮಾಡಕ್ಕಾಗಲ್ಲ. 115.5 ಅನ್ಸುತ್ತೆ ಅವ್ರ ಹತ್ರ ಇರೋದು. 110.5. 110.5. ಅವ್ರು ಈಸಿಯಾಗಿ ಒಂದು 30 crores ಸುಮ್ನೆ ಅವ್ರ ಕ್ಯಾಪ್ಟನ್ ಮೇಲೆನೆ ಅಂದ್ರೆ ಸ್ಪೆಂಡ್ ಮಾಡ್ಬೋದು. ಸೊ ಅವ್ರಿಗೇನ್ ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಬೇರೆ ಅವ್ರದ್ದು ಪರ್ಸ್ ಹತ್ರಕ್ಕೆ ಬರ್ತಾರೆ ಸ್ಪೆಂಡ್ ಮಾಡ್ತು ಅಂದ್ರೆ. ಸೊ ಅದು ಒಂದು ಮೈಂಡ್ ಇಟ್ಕೋಬೇಕು. ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವ್ರು KL ರಾಹುಲ್ ಖಂಡಿತ ಬಿಡ್ ಅಂತೂ ಮಾಡಲ್ಲ, ಯಾಕಂದ್ರೆ KL ರಾಹುಲ್ ಆಲ್ರೆಡಿ ಬಿನ್ ದೇರ್. ಅವ್ರು ಕ್ಯಾಪ್ಟನ್ ಆಗಿ ಏನೋ ಗೆಲ್ದಲ್ಲೇ ಅವ್ರನ್ನ ಓಡ್ಸಿನೂ ಆಗಿದೆ ಅಲ್ಲಿಂದ. ಸೊ ಅದೇನು ಎಫೆಕ್ಟ್ ಆಗ್ಬಾರ್ದು ನಮ್ ಪ್ಲಾನ್ಸ್ಗೆ.
ಅದು ಕರೆಕ್ಟ್. ಈಗ ನೆಕ್ಸ್ಟ್ ನಾವು ಈಗ RTMದು ಮಾತುಕತೆ ಎಲ್ಲ ಮುಗೀತು. ನೆಕ್ಸ್ಟ್ ನಾವು ಲಾಸ್ಟ್ ಎಪಿಸೋಡ್ ನಲ್ಲಿ ಒಂದು ಲಿಸ್ಟ್ ಮಾಡಿದೀವಿ, ಒಂದು 25 ಪ್ಲೇಯರ್ ಅಲ್ಲ, ಇಲ್ಲಿ 2 ಕಾಂಬಿನೇಷನ್ 3 ಅದೆಲ್ಲ ಇದೆ. ಇಷ್ಟು ನಮ್ಗೆ 25 ಸ್ಲಾಟ್ ಅಂತ ಅನ್ಕೊಳ್ಳಿ. 25 ಸ್ಲಾಟ್. ಈ ಸ್ಲಾಟ್ ಗಳನ್ನ ಈಗ ಆರ್ಡರ್ ಮಾಡೋ ಸಮಯ ಬಂದಿದೆ. ಐ ಥಿಂಕ್ ಇಟ್ಸ್ ಕಂಫರ್ಟಬಲ್ ಟು ಕಷ್ಟ. KL ರಾಹುಲ್ ಡೈರೆಕ್ಟ್ ಆಗಿ ಫಸ್ಟ್ ಹಾಕ್ಬಿಡೋಣ ಅಂತ. ಎಸ್, ಬೋಲ್ಡ್ ಬೇರೆ ಮಾಡಿಟ್ಟಿರೋ ಬೇಸಿಕಲಿ ಏನೇನ ಬೋಲ್ಡ್ ಆಗಿ ಬೇಸಿಕಲಿ ನಮ್ಗೆ ಕ್ಯಾಪ್ಟನ್ ಬೋಲ್ಡ್ ಬೇರೆ ಬೇಕು. ಮಾಡಿಟ್ಟಿ. ಮರ್ತೋಗ್ಬಾರ್ದು ಅಂತ. ಕರೆಕ್ಟ್. ಬೇಸಿಕಲಿ ನಮ್ಗೆ ಕ್ಯಾಪ್ಟನ್ ಬೇಕು, ವಿಕೆಟ್ ಕೀಪರ್ ಬೇಕು, ಕನ್ನಡಿಗ ಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋನ್ ಬೇಕು. ಅವೆಲ್ಲ ಬ್ರಾಕೆಟ್ ಫಿಟ್ ಆಗುತ್ತೆ KL ರಾಹುಲ್. ಡೈರೆಕ್ಟ್ ಆಗಿ ಫಸ್ಟ್ ಪ್ರಯಾರಿಟಿ ಅಂತ ಹಾಕ್ಬಿಡೋದು ವಾಸಿ. ಟಾಪ್ ಆರ್ಡರ್ ಕ್ಯಾಪ್ಟನ್ ವಿಕೆಟ್ ಕೀಪರ್ ಅಂಡ್ RCB ಅಂದ್ಮೇಲೆ ಲಾಸ್ಟ್ ಬಂದು ಸೋಲಿಸ್ಲೇಬೇಕು. ಸೊ ಪರ್ಫೆಕ್ಟ್ ಫಿಟ್. ನಾನ್ ಆನೆಸ್ಟ್ ಆಗಿ ಎದೆ ಮುಟ್ಕೊಂಡು ಹೇಳ್ಬೇಕು, ಎಮೋಷನ್ಸ್ ಇಲ್ದಿರ ಅಂದ್ರೆ ಇವ್ರ ಈ ನಡುವೆ ಒಂಚೂರು ಚೆನ್ನಾಗ್ ಆಡ್ತಿಲ್ಲ. ಇವ್ರನ್ನ ತಗೊಂಡ್ರೆ ನಮ್ ಇಡೀ ಸೀಸನ್ ಹಾಳು ಆಗ್ಬೋದು. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಟ್ರಸ್ಟ್ ಮಾಡಿದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಮೋರ್ ಲೈಕ್ಲಿ ನಾವು ವೈಬ್ಸ್ ತಗೊಳ್ಳೇಬೇಕು, ಅದೇನು ಮಾಡಕ್ಕಾಗಲ್ಲ. ಹಿಮಾಂಶು ವರ್ಮಾಗ್ ನಾವು ಬಿಲ್ಡಪ್ ಕೊಟ್ಟಿದ್ವಿ. ಅದು ನಮ್ದು KL ರಾಹುಲ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಅದೇ ಅದು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕು. ಸೊ KL ರಾಹುಲ್ ನಂಬರ್ 1 ಪಿಕ್ ನಮ್ಗೆ. ಪ್ರೈಸ್ ಎಷ್ಟು? ಇದು ಒಳ್ಳೆ ಈಸಿ ನಾ ಹೇಳೋದು 14-15 100%. 15. Even though 15 ಅಂತ everybody knows ನಾವು ಹೋಗ್ತೀವಿ ಅಂತ ಗೊತ್ತಿದ್ರು, ಪಕ್ಕ ಅಟ್ಲೀಸ್ಟ್ ರೈಸ್ ಮಾಡಕ್ಕಾದ್ರು 15 ತನಕ ಆದ್ರೂ ಮಿನಿಮಮ್ ಹೋಗೇ ಹೋಗ್ತಾರೆ. ಸೊ ಇಲ್ಲಿ ನಾವು ಕ್ಯಾಪ್ಟನ್ ಗೆ ರಿಕ್ವೈರ್ಮೆಂಟ್ ಮಾಡಿದ್ರೆ 1, 2, 3, 4 ಟೀಮ್ ಬೇಕು ಈ ಕ್ಯಾಪ್ಟನ್. ಬಟ್ ಅದ್ರಲ್ಲಿ ಪಂಜಾಬ್ ಆದ್ರೆ ಎಷ್ಟೊಂದು ಕ್ಯಾಪ್ಟನ್ಸ್ ಇದಾರೆ ಇಡೀ ಲಿಸ್ಟ್ ಅಲ್ಲಿ. ಸೊ ಅವ್ರೊಬ್ರನ್ನೇ ಅಂತಾನೆ ಕಾನ್ಸಂಟ್ರೇಟ್ ಮಾಡಲ್ಲ. ಪ್ಲಸ್ ಇರೋ ಲಿಸ್ಟ್ ಅಲ್ಲಿ ಅಷ್ಟು ಕ್ಯಾಪ್ಟನ್ಸ್ ಅಲ್ಲೂ KL ರಾಹುಲ್ ಈಗ ಅತ್ಯಂತ ದರಿದ್ರವಾಗಿ ಆಡ್ತಿರೋದು. ಅವ್ರಿಗೆ ಡಿಮ್ಯಾಂಡು ಇರಲ್ಲ ಹಂಗ್ ನೋಡ್ತು ಅಂದ್ರೆ. ಮತ್ ನಾವ್ ಯಾಕೆ ಟ್ರೈ ಮಾಡ್ತೀವಿ? ಬಟ್ ಅವ್ರನ್ನ ತಗೊಂಡ್ರೆ ಬೇರೆ ಟೀಮ್ಸ್ ಅವ್ರು ಕ್ಯಾಪ್ಟನ್ ಆಗಿ ತಗೊಳಲ್ಲ. ಅವ್ರನ್ನ ಬರೀ ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್ ಅಂತ ತಗೊಂತಾರೆ ಅಷ್ಟೇ ತಗೊಂಡ್ರು. ಬಟ್ ಇವ್ರನ್ನ ತಗೋಬೇಕು ನನ್ ಪ್ರಕಾರ. ಯಾಕಂದ್ರೆ ಅದೊಂಥರ ಬೆಂಗಳೂರು ಅನ್ನೋದಿದೆ, ಅವ್ರದ್ದು ಒಂದ್ ಕಂಬ್ಯಾಕ್ ಸ್ಟೋರಿ ಆಗ್ಬೋದು. ಪ್ಲಸ್ ಇಂಡಿಯನ್ ಏಜ್ ಇದೆ, ಇನ್ನು ಪ್ರೈಮ್ ಅಂತ ರೀಚ್ ಆಗಿಲ್ಲ. ಅವ್ರಿಗೂನು ಇದಿದೆ, ಅವ್ರ ಒಳಗಡೆ ಆ ಫೈರ್ ಇದೆ. ಆಮೇಲೆ ಅವ್ರುನು ಎಲ್ಲಾ ಕಡೆ ಹೋಗಿ ಬೆಂಗಳೂರು ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇವ್ರನ್ನ ನಾವು ಬಿಟ್ಕೊಡ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಸೊ ಒಂದು 14 ಇನ್ನೊಂದ್ ಜ್ಞಾಪಕ ಇಟ್ಕೋಬೇಕು, KL ರಾಹುಲ್ಗೆ ಒಂದು ಮಗು ಡ್ಯೂ ಇದೆ. ಅದ್ರಲ್ಲಿ ಏನು ಇದೆ? ಅದ್ರಲ್ಲಿ ಅದು ನಿಮ್ಗೆ ಗೊತ್ತಿಲ್ಲ. ಕೊಹ್ಲಿಗ್ ಫಸ್ಟ್ ಮಗು ಆದಾಗ ತುಂಬಾ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು ಸಡನ್ ಆಗಿ. ಇದು ಎಲ್ಲೂ ಸಿಗದೇ ಇರೋ ಲೆವೆಲ್ ಅನಾಲಿಸಿಸ್ ಮಾಡ್ತಿದ್ದೀನಿ. ಇದು ಸಿಮಿಲಾರಿಟೀಸ್ ಇದೆ ಅಲ್ಲಿ. ಸೊ ನಾವು ಆ ಪೊಟೆನ್ಶಿಯಲ್ ಅನ್ಲಾಕ್ ಮಾಡ್ಬೇಕು. ಡ್ಯಾಡ್ ಎನರ್ಜಿ ಅಂತಾರಲ್ಲ ಅದನ್ನ. ಡ್ಯಾಡ್ ಎನರ್ಜಿನ ಡ್ಯಾಡಿ ಎನರ್ಜಿನ ಇದು ಒಂದು ಕೇಳೋದ್ ಬಾಕಿ ಇತ್ತು. ಇದ್ರಿಂದಾನೆ ಹರ್ಷ ಬೋಗ್ಲೆ ತಲೆಯಲ್ಲಿ ಕೂದ್ಲಿಲ್ಲ. ಹರ್ಷಿ ಮಾಮ್ಲೆ ತಲೆಲೂ ಕೂದ್ಲಿಲ್ಲ, ಅದ್ ಬೇರೆ ವಿಷಯ. ಸೊ KL ರಾಹುಲ್ ಫಸ್ಟ್ ಪ್ರಯಾರಿಟಿ 15 ಅಂತ ಹಾಕ್ಬಿಡೋಣ. ಯಾಕಂದ್ರೆ ಎಲ್ಲಾ ಟೀಮ್ಗೂ ಗೊತ್ತು ನಾವು ಇವ್ರಿಗೆ ಬಿಡ್ ಮಾಡೇ ಮಾಡ್ತೀವಿ ಅಂತ. ಅವ್ರುನು ಸುಮ್ನೆ ಕೂತಿರಲ್ಲ. ಇಲ್ಲ, ಅವ್ರು ಬೈ ಚಾನ್ಸ್ ಬಿಡ್ ಮಾಡಿ ನಮಗ್ ಬಂದ್ಬಿಟ್ರೆ ಹೇಗಿದ್ರು ಬೇಕಾಗಲ್ಲ ಅಂತ ಅವ್ರು ಜಾಸ್ತಿ ಬಿಡ್ ಮಾಡಕ್ಕೂ ಹೋಗಲ್ಲ. ಯಾಕಂದ್ರೆ ಇವಾಗ ಅದೇ ಹೇಳದ್ನಲ್ಲ, ಆಡ್ತಿರೋದ್ರಲ್ಲಿ ದರಿದ್ರವಾಗಿ ಆಡ್ತಿರೋದು ಅಂದ್ರೆ KL ರಾಹುಲ್. ಬೈ ಮಿಸ್ಟೇಕ್ ಸಿಕ್ಬಿಟ್ರೆ ಅಂತ ಎಲ್ಲರೂ ಸುಮ್ನೆ ಇರ್ತಾರೆ. ಅದು ಒಂದಿದೆ. ನಾವ್ ಹೇಳ್ದಂಗೆ ಅದು KL ರಾಹುಲ್ ಅವ್ರ ಸ್ಟ್ರಾಟಜಿ. ಅದು ಅವ್ರು ಹೋಗಿ ಎಲ್ಲಾ ಕಡೆ ಹೇತ್ಬಿಟ್ಟು ಬಂದಿರೋದು ಯಾಕೆ ಅಂದ್ರೆ ಅವ್ರು ಪ್ರೈಸ್ ಕಮ್ಮಿ ಮಾಡಿ
ಅವ್ರು ತುಂಬಾ ಮುಂದಾಲೋಚನೆಯಿಂದ ಈ ತರ ಮಾಡಿದ್ದಾರೆ. ಅವ್ರಿಗೆ ನಾವು ಆಕ್ಚುಲಿ ಕೃತಜ್ಞತೆ ಸಲ್ಲಿಸಲೇಬೇಕು. ಹೌದು, RCB ಗೆ ಇನ್ನೂ ಹೆಚ್ಚು ಒಳ್ಳೆ ಕಂಬ್ಯಾಕ್ hype ಕೊಡ್ತಾರೆ ಅಂತ. ಹ್ಮ್ ಈಗ ಇವ್ರನ್ನ ನಂಬರ್ 4 ಆಡ್ಸೋದಕ್ಕೆ ನಂಬರ್ 5 ಅವ್ರು ಎಲ್ ಬೇಕಾದ್ರೆ ಆಡ್ತಾರ, ಅದ್ ಬೇರೆ ವಿಷಯ. ಇವಾಗ ಸದ್ಯಕ್ಕೆ ನಂಬರ್ 4 ಅಂತ ಹಾಕಿರೋದು ವಾಸಿ. ಯಾಕಂದ್ರೆ ನಾವು ಕೊಹ್ಲಿ ಕೇಳಿದ್ರು ಅಲ್ಲಿ ಹಾಕ್ಬಿಟ್ರೆ ನಾವು 124 ನೋ ಲಾಸ್ ಇರ್ತೀವಿ 16 ಅವರ್ಸ್ ಅಲ್ಲಿ. ನೀವು ಒಂದು ನಮ್ದು RCB ಫ್ಯಾನ್ಸ್ದು ನೀವೊಂದ್ ಅಬ್ಸರ್ವ್ ಮಾಡ್ಲೇಬೇಕು. ಇನ್ನು ಟೀಮೇ ಫಿಲ್ ಆಗಿಲ್ಲ ಅಂದ್ರೂನು ನಮ್ ಹೋಪ್ಸ್ ಇಲ್ಲ. ಅದನ್ನ ಹೌದು, ನಾವು 17 ವರ್ಷದಿಂದ ನಾವು ಏನಂತಾರೆ, ನಾವು ಗ್ರೋತ್ ಅಲ್ಲಿ ಇದೇನೆ ನಮ್ ಗ್ರೋತ್, ನಮ್ ಪರ್ಸನಲ್ ಗ್ರೋತ್ನು ಇದೇನೆ. ಲೋ ಅದೇ ಎಕ್ಸ್ಪೆಕ್ಟೇಷನ್. ಒಂಥರ ರುಟೀನ್ ಆಗ್ಬಿಟ್ಟಿದೆ. ಮಿಸ್ಟರ್ ನ್ಯಾಗ್ಸ್ 2 years ಬ್ಯಾಕ್ ಕೊಹ್ಲಿನ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರಲ್ವಾ, ಇಫ್ ವಿ ವಿನ್ ವಿಲ್ ವಿನ್, ಇಫ್ ವಿ ಲೂಸ್ ವಿ ಹ್ಯಾವ್ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಆಫ್ ಲೂಸಿಂಗ್ ಅಂತ. correct. ಬಟ್ ಅಂದ್ರೂ ಇಷ್ಟೆಲ್ಲ ಹೇಳಿದ್ರು ಸೀಸನ್ ಶುರು ಆದಾಗ ಅಷ್ಟೇ ಬೇಜಾರಾಗುತ್ತೆ ಎವ್ರಿ ಇಯರ್. ಅದ್ ಬೇರೆ ವಿಷಯ. ಓಕೆ, ನಾವೆಲ್ಲೋ ಡಿಫ್ಲೆಕ್ಟ್ ಆಗ್ಬಿಟ್ವಿ. ಇದಕ್ಕೆ ಬರೋಣ. ಸೊ ಸೆಕೆಂಡ್ ಪ್ರಯಾರಿಟಿ ಆಬ್ವಿಯಸ್ಲಿ ಯುಜ್ವೇಂದ್ರ ಚಹಲ್. ಅದನ್ನು ಆಬ್ವಿಯಸ್ ಅನ್ಸುತ್ತೆ. ಆಬ್ವಿಯಸ್ಲಿ ನಮ್ಗೆ ಲಾಸ್ಟ್ ಇಯರ್ ಇಡೀ ಸೀಸನ್ ನಾವು ಪ್ಲೇ ಆಫ್ಸ್ ತನಕ ಹೋಗಿದ್ದು ಸ್ಪಿನ್ನರ್ ಇಲ್ದೇನೆ, ಫ್ರಂಟ್ ಲೈನ್ ಅಂದ್ರೆ ಲೀಡ್ ಸ್ಪಿನ್ನರ್ ಇಲ್ದೇನೆ. ಈ ಸತಿ ಇದ್ರೆ ಇನ್ನೂ ಟೀಮ್ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಇರ್ಲೇಬೇಕು ಇಂಪ್ರೂವ್ ಆಗಕ್ ಸ್ಕ್ವಾಡ್. ಎಸ್ಪೆಷಲಿ ಚಹಲ್ ಅಂತ ವಿಕೆಟ್ ಟೇಕಿಂಗ್ ಬೌಲರ್ ಬೇಕೇ ಬೇಕು. ಲಾಸ್ಟ್ ಟೈಮ್ ವಿಕೆಟ್ ತಗೊಳಕ್ಕೆ ಸಾಯ್ತಾ ಇದ್ವಿ ಫುಲ್. ಅದನ್ನೇ ಎಲ್ಲಾರು ಅವ್ರದ್ದು ಎಕಾನಮಿ ಚೆನ್ನಾಗಿಲ್ಲ ಅಂತಾರೆ. ಯಾವ ಸ್ಪಿನ್ನರ್ದು ಎಕಾನಮಿ ಚೆನ್ನಾಗಿಲ್ಲ ನೀವು ನೋಡಿದ್ರೆ. ಬಟ್ ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರೋದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಮಿಡ್ಲ್ ಓವರ್ ನಲ್ಲಿ ವಿಕೆಟ್ ಟೇಕಿಂಗ್ ನಮ್ಗೆ ಲಾಸ್ಟ್ ಸೀಸನ್ ಇಲ್ಲೇ ಇರ್ಲಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ತೆಗಿತಿದ್ ವಿಕೆಟ್ ಎಂಡ್ ನಲ್ಲಿ ತೆಗಿತಿದ್ರು, ಮಿಡ್ಲ್ ಓವರ್ ನಲ್ಲಿ ಯಾವಾಗ್ಲೂ ಓಡಿಸ್ಕೋತಿದ್ವಿ. ಅದೊಂದು ಮೇಜರ್ ನಮ್ಗೆ ಇದ್ದಿದ್ದು ಲಾಸ್ಟ್ ಸೀಸನ್ ಎಷ್ಟೊಂದ್ಸತಿ ಅನ್ಸಿದೆ, ಇಲ್ಲಿ ಚಹಲ್ ಇದ್ದಿದ್ರೆ ಚೆನ್ನಾಗಿರೋದು, ಚಹಲ್ ಇದ್ದಿದ್ರೆ ಚೆನ್ನಾಗಿರೋದು. ಅದು ಲಾಸ್ಟ್ ಚಾನ್ಸ್ ಇದೆ, ಆಪರ್ಚುನಿಟಿ ಇದೆ, ತಗೊಳ್ಳೇಬೇಕು. ಇವ್ರಿಗೆ ಪ್ರೈಸ್ ಕ್ಯಾಪ್ ಏನಿಡೋಣ ವಿನೀತ್? ಈಗ ಓವರ್ ಆಲ್ ಟೋಟಲ್ ಆಪ್ಷನ್ ನೋಡಿದ್ರೆ ಮೋಸ್ಟ್ ಸ್ಕಿಲ್ಫುಲ್ ಸ್ಪಿನ್ನರ್ ಯಾವ ಸದ್ಯಕ್ಕೆ ನೋಡಿದ್ರೆ ಆ ತರ ನೋಡಿದ್ರೆ ಯಾರು ಇಲ್ಲ ಆಕ್ಚುಲಿ, ಎಸ್ಪೆಷಲಿ ಇನ್ T20s. ಮೊನ್ನೆ ವಿಷ್ಣು ನೋಡಿದ್ವಿ, ನಾಯಿ ಹೊಡೆದಾಗ ಮುಗಿಸ್ಕೊಂಡ್ರು. ಸೊ ಅಂದ್ರೆ ಅವ್ರ ಎನ್ಎಸ್ ಆಪ್ಷನ್ ಇಲ್ಲ, ಬಟ್ ಸ್ಟಿಲ್ ಸೊ ಪ್ರತಿಯೊಂದು ಟೀಮು ಹೋಗೇ ಹೋಗ್ತಾರೆ ಇವ್ರಿಗೆ. ಸೊ ಆ ಲೆಕ್ಕಾಚಾರ ನೋಡ್ಕೊಂಡು ಅಟ್ ಲೀಸ್ಟ್ 12-13 ಪಕ್ಕ. ಇಲ್ಲ, ನನ್ ಪ್ರಕಾರ ಅಷ್ಟೊಂದು ಕೊಡಲ್ಲ ಟೀಮ್ಸ್. ಮ್ಯಾಕ್ಸಿಮಮ್ ಒಂದು 8 to 9 ಕೊಡ್ಬೋದು ಅನ್ಸುತ್ತೆ. ಬಿಕಾಸ್ ಇದು ಮೆಗಾ ಆಕ್ಷನ್ ಅಲ್ವಾ, ಸೊ ಪ್ಲೇಯರ್ಸ್ ಜಾಸ್ತಿ ಫಿಲ್ ಮಾಡಿಸ್ಬೇಕು ಒಂದೇ ಪ್ಲೇಯರ್ಗೆ. ಅದು ಚಹಲ್ ಆಲ್ದೋ ಈಸ್ ಅ ವೆರಿ ಗುಡ್ ಸ್ಪಿನ್ನರ್, ಯಾವ ಟೀಮು ಕೂಡ ಅಷ್ಟೊಂದು ಕೊಡಕ್ಕೆ ರೆಡಿ ಇರಲ್ಲ. ಬಟ್ ಅವರು RR ಅಲ್ಲೂ ಒಳ್ಳೆ ಪ್ರೂವ್ ಮಾಡಿದ್ದಾರೆ. ಸೊ ಅದೊಂದು ಆಕ್ಷನ್ ಡೈನಾಮಿಕ್ಸ್ ಅಂತಾರಲ್ವಾ, ಆ ತರ ನಿಮ್ ಬ್ಯಾಟ್ಸ್ಮನ್ಗೆ ಜಾಸ್ತಿ ಕೊಡ್ತಾರೆ, ಬೌಲರ್ಸ್ಗೆ ಕಡಿಮೆ ಆಗ್ಬಿಡುತ್ತೆ ಆಕ್ಷನ್ಸ್ ಅಲ್ಲಿ. ಮೇಲೆ ಹೋಗ್ಬಾರ್ದು ಅಂತ. ಸೊ ಎಲ್ಲರೂ ಈಗ ನಂಬರ್ ಹೇಳ್ಬಿಡಿ. ವಿಷ್ಣು 7, ಸಹನ್ 8, ವಿನೀತ್ 12. ನಾನು ಓಕೆ, 1 ಕೋಟಿನಲ್ಲಿ ಏನ್ ಅಷ್ಟೊಂದು ಡಿಫ್ರೆನ್ಸ್ ಏನಾಯ್ತು? ಅವ್ನು 11ಗೆ ಹೋಗ್ತಾನಲ್ಲ, ಅವಾಗ ನೆನಪಿಸ್ಕೊಳ್ಳಿ. ನಂಗೆ 8 ಮೇಲೆ ಹೋಗ್ಬಾರ್ದು ಅನ್ಸುತ್ತೆ. 8 ಇಸ್ ಮ್ಯಾಜಿಕ್ ನಂಬರ್. 8 ಮೇಲೆ ಹೋಗ್ಬಾರ್ದು ಅನ್ಸುತ್ತೆ. ಹೋಗೋದು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸ್ಪಿನ್ನರ್ಸ್ ನಾವು ನೋಡಿದ್ರೆ ಇಲ್ಲಿ ಎಷ್ಟೊಂದು ಟೀಮ್ ನಲ್ಲಿ ಆಲ್ರೌಂಡರ್ಸ್ ನಲ್ಲಿ ಸ್ಪಿನ್ನರ್ ಫಿಲ್ ಆಗೋಗಿದೆ. ಒಂದು
ಈಗ ಅಕ್ಷರ್ ಯಾರೋ ಪಟೇಲ್ ಸಿ ಎಸ್ ಆಯ್ತು. ಕೆ ಫ್ಯಾನ್ ಕಿರ್ಚ್ಕೊತಾ ಇದಾರೆ ಯಾರ್ದೋ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅಪಾಲಜೀಸ್. ಬಿಷ್ಣೋಯ್ ಆಗಿದೆ, ಇಲ್ಲಿ ಚಕ್ರವರ್ತಿ ನಾರಾಯಣ್ ಆಗಿದೆ. ಆ ಈ ಕಡೆ ಆ ಜಡ್ಡುದು ಇದೆ, ಅದು ಕೌಂಟ್ ಆಗಿಲ್ಲ ಇಲ್ಲಿ, ಯಾಕಂದ್ರೆ ಅದು ಆಲ್ರೌಂಡರ್ ಅಂತ ನೋಡಿದೀವಿ. SRH ಹತ್ರ ಇಲ್ಲ. ಕುಲ್ದೀಪ್ ಯಾದವ್ ಡೆಲ್ಲಿ ಹತ್ರ ಇದಾರೆ. ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ರಿಯಾನ್ ಪರಾಗ್ ಮಿಸ್ ಮಾಡ್ಕೊಂಡೆ. ಎಲ್ಲೋ ಅವ್ರನ್ನೆಲ್ಲ ಕೌಂಟ್ ಮಾಡಿದ್ರೆ ಅವಾಗ ವಿರಾಟ್ ಕೊಹ್ಲಿನೂ ಫಾಸ್ಟ್ ಬೌಲರ್ ಆಗಿ ಕೌಂಟ್ ಮಾಡ್ಬೇಕು. ಮಾಡ್ಬೋದು. ಆದ್ರೆ ಆಲ್ರೌಂಡರ್ ಒಂದ್ ಹಾಕ್ಲ ಇಲ್ಲಿ. ಇವ್ರ ಹತ್ರನು ಯಾರು ರಶೀದ್, ಸಾರಿ ರಶೀದ್ ಸಾಯಿ ಸುದರ್ಶನ್ ಸ್ಪಿನ್ ಮಾಡಲ್ಲ ಅಲ್ವಾ? ಇಲ್ಲ ಅಷ್ಟೇ ರಶೀದ್. ತೆವಾಟಿಯಾ, ಶಾರುಖ್ ಖಾನ್ ಅವ್ರಿಬ್ರು ಮಾಡಿಲ್ಲ, ಬಟ್ ಮಾಡೋ ಕೇಪಬಿಲಿಟಿ ಇದೆ. ನಾವ್ ಒಂದ್ ಕೇಪಬಿಲಿಟಿ ಇದೆ ಅಂತ ಅವ್ರು ಲೈಫ್ ಅಲ್ಲಿ ಮಾಡದೇ ಇರೋ ಇದೆಲ್ಲ ಮಾಡ್ಸಕ್ ಹೋದ್ರೆ ಆಗಲ್ಲ. ಟ್ರಸ್ಟೆಡ್ ಪೀಪಲ್ ಅಂತ ತಗೋಬೇಕು. ತೆವಾಟಿಯಾ ಓಕೆ ನೋಡಿದೀನಿ ನಾನು ಮಾಡೋದು. ಶಾರುಖ್ ಖಾನ್ ಲೈಫ್ ಅಲ್ಲಿ ಬೌಲಿಂಗ್ ಮಾಡೋದು ನೋಡಿಲ್ಲ ನಾನು. ಸೊ ಇದು 1, 2, 3, ಆಮೇಲೆ 4 ಎಲ್ಲ ಟೀಮಲ್ಲೂ ಇದಾರೆ. 5 ಪಂಜಾಬ್ ಹತ್ರ ಏನು ಇಲ್ಲ ಬೇಸಿಕಲಿ. 5 ಟೀಮ್ಗೆ ಸ್ಪಿನ್ನರ್ ಅಂದ್ರೆ ಲೀಡ್ ಸ್ಪಿನ್ನರ್ ರಿಕ್ವೈರ್ಮೆಂಟ್ ಇದೆ. ಡಿಮ್ಯಾಂಡ್ ಸಪ್ಲೈ ಬಗ್ಗೆ ಮಾತಾಡಿದ್ರೆ ದೊಡ್ಡ ವರ್ಡ್ಸ್ ಯೂಸ್ ಮಾಡ್ತಾ ಇದೀವಿ ನಾವು, ಪ್ರೊಫೆಷನಲ್ ಆಗಿ ಮಾತಾಡೋಣ. ಇಲ್ಲಿ ಚೆಹಲ್ ಇದಾರೆ, ಚೆಹರ್ ಇದಾರೆ, ಆಮೇಲೆ ಸುಯಶ್ ಶರ್ಮಾನು ಕನ್ಸಿಡರ್ ಮಾಡ್ಬೋದು. ಇನ್ಯಾರು ಇದಾರೆ? ಅಶ್ವಿನ್, ಸುಂದರ್, ವಾಷಿಂಗ್ಟನ್ ಸುಂದರ್. ಸುಂದರ್ ಫ್ರಂಟ್ ಲೈನ್ ಸ್ಪಿನ್ನರ್, ನಾಟ್ ಶೋರ್. ನೂರ್ ಅಹಮದ್ ಇದಾರೆ, ರಾಹುಲ್ ಚಹರ್ ಇದಾರೆ, ಹಸರಂಗ, ಮುಜಿಬುರ್ ರಹಮಾನು ಇದಾರೆ. ಯಾರು? ಮುಜಿಬುರ್ ರಹಮಾನ್. ಹೌದು, ಮುಜೀಬ್. SP2 ಬರುತ್ತೆ, ಇಲ್ಲೆಲ್ಲೋ ಬರುತ್ತೆ. ಕೇಶವ್ ಮಹಾರಾಜ್, ಸಾರಿ ಅದೇ ಮರ್ತದ್ವಿ. ನನ್ನ ಪ್ರಕಾರ ಅವರು ಲೀಡ್ ಸ್ಪಿನ್ನರ್ ಆಗಿ ತೊಗೊಳಕ್ ಆಗಲ್ಲ. ಅದೇನೆ. ಇಲ್ಲಿ ಜಾಕಿರ್ ಯಾರೋ ಇದೆಲ್ಲ. ತಬ್ರೇಶ್ ಶಮ್ಸಿ ನಾವು 2016 ವೈಬ್ಸ್ ತಗೋಬಹುದು. ಅವ್ರನ್ನ ಸುಮ್ನೆ ಕರೆದು ಕೇಕ್ ಸ್ಮ್ಯಾಶ್ ಮಾಡಿ ಕಳ್ಸ್ಬಿಡೋದು, ಒಂಥರ ಜಿಂಕ್ಸ್ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಐ ಥಿಂಕ್ ಎಲ್ಲರದ್ದು ಆವ್ರೇಜ್ ನೋಡಿದ್ರೆ 9 ಬರುತ್ತೆ ಅನ್ಸುತ್ತೆ. ಸೊ 9 ಅಂತ ಹಾಕ್ಬಿಡ್ತೀವಿ. ಏನಾದ್ರು 11 ಹೋದ್ರೆ ವಿನೀತ್ ನಾವು ಪೂಜೆ ಮಾಡೋಣ. ರೆಡಿ ಆಗಿ ಎಲ್ಲ ಆರತಿ ಹೂವ ಎಲ್ಲ ಇಟ್ಕೊಂಡು. ಸೊ ಇಲ್ಲಿ ಚೆಹಲ್ಗೆ 9. ಸೊ ನಮ್ಮ ಹತ್ರ 64 ಉಳ್ದಿತ್ತು. ಇದು ಆದ್ರೆ ಎಷ್ಟಾಗತ್ತೆ? ಈಗ ಇದಿಷ್ಟು ಮುಗ್ದಾದ್ಮೇಲೆ 40 crores ಉಳ್ದಿರುತ್ತೆ ನಮ್ಮ ಹತ್ರ. ಇದು ನಿಮ್ಗೆ ಏನ್ ಅನ್ಸ್ತಿದೆ? ಇದೇ ನಾವು ಒಂಥರ ಸಿಮ್ಯುಲೇಷನ್ ಅಂತಾನೆ ಅನ್ಕೊಳ್ಳೋಣ. ನಾವು ಅನ್ಕೊಂಡಿದ್ದೆಲ್ಲ ಆದ್ರೆ ಇಷ್ಟೆಲ್ಲ ಆದ್ಮೇಲೆ 40 crores ಉಳ್ದಿರುತ್ತೆ ನಮ್ಮ ಹತ್ರ. ಏನ್ ಅನ್ಸ್ತಿದೆ ಈ ಪಾಯಿಂಟ್ ಅಲ್ಲಿ? Actually not a bad starting. I'll be more than happy and ಆರಾಮಾಗಿ ಕೂತಿರ್ತೀನಿ. ಮೇನ್ ಕೋರ್ ಇದೆ. ಎಕ್ಸಾಕ್ಟ್ಲಿ. ಇನ್ನು ಎಷ್ಟೊಂದ್ ಜನ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ತಗೋಬಹುದು ಈಗ ಮಿಕ್ಕಿರೋ ದುಡ್ಡಲ್ಲಿ. ಅದೇನಿಂದ್ರೆ ವಿಲ್ ಜಾಕ್ಸ್ ಒಂಥರ ಹಾಫ್ ಆಲ್ರೌಂಡರ್. ಅದ್ ಬಿಟ್ರೆ ನಮ್ಮ ಹತ್ರ ಆಲ್ರೌಂಡರ್ಸ್ ಕೊರತೆ ಫುಲ್ ಇದೆ, ಬಟ್ ಸ್ಟಿಲ್ ಬೇಸಿಕ್ಸ್ ಟಾಪ್ ಆರ್ಡರ್ ಮತ್ತೆ ಕೆಳಗಡೆ ಬೌಲಿಂಗು ಕೂಡ ಅಂದ್ರೆ ಎಲ್ಲಾ ಮ್ಯಾಚ್ ಆಡೋರು ಆಗಿದ್ದಾರೆ. ಅಂಡ್ ವಿ ಸ್ಟಿಲ್ ಹ್ಯಾವ್ 40, ಸೊ ಇಟ್ ಇಸ್ ಅ ಗುಡ್ ಅಮೌಂಟ್ ಅಂತಾನೆ ಹೇಳ್ಬೋದು. If we get around 2 players, 2 good all-rounders at 10 each also, then we still be left with 20, in which we can try some other youngsters or so. ನನ್ನ ಪ್ರಕಾರ ಬೇರೆ ಯಾರು ಅಷ್ಟೊಂದು 10 crores ವರ್ತ್ ಪ್ಲೇಯರ್ ಇಲ್ಲ ಆಲ್ರೌಂಡರ್ಸ್ ಅಲ್ಲಿ. ಸೊ ಇನ್ನ ಚೀಪ್ ಆಗೇ ಸಿಗ್ತಾರೆ ಆಪ್ಷನ್ಸ್ ಅಲ್ಲಿ. ನಾನು ಅಬ್ಸರ್ವ್ ಮಾಡೋದು ಇಡೀ ಸ್ಕ್ವಾಡ್ ಅಲ್ಲಿ ಲಾಕಿಂಗ್ ಏನು ಅಂತಂದ್ರೆ, ಒಂದು ಆಲ್ರೌಂಡರ್ಸ್ ಹೇಳ್ದಂಗೆನೆ, ಇನ್ನೊಂದು ಸಾಲಿಡ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಇವಾಗ ಅಂದ್ರೆ ತುಂಬಾ ಹೈ ಸ್ಟ್ರೈಕ್ ರೇಟ್ ಅಂತ ಫಿನಿಶರ್ಸ್ ಅಂತಾನೂ ಅಲ್ಲ,
ತುಂಬಾ ಲೋ ಸ್ಟ್ರೈಕ್ ರೇಟ್ ಬಿಲ್ಡ್ ಇನ್ನಿಂಗ್ಸ್ ಸಾರ್ಟ್ ಆಫ್ ಪ್ಲೇಯರ್ ಅಂತಾನೂ ಅಲ್ಲ. ಸೊ ಅದಕ್ಕೆ ಎಕ್ಸಾಕ್ಟ್ ಆಗಿ ಇದೇ ರೋಲ್ಗೆ ಫಿಟ್ ಆಗೋ ಒಬ್ಬ ಪ್ಲೇಯರ್ ಅಂದ್ರೆ ಮಾರ್ಕಸ್ ಸ್ಟೋಯ್ನಿಸ್. ಸ್ಟೋಯ್ನಿಸ್ ಅವ್ರು ಇಲ್ಲಿ ಬರ್ತಾರೆ. ಆಮೇಲೆ ರಚಿನ್ ರವೀಂದ್ರನು ಇದ್ದಾರೆ. ಕರೆಕ್ಟ್, ಎರಡು ಕೊರತೆನೂ ಫುಲ್ಫಿಲ್ ಮಾಡುವಂತ ಪ್ಲೇಯರ್ ಅವರು. ಆಲ್ರೌಂಡರ್ ಕೂಡ ಹೌದು, ವಿತ್ ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗೇ ಮಾಡ್ತಾರೆ. ಬೋತ್ ಏನೋ ಅವ್ರು ಎರಡೂ ಮಾಡ್ತಾರೆ. ಫಿನಿಶಿಂಗ್ ಮಾಡ್ಬೋದು. ಕಿಲ್ಲಿಂಗ್ 2 birds with 1 stone ಅಂದ್ರೆ ಇದೇ ತರ ಸೈನಿಂಗ್ ಮಾಡ್ಬೇಕು ನಾವು. ಸೊ ಈಗ ನಮ್ಮ ಹತ್ರ ಕೊರತೆ ಏನಪ್ಪಾ ಅಂದ್ರೆ, ಒಂದು ಹೇಳ್ದಂಗೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8 ಇಷ್ಟನ್ನು ಫಿಲ್ ಮಾಡ್ಲೇಬೇಕು. ಆಮೇಲೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ನಲ್ಲಿ ನಮ್ಮ ಹತ್ರ ಇಬ್ರಿದ್ದಾರೆ. ಇನ್ನೊಬ್ರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಪ್ಷನ್ ಮಾರ್ಕಸ್ ಸ್ಟೋಯ್ನಿಸ್ ತರ ಒಬ್ರು ಬೇಕು. ಆಮೇಲೆ ಇನ್ನೇನ್ ಬೇಕಪ್ಪ, ಇನ್ನೊಂದು ಸ್ಪಿನ್ನರ್ ಬೇಕು ಚಹಲ್ ಜೊತೆ ಕಾಂಪ್ಲಿಮೆಂಟ್ ಮಾಡಕ್ಕೆ. ಅಷ್ಟೇ. ಆಮೇಲೆ ಆಬ್ವಿಯಸ್ಲಿ ದ ಯೂಶುವಲ್ ಪ್ರಾಪರ್ ಆಲ್ರೌಂಡರ್ ಟೈಪ್ಸ್, ವಾಷಿಂಗ್ಟನ್ ಸುಂದರ್ ತರ. ಕರೆಕ್ಟ್. ಅಂಡ್ ನೀವು ಇನ್ನೊಂದು ನೋಡಿದ್ರೆ ಇವಾಗ ಸದ್ಯಕ್ಕೆ ಓನ್ಲಿ ಒನ್ ಸ್ಪಾಟ್ ಆಫ್ ಫಾರಿನ್ ಪ್ಲೇಯರ್ ಹ್ಯಾಸ್ ಬಿನ್ ಫಿಲ್ಡ್. ಅದು ಒಂಥರ ದಟ್ ಈಸ್ ಸಮಥಿಂಗ್ ಡಿಫರೆಂಟ್ ಇನ್ RCB ಟಿಲ್ ನೌ, ಬಿಕಾಸ್ ನಾವು ಹೆವಿಲಿ ಪ್ರತಿ ಸತಿ ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿ ಈಗ ಹೇತಿ ಬಂದಿರೋದು ನಾವು. ಸೊ ಅದೊಂದು ಕೋರ್ ಇಂಡಿಯನ್ ಸ್ವಲ್ಪ ಕೋರ್ ಬಿಲ್ಡ್ ಮಾಡ್ಬೇಕು ಈ ಸತಿ ಅಟ್ ಲೀಸ್ಟ್. ನೋಡ್ತು ಅಂತಂದ್ರೆ ಈಗ ನಮ್ಗೆ ಮೇನ್ 40 crores ಅಲ್ಲಿ ನಾವು ಮೇನ್ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾಡ್ಬೇಕಾಗಿರೋದು ಒಂದು ಆಲ್ರೌಂಡರ್, ಆಮೇಲಿಂದ ಒಬ್ಬ ಫಿನಿಶರ್ ಅಷ್ಟೇನೆ. ಬಿಟ್ರೆ ಬೇರೆ ಎಲ್ಲ ಸೆಕೆಂಡರಿ ಪ್ಲೇಯರ್ಸ್ ಇಂದ ನಾವು ಫಿಲ್ ಮಾಡ್ಬೋದು ಸ್ಕ್ವಾಡ್ ಅನ್ನು. ಫಾರ್ ಎಕ್ಸಾಂಪಲ್ ಈಗ ಕುಮಾರ್ ಕುಶಾಗರ ಅಂತ ಈಗ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ನಾವು ಸ್ಪಾಟ್ಸ್ ಕೊಡ್ಬೋದು ಟೀಮ್ ಅಲ್ಲಿ. ಅಭಿನವ್ ಮನೋಹರ ಆತರ ಫಿನಿಶರ್ ತಗೋಬಹುದು ಟು ಬಿ ಆನೆಸ್ಟ್, ಇಂಡಿಯನ್ ಫಿನಿಶರ್ ಅವರು. ಪ್ಲಸ್ ಕರ್ನಾಟಕ ಪ್ಲೇಯರ್ ಕೂಡ. ಒಂದು ಕ್ವಾಲಿಟಿ ಯಂಗ್ಸ್ಟರ್ ಗೆ ನಂಬರ್ 6 ಇಟ್ಟಿರೋಣ, ನಂಬರ್ 8 ಸ್ಪಿನ್ನಿಂಗ್ ಆಲ್ರೌಂಡರ್, ನಂಬರ್ 7 ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ನಂಬರ್ 5 ಪ್ರಾಪರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಇದನ್ನ ತಲೆಯಲ್ಲಿ ಇಟ್ಕೊಂಡು ವಾಪಸ್ ನಮ್ ಪ್ರಯಾರಿಟಿ ಬೋರ್ಡ್ ಹೋಗೋಣ. ಇಲ್ಲಿ ಸೊ ಈಗ ಶುರು ಮಾಡೋಣ, ಯಾರು ಬೇಕಾದ್ರೆ ಶುರು ಮಾಡಿ. ನಮ್ ಮೇನ್ ಒಂದ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಜಿತೇಶ್ ಶರ್ಮಾ ಅಥವಾ ವೆಂಕಟೇಶ್ ಅಯ್ಯರ್ ಒಳ್ಳೆ ಫಿಟ್ ಮಿಡ್ಲ್ ಆರ್ಡರ್ ಅಲ್ಲಿ. ನನ್ ಕೇಳಿದ್ರೆ ಪರ್ಸನಲಿ ವೆಂಕಟೇಶ್ ಅಯ್ಯರ್ ಅಥವಾ ಕೃಣಾಲ್ ಪಾಂಡ್ಯನ್ ನಾವು ತಗೋಬೇಕು. ಯಾಕಂದ್ರೆ ನಮ್ದು ಇಡೀ ಲೈನ್ ಅಪ್ ಹೋಯ್ತು ಅಂತಂದ್ರೆ ಲೆಫ್ಟ್ ಹ್ಯಾಂಡರ್ಸೇ ಕಾಣಿಸಲ್ಲ ಅಲ್ಲಿ, ತುಂಬಾ ಒನ್ ಡೈಮೆನ್ಷನಲ್ ಆಗ್ಬಿಟ್ಟಿದೆ. ಕರೆಕ್ಟ್, ಆಕ್ಚುಲಿ ಕರೆಕ್ಟ್. ಲಾಸ್ಟ್ ಟೈಮ್ ತರನೇ ಇದೆ ಸ್ವಲ್ಪ. ಸೊ ಅಟ್ ಲೀಸ್ಟ್ ಈಗ ರಿಮೈನಿಂಗ್ ಸ್ಪಾಟ್ಸ್ ಅಲ್ಲಿ ನಮಗೆ ಮಿನಿಮಮ್ 2 ಲೆಫ್ಟ್ ಹ್ಯಾಂಡರ್ಸ್ ಬೇಕು ಹೂ ಕ್ಯಾನ್ ಬ್ಯಾಟ್ ಅಪ್ ದಿ ಆರ್ಡರ್ ಅಂಡ್ ಡೌನ್ ದಿ ಆರ್ಡರ್ ಆಸ್ ವೆಲ್. ಫಾರ್ ಎಕ್ಸಾಂಪಲ್ KL ರಾಹುಲ್ ಒಂಥರ ಫ್ಲೋಟರ್ ತರ ಆಡ್ಬೋದು, ಅಂದ್ರೆ ಈಗ ಓಪನಿಂಗು ಮಾಡ್ತಾರೆ ಫಿನಿಶಿಂಗು ಮಾಡ್ತಾರೆ ಆ ತರ. ಸಿಮಿಲರ್ಲಿ ಅದೇ ರೋಲ್ ಪ್ಲೇ ಮಾಡೋರು ಇನ್ನೊಬ್ರು ಲೆಫ್ಟ್ ಹ್ಯಾಂಡರ್ ಕೂಡ ಬೇಕು. ಹಂಗ ಹೇಳಿದ್ರೆ ಆಕ್ಚುಲಿ ವೆಂಕಟೇಶ್ ಅಯ್ಯರ್, ರಚಿನ್ ರವೀಂದ್ರ ಇಬ್ರು ಒಳ್ಳೆ ಫಿಟ್ ನಮ್ ಟೀಮ್ಗೆ. ಆತರ ಕಾಂಬಿನೇಷನ್ ಅಲ್ಲಿ ನೋಡ್ತು ಅಂತಂದ್ರೆ ಆಕ್ಚುಲಿ ರಚಿನ್ ರವೀಂದ್ರ ಇಸ್ ದ ಪರ್ಫೆಕ್ಟ್ ಫಿಟ್. ಯಾಕಂದ್ರೆ ಮಾರ್ಕಸ್ ಸ್ಟೋಯ್ನಿಸ್ ತರ ಅವ್ರು ರೈಟ್ ಹ್ಯಾಂಡರ್ ಅಲ್ಲಿ ಲೆಫ್ಟ್ ಹ್ಯಾಂಡರ್, ಪ್ಲಸ್ ಅವ್ರು ಸೆಕೆಂಡ್ ಸ್ಪಿನ್ನರ್ ಸ್ಲಾಟ್ ಅನ್ನು ಫಿಲ್ ಮಾಡ್ತಾರೆ. ಪ್ಲಸ್ ನಾವು ಜೆನ್ಯೂನ್ ಎಕ್ಸ್ಟ್ರಾ ಫಾಸ್ಟ್ ಬೌಲರ್ ಅನ್ನು ನಾವು ಚೂಸ್ ಮಾಡ್ಬೋದು 11 ಅಲ್ಲಿ. ಆಮೇಲೆ ನಾವ್ ಇನ್ನೊಂದೇನ್ ಮರಿತಾ ಇದೀವಿ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಇದಾರೆ. ಹೌದು, ಇಂಪ್ಯಾಕ್ಟ್ ಪ್ಲೇಯರ್ ಗೆ ಒಳ್ಳೆ ಇಂಡಿಯನ್ ಇಟ್ಕೊಳ್ಳೋದೇ ಬೆಟರ್ ಅನ್ಸುತ್ತೆ ನನಗೆ. ಸೊ ಇಫ್ ಐ ಕ್ಯಾನ್ ಅಸ್ಯೂಮ್ ಅಂಡ್ ಟಾಕ್ ಫಾರ್ ಆಲ್ ಆಫ್ ಅಸ್, ರಚಿನ್ ರವೀಂದ್ರ ನೆಕ್ಸ್ಟ್ ಪ್ರಯಾರಿಟಿನ. ಯಾಕಂದ್ರೆ ಅವ್ರು ಲೆಫ್ಟ್ ಹ್ಯಾಂಡರ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಹೂ ಇಸ್ ಕಂಪ್ಲೀಟ್ಲಿ ಕನ್ಸಿಸ್ಟೆಂಟ್ ಅಂಡ್ ಕ್ಯಾನ್ ಬೌಲ್ 4 overs ಎವ್ರಿ ಸಿಂಗಲ್ ಮ್ಯಾಚ್. ಆಮೇಲಿಂದ ಅವ್ರು ಒಂಥರ ಅವ್ರ ಫಾರಿನರ್ ಪ್ಲಸ್ ಬೆಂಗಳೂರು ಅವ್ರುವೆ ಕರ್ನಾಟಕದವ್ರುವೆ ಅದು ಇದೆ. ಅದು ಅವರು ನಮ್ಗೆ ತುಂಬಾನೇ ಅಪ್ಸೆಟ್ ಮಾಡಿದ್ದಾರೆ ಈ ಟೆಸ್ಟ್ ಮ್ಯಾಚ್ ನಲ್ಲಿ, ಅಪ್ಸೆಟ್ ಮಾಡಿದ್ದಾರೆ.
CSK ನಲ್ಲಿ ಹೋಗಿದ್ದು ಒಂದ್ ಅಪ್ಸೆಟ್. ಅದ್ ಆಕ್ಚುಲಿ ನಮ್ದೇ ಮಿಸ್ಟೇಕ್, ನಾವೇ ಆಪ್ಷನ್ ಅಲ್ಲಿ ಬಿಟ್ಕೊಟ್ಟಿದ್ದು, ಅವ್ರ ಕೈಯಲ್ಲಿ ಏನಿರ್ಲಿಲ್ಲ ಅದು. ಅದಾದ್ಮೇಲೆ ಅವ್ರ ಹೌದು. ಕಡೆ ಹೋಗಿ ನಮ್ಮೇಲೆ ಗೆಲ್ಸಿದಾರ ಅವರು. ಅದೊಂದ್ ದೊಡ್ಡ ದ್ರೋಹ ಅದು. ಇದೆಲ್ಲ ದ್ರೋಹನ ಅವರು ವಾಪಸ್ ನಮ್ಮ ಲವ್ನ ಪಡಿಬೇಕು ಅಂದ್ರೆ ಅವರು ಬೆಂಗಳೂರಿಗೆ ತಿರ್ಗಾ ಆಡ್ಬೇಕು ಅಂತ ನಮ್ಮ ಎಲ್ಲಾರ್ದುನು. ನನ್ ಪ್ರಕಾರ ಇವ್ರಿಗೆ ಆಲ್ ಔಟ್ ಹೋಗ್ಬೇಕು. ಅಂದ್ರೆ ಇವರು ಈಸಿಯಾಗಿ ಸಿಗುವಂತ ಪ್ಲೇಯರ್ ಅಂತ ನನ್ಗಂತೂ ಅನ್ಸಲ್ಲ. ಎಷ್ಟೊಂದ್ ನಂಗೆ ಇನ್ನೂ ಒಂದ್ ಏನನ್ಸುತ್ತೆ ಅಂದ್ರೆ, ಇವರು CSK ಇವ್ರನ್ನ RTM ಯೂಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಮಿನಿಮಮ್ 10 crores ತನಕ ರೈಸ್ ಮಾಡ್ಲೇಬೇಕು ಪ್ರೈಸ್ ನ. ಹೌದು, ಮಿನಿಮಮ್ ಒಂದು 12 crores ತನಕ ಹೋಗ್ಲೇಬೇಕು. ಹೋಗೇ ಹೋಗ್ತಾರೆ ಬೇರೆ ಟೀಮ್ಸ್ ಕೂಡ, ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್ ಹೋಗೇ ಹೋಗ್ತಾರೆ. ಕರೆಕ್ಟ್. ನಾನು ಹೇಳೋದು ಇವ್ರಿಗೆ ಅಪ್ಪರ್ ಲಿಮಿಟ್ 12 crores ಇರ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಕ್ಯಾನ್ ಸ್ಟಾರ್ಟ್ 14 ಮ್ಯಾಚಸ್ ಫಾರ್ RCB. ಅದೊಂದು ಪ್ರಯಾರಿಟಿ ಇದ್ದೇ ಇದೆ. ಪ್ಲಸ್ ನ್ಯೂಜಿಲೆಂಡ್ ಅವ್ರು ನಾರ್ಮಲಿ ಡಿಪೆಂಡಬಲ್, ಅವ್ರು ಬಿಟ್ಟೋಗಲ್ಲ. ಹೌದು. ಆಮೇಲೆ ಇವ್ರಿಗಿಲ್ಲೇನ್ ಸೆಟ್ ಆಗುತ್ತೆ ಅಂತ ಏನೋ ಯೋಚನೆ ಮಾಡೋದೇ ಬೇಡ. ಯಾಕಂದ್ರೆ ಇವ್ರು ಬಾಡಿಗೆ ರಜ್ಜಿ ಮನೇಲೆ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ. ಅದು ಒಂದಿದೆ. ನಮ್ಮನೇನೆ ಕೊಡ್ತೀನಿ ಅವ್ರಿಗೆ. ಬೆಂಗಳೂರು ಬಂದ್ರೆ ಸಾಕು ಇಂತ ಪ್ಲೇಯರ್ಗಳು. ಅಂದ್ರೆ ನಮ್ಮನೆ ಕೊಡ್ತೀನಿ, ನಮ್ ಜೊತೆ ಇರ್ಬೇಕಾಗತ್ತೆ. ಅಂದ್ರೆ ನಮ್ಗೆ ಇಲ್ಲೂ ಬೇರೆ ಜಾಗ ಇಲ್ಲ. ಅದ್ ಸ್ವಲ್ಪ ಎಕ್ಸೈಟ್ಮೆಂಟ್ ನಲ್ಲಿ ಹೇಳ್ಬಿಟ್ಟೆ. ಇವ್ರಿಗೆ ಸಹನ್ ಆಮೇಲೆ ವಿನೀತ್ ಬೇಗ ಒಂದ್ ನಂಬರ್ ಹಂಗೆ ಎಸ್ತ್ ಬಿಡಿ. 12. ಎಲ್ಲರೂ 12 ಅಂದ್ಮೇಲೆ ನನ್ಗೆ ಹೇಳೋದಕ್ಕೆ ಏನು ಉಳ್ದಿಲ್ಲ. ಸೊ ರಚಿನ್ ರವೀಂದ್ರ ಅವ್ರಿಗೆ 12. ನನ್ ಪ್ರಕಾರ KL ರಾಹುಲ್ ಒಂದ್ ಪೊಸಿಷನ್ ಕೆಳಗಡೆ ಹಾಕ್ಬಿಟ್ಟು ರಚಿನ್ ರವೀಂದ್ರನ್ ಮೇಲೆ ಹಾಕ್ಬಿಟ್ಟು. ಬಟ್ ಪ್ರಾಬ್ಲಮ್ ಏನಂದ್ರೆ KL ರಾಹುಲ್, ರಚಿನ್ ರವೀಂದ್ರ ಫಿನಿಶಿಂಗ್ ಎಲ್ಲ ಹೆಂಗ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ಬಟ್ KL ರಾಹುಲ್ ಅಂತೂ ಮಾಡಲ್ಲ ಅಷ್ಟಂತ ಗೊತ್ತು. ಸೊ ಅದನ್ನ ಕೆಳಗ್ ಪುಷ್ ಮಾಡಿ ಯೂಸ್ ಇಲ್ಲ. ಸೊ ಒಂದು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಇಡೀ 11 ಮೋಸ್ಟ್ ಫೀಬಲ್ ಪೊಸಿಷನ್ ಇರೋದಂದ್ರೆ KL ರಾಹುಲ್. ಅವ್ರನ್ನ ಕಾನ್ಫಿಡೆಂಟ್ ಆಗಿ ಓಪನಿಂಗ್ ಕಳ್ಸಕ್ಕಾಗಲ್ಲ, ಕಾನ್ಫಿಡೆಂಟ್ ಆಗಿ ನಂಬರ್ 3 ಕಳ್ಸಕ್ಕಾಗಲ್ಲ. ಅದ್ರ ಕೆಳಗಡೆ ಅವ್ರು ಆಡಲ್ಲ. ಆಕ್ಚುಲಿ ನನ್ ಪ್ರಕಾರ ಕೊಹ್ಲಿ ರವೀಂದ್ರ ಓಪನಿಂಗ್ ಮಾಡಿಸಿ, ರಜತ್ 1 ಡೌನ್, ವಿಲ್ಜಾಕ್ಸ್ 2 ಡೌನ್, ಆಮೇಲೆ KL ರಾಹುಲ್ 3 ಡೌನ್, ಇದು ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತೆ. ನಾವ್ ಇನ್ನೊಂದ್ ಏನ್ ಕನ್ಸಿಡರ್ ಮಾಡ್ತಿಲ್ಲ ಅಂತಂದ್ರೆ, ನಾವು ನಾರ್ಮಲಿ ಪವರ್ ಪ್ಲೇ ನಲ್ಲಿ 2 ವಿಕೆಟ್ ಕಳ್ಕೊಂತೀವಿ. ಸೊ ಅವಾಗ KL ರಾಹುಲ್ ಅಂತ ಪ್ಲೇಯರ್ ಬೇಕೇ ಬೇಕಾಗುತ್ತೆ. ಹೌದು, ಅರ್ಲಿ ವಿಕೆಟ್ ಬಿದ್ದಾಗ ಅವರೇ 1 ಡೌನ್ ಅಥವಾ 2 ಡೌನ್ ಹೋಗೋದು. ನನ್ ಪ್ರಕಾರ RCB ಬ್ಯಾಟ್ಸ್ಮನ್ ಹೋಗ್ಬೇಕಿದ್ರೆ ಮತ್ತೆ ಓಪನಿಂಗ್ ಗೆ ಕಳಿಸ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಅಂಡ್ ವಿರಾಟ್ ನ ಇಳಿಸ್ಬೇಕು ಅಂತ. ವಿರಾಟ್ ನಂಬರ್ 3 or ನಂಬರ್ 4 ಅಲ್ಲಿ ಐ ಥಿಂಕ್ ದಟ್ ಈಸ್ ಒನ್ ವೇ ಟು ಗೆಟ್ ಹಿಸ್ ಪ್ರೈಮ್ ಬ್ಯಾಕ್ ಅಂತ ಯಾಕೋ ಮೈ ಒಪಿನಿಯನ್. ನಾನು ಹೇಳೋದು ವಿರಾಟ್ ಕೊಹ್ಲಿ ಪೊಸಿಷನ್ ಚೇಂಜ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವ್ರ ಬೆಸ್ಟ್ ಬ್ಯಾಟ್ಸ್ಮನ್ ಶುಡ್ ಪ್ಲೇ ಮ್ಯಾಕ್ಸಿಮಮ್ ನಂಬರ್ ಬಾಲ್ಸ್ ಪಾಸಿಬಲ್. ಆ ಫಿಲಾಸಫಿಯಿಂದ ನಾವು ಆಡ್ಬೇಕು. ನಾವು ಬೆಸ್ಟ್ ಬ್ಯಾಟ್ಸ್ಮನ್ ಇರೋದೇ ಅಂದ್ರೆ ಇವಾಗ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟ್ಟಿದಾರ್ ಇಬ್ರೇನೆ. ಅಂಡ್ ರಜತ್ ಪಟ್ಟಿದಾರ್ ಈಸ್ ಕಂಫರ್ಟಬಲ್ ಅಟ್ ನಂಬರ್ 3. ಸರಿ, ನಾವು ಒಂದ್ ಕೆಲ್ಸ ಮಾಡ್ಬಿಡ್ತೀನಿ, KL ರಾಹುಲ್ನ ಟೆಂಪರರಿ ಪಕ್ಕಕ್ಕೆ ಹಾಕಿರ್ತೀನಿ. ಯಾಕಂದ್ರೆ ಇದ್ರೆ ಈ ಜನದಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಅಲ್ಲ, ಇದು ನಾವು ಡಿಸೈಡ್ KL ರಾಹುಲ್ ಡಿಸೈಡೆಡ್ ಪೊಸಿಷನ್ ಕೊಡೋದೇ ತಪ್ಪು ನನ್ಗೆ ಹೇಳಿದ್ರೆ. ಯಾಕಂದ್ರೆ ನಾವು ಅರ್ಲಿ ವಿಕೆಟ್ಸ್ ಲೂಸ್ ಮಾಡಿದಾಗ ಅವ್ರನ್ನ ಮೇಲಾಡಿಸ್ಬೇಕು, ನಿಧಾನಕ್ಕೆ ಆಡ್ಬೇಕಾದ್ರೆ ಅವ್ರನ್ನ ಕೆಳಗಾಡಿಸ್ಬೇಕು, ಅಥವಾ ಅವ್ರನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ಬೇಕು. ಎದೆ ಮುಟ್ಕೊಂಡು ಹೇಳ್ಬೇಕು ಅಂದ್ರೆ ಯಾರಿಗೂ ಕಾನ್ಫಿಡೆನ್ಸ್ ಇಲ್ವಾ ಇಲ್ಲಿ? ಅವ್ರನ್ನ ಎಲ್ಲಾಡ್ಸೋದಕ್ಕೂ ಕಾನ್ಫಿಡೆನ್ಸ್ ಇಲ್ಲ. ಹೋಗಲ್ಲ ಅನ್ಸುತ್ತೆ ನೋಡ್ತಿದ್ರೆ. 15 crores ನಾವು ಯಾಕೆ ಹಾಕಿದೀವಿ ಅಂತ ನಂಗೆ ಈಗ ಡೌಟ್ ಬರ್ತಿದೆ. ಆ 15 crores ಬದಲು ರಚಿನ್ಗೆ 15 ಕೊಡ್ಬೋದು ಅನ್ಸುತ್ತೆ. ಏನೋ ಮಿಸ್ಟೇಕ್ ಮಾಡಿದ್ವು, ಅಷ್ಟೊಂದು ಬರ್ತಿದೆ ನಂಬರ್. ಎಷ್ಟಾಯ್ತಪ್ಪ? 92ನಾ?
ಇದು ಕೊಹ್ಲಿ ಮತ್ತೆ ರಜತ್ ಸಬ್ಟ್ರಾಕ್ಟ್ ಮಾಡ್ಬೇಕು. ಓ ಕರೆಕ್ಟ್ ಸಾರಿ ಮೈ ಬ್ಯಾಡ್. ಅವನು and yes they are. ಬ್ರೈನ್ ಫೇಡ್ ಮೊಮೆಂಟ್ ಆಗೋಯ್ತು ನನ್ಗೆ, ಐ ಅಪಾಲಜೈಸ್. ಟಿಪಿಕಲ್ RCB at ಆಕ್ಚುಲ್ auctions. ಆಕ್ಚುಲ್ ಕೌಂಟ್ ಮಾಡೋದು ಬೇಡ ಈಗ ಸದ್ಯಕ್ಕೆ, ಯಾಕಂದ್ರೆ ಅವ್ರೇನ್ ಪ್ರಯಾರಿಟಿ ಅಲ್ಲ. ಸೊ ಸರಿ ಬಿಡು, ನಮ್ಗಾಗ್ಲೇ ಕಾನ್ಫಿಡೆನ್ಸ್ ಹೋಗ್ತಾ ಇರೋದು ನನಗೆ ಗೊತ್ತಾಗ್ತಿದೆ ಇಲ್ಲಿ. ಓಕೆ ಇಷ್ಟ ಜನ ಕನ್ಫರ್ಮಾ? 1.5 ಆಗಿದೆ. ರಜತ್ ಪಾಯ್ಡರ್ ನಾವು ತೆಗಿಬೇಕು. ರಜತ್ ಪಾಯ್ಡರ್ ಇನ್ನೊಂದ್ ಏನ್ ಮಾಡ್ಬೋದಂದ್ರೆ we can still look into alternatives. ಈಗ in case this guy we can't get this guy, we can buy this guy ಅಂತ. ಸೊ ಆಗ we'll get into one correct number. ಸೊ ಈಗ ನಾವೆಲ್ಲ ಕೌಂಟ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ನಾಟ್ ಲೈಕ್ ವಿ ಆರ್ ಗೆಟಿಂಗ್ ಆಲ್ ದೀಸ್ ಪೀಪಲ್. ಇವಾಗ ಇವನ್ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ, ಅದೇ ದುಡ್ಡಲ್ಲಿ ಬೇರೆಯವ್ರು ಯಾವ್ದು if not same caliber, we can still get a good player. So ಆ ತರ ನೋಡ್ಬೋದು. So ಅದು ಕರೆಕ್ಟ್. probably we can go with ಎಷ್ಟು ಒಂದು 13 players ಒಟ್ಟಿಗೆ ಸಮ್ ಮಾಡಿ ಆ ತರ ಮಾಡ್ಬೋದು. That will give us a good number. 13 to 14 players. ಅದು ಮಾಡ್ಬೋದು. ನಾನು ಹೇಳೋದು ಫಸ್ಟ್ ನಮ್ ಟಾಪ್ 11 ನೇಮ್ ಮಾಡಿ ಆಮೇಲಿಂದ ಅವ್ರ ಆಲ್ಟರ್ನೇಟಿವ್ ಹುಡ್ಕೊಂಡು ಹೋಗಿದ್ರೆ ವಾಸಿ ಅಂತ ಅನ್ಸುತ್ತೆ. ಅದನ್ನ ನಾನು ಅದೇ ಅನ್ಕೊಂಡಿದ್ದು. ಸೊ ಈಗ ಇಷ್ಟಾಗಿದೆ, ಈಗ ಇನ್ 3 ಸ್ಲಾಟ್ ಫಿಲ್ ಮಾಡೋಣ, ಆಮೇಲೆ ಆಲ್ಟರ್ನೇಟಿವ್ಸ್ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್. ಎಸ್. ಇನ್ನೊಂದು ಪಿಕ್ ಅದೇ ವೆಂಕಟೇಶ್ ಅಯ್ಯರ್ ಅಂತ ಹೇಳಿದ್ದು. ಅವ್ರ ರೋಲ್ನೇ ರಚಿನು ಪ್ಲೇ ಮಾಡೋದಲ್ವ ಒಂಥರ. ಆಕ್ಚುಲಿ ವೆಂಕಟೇಶ್ ಅಯ್ಯರ್ ಫಿನಿಶಿಂಗ್ ಮಾಡ್ಬೋದು. ಕೋಲ್ಕತ್ತಾ ಫಿನಿಶರ್ ನಮ್ಗೆ ಫಾರಿನ್ ಪ್ಲೇಯರ್ ಬೇಕು ಅಂತ ಅನ್ಸುತ್ತೆ. ಬಿಗ್ ಹಿಟ್ಟರ್ಸ್ ಲೈಕ್ ಹೆಟ್ಮೈರ್ ಕ್ಯಾಲಿಬರ್ ಅಲ್ಲಿ ಯಾರು ಬೇಕು ಅಂತ ಅನ್ಸುತ್ತೆ ನನಗೆ. ಅದ್ ನನ್ ಲ್ಯಾಕ್ ಆಗ್ತಿದೆ ಮಿಡಿ ಲೈನ್ ಅಪ್. ಅದೇ ನನ್ಗೆ ತುಂಬಾ ಮಾರ್ಕೋ ಎನ್ಸನ್ ಅಥವಾ ಕೊಯಿಟ್ಜಿ ಅವ್ರ ಇಬ್ರನ್ನ, ಕೊಯಿಟ್ಜಿ ಫಿನಿಶರ್ ಅಂತ ಅಲ್ಲ, ಬಟ್ ಮಾರ್ಕೋ ಎನ್ಸನ್ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್. ಬಟ್ ಇಫ್ ವಿ ಡೋಂಟ್ ಗೆಟ್ ಹಿಮ್ ವಿ ಶುಡ್ ಗೋ ಫಾರ್ ಕೊಯಿಟ್ಜಿ, ಬಿಕಾಸ್ ಅಟ್ ಲೀಸ್ಟ್ ಬೌಲಿಂಗ್ ಅಲ್ಲೂ ಏನು ಯಾನ್ಸನ್ ಸಿಕ್ಕಿದ್ರೆ ನಮ್ಗೆ ಆಕ್ಚುಲಿ ಇನ್ನೊಬ್ಬ ಫ್ರಂಟ್ ಲೈನ್ ಬೌಲರ್ ತಗೋಬಹುದು ಫಾರಿನರ್, ಬಿಕಾಸ್ ಅವರು ಯಾನ್ಸನ್ ಬ್ಯಾಟಿಂಗ್ ಅಲ್ಲೂ ಆಡ್ತಾರೆ, ಬ್ಯಾಟಿಂಗ್ ಚೆನ್ನಾಗಿ. ಯಾನ್ಸನ್ ಸಿಕ್ಕಿದ್ರೆ ಒಂದು ವೆರಿ ಗುಡ್ ಫಾಸ್ಟ್ ಬೌಲರ್ ಪ್ಲಸ್ ಒಳ್ಳೆ ಫಿನಿಶರ್ ಕೂಡ. ಸೊ ಆಮೇಲೆ ವೇರಿಯೇಷನ್ ಇದೆ, ಲಾಟ್ ಆಫ್ ವ್ಯಾಲ್ಯೂ. ಕರೆಕ್ಟ್. ಪವರ್ ಬೌಲರ್ ಇದೆ, ಆಮೇಲೆ ರೈಟ್ ಇಂದ ಬೌನ್ಸರ್ ಏನೋ ಬರುತ್ತೆ. ಆಮೇಲೆ ಈಗ ಈ ಸೌತ್ ಆಫ್ರಿಕಾ ರೀಸೆಂಟ್ ಆಗಿ ಇಂಡಿಯಾ ಸೌತ್ ಆಫ್ರಿಕಾನಲ್ಲಿ ಆಡಿದಾಗ ಅವರೇ ಲೀಸ್ಟ್ ಹೊಡ್ಸ್ಕೊಂಡಿದ್ದ ಮ್ಯಾಚ್, ಅದೇ 283 ಹೊಡೆದ್ವಲ್ಲ. ಡೆತ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ರು ಯಾರ್ಕರ್ಸ್, ಅಂದ್ರೆ ಬೇರೆ ಬೌಲರ್ಸ್ ತರ ಈಸಿಯಾಗಿ ಹೊಡಿಯಕ್ ಆಗ್ತಿರ್ಲಿಲ್ಲ ಅವ್ರ ಅಗೇನ್ಸ್ಟ್. ಸೊ ನಾವ್ ಇವ್ರನ್ನ ಹಾಗಾದ್ರೆ 4th ಪ್ರಯಾರಿಟಿ ಅಂತ ಹೇಳ್ಬೋದಾ? ಹೇಳ್ಬೋದು. ಐ ಥಿಂಕ್ ಸೊ, ಎಸ್. ವಿಷ್ಣು ಅವ್ರು ಸೈಲೆಂಟ್ ಆಗಿದ್ದಾರೆ ಯಾಕೋ. ವಿಷ್ಣು ಆಗಿ ನಾನು ಅನ್ಕೊಳ್ಳೋದು ಮಾರ್ಕೋ ಯಾನ್ಸನ್ ಗಿಂತ ಪ್ರಯಾರಿಟಿ ರಬಾಡ ಅಂತ ಅಂತೀನಿ ನಾನು. ಯಾಕೆಂದ್ರೆ ಯಾಕೆ ಅಂತಂದ್ರೆ ಮೇನ್ ರಬಾಡಾಗೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲಿಂದ ರಬಾಡಾ ಇಸ್ ಪ್ರಿಫರ್ಡ್ ಬೈ ಮೆನಿ ಕ್ಯಾಪ್ಟನ್ಸ್. ಹಂಗೆ ನೋಡ್ತಂದ್ರೆ ನೀವು ವರ್ಲ್ಡ್ ವೈಡ್ ಅವ್ರು ಯಾವ್ದೇ ಟೀಮ್ ಆಡಿರ್ಲಿ ಕ್ಯಾಪ್ಟನ್ಸ್ ಪ್ರಿಫರ್ ಮಾಡ್ತಾರೆ ರಬಾಡಾ ಆಡೋಕೆ. ಯಾಕಂದ್ರೆ ಅವ್ರು ಈಸ್ ವೆರಿ ಕೋಚಬಲ್ ಅಂತ ಅಂತಾರೆ ಎಲ್ಲಾರು. ಹೆಂಗ್ ಬೇಕು ಬೌಲಿಂಗ್ ಮಾಡ್ತಾರೆ ಅವರು. ಡಿಫ್ರೆಂಟ್ ಕ್ಯಾಲಿಬರ್ ಅವರು. ಸೊ ರಬಾಡಾನ ಯಾನ್ಸನ್? ನನ್ನ ಪ್ರಕಾರ ರಬಾಡಾ ಇರ್ಬೇಕು. ಇಬ್ರದ್ದು ಬಿಗ್ಗೆಸ್ಟ್ ಪ್ರೋ ಅಂಡ್ ಕಾನ್ ನೋಡ್ಕೊಂಡ್ರೆ ಯಾನ್ಸನ್ ನಂಗೆ ಆತರ ಬಿಗ್ ಕಾನ್ ನಂಗೇನು ಕಾಣಿಸಲ್ಲ. ಬಟ್ ರಬಾಡಾನಲ್ಲಿ ಒಂದ್ ಬಿಗ್ ಕಾನ್ ಏನಂದ್ರೆ ಅವ್ರ ಇಂಜುರಿ ಪ್ರೋನ್ ಅಂತ. ಬಟ್ ಯಾನ್ಸನ್ಗೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ಬೌಲಿಂಗ್ ಅಲ್ಲಿ.
ಕಂಪೇರ್ ಮಾಡಿದ್ರೆ. ಸೊ ಹಾ ಅದು ಪಕ್ಕ. ಸೊ ಫೋರ್ತ್ ಪ್ರಯಾರಿಟಿ ಆನ್ಸನ್ ರಬಾಡ ಅಂತಾನೆ ಹಾಕ್ಲಾ? ನಂಗೇನೋ ರಬಾಡ ಅಂತಾನೆ ಅನ್ಸುತ್ತೆ. ಫ್ರಂಟ್ ಲೈನ್ ಬೌಲರ್, ಓವರ್ಸೀಸ್ ಬೌಲರು ಬೇಕು, ಪೇಸರ್. ನಾವ್ ಒಂದ್ ಕಾನ್ಫಿಡೆಂಟ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಅಲ್ಜರಿ ಜೋಸೆಫ್ ಇಂದ ಅಂತೂ ಗ್ರೇಟ್ ಅಪ್ಗ್ರೇಡ್ ಇದು. ಹೌದು. ಆಕ್ಚುಲಿ ನಾವು ನಿಮ್ 3 ಜನದಲ್ಲೇ ಯಾರು ಹೋಗಿ ಬೌಲಿಂಗ್ ಮಾಡಿದ್ರು ಅಲ್ಜರಿ ಜೋಸೆಫ್ ಗಿಂತ ಅಪ್ಗ್ರೇಡ್ ಆಗುತ್ತೆ ಆಕ್ಚುಲಿ. ಸೊ ಈಗ ಫೋರ್ತ್ ಪ್ರಯಾರಿಟಿ ಇವ್ರದ್ದು ಪ್ರೈಸ್ ಕ್ಯಾಪ್ ಎಷ್ಟಿರುತ್ತೆ? ಎಲ್ಲರೂ ಡೈರೆಕ್ಟ್ ಆಗಿ ನಂಬರ್ ಹೇಳ್ಬಿಡಿ. 8. 10. ವಿನೀತ್ 8, 9. 8, 9. ಆವರೇಜ್ 9 ಹಾಕ್ಬಿಡೋಣ. ಹಕೀಸೋ ರಬಾಡ. ಇದನ್ನ ನಾವ್ ಆಕ್ಚುಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಯಾಕಂದ್ರೆ ಈ ಬೌಲರ್ ನಲ್ಲಿ ಒಬ್ಬರನ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು. ಎಷ್ಟೇ ಅಲ್ಲ ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ. ಬಟ್ ನಾನ್ ಹೇಳೋದು ಇಂಪ್ಯಾಕ್ಟ್ ಪ್ಲೇಯರ್ ನ ನಾವು ಇಂಡಿಯನ್ ಅಂದ್ರೆ ಅಪ್ಕಮಿಂಗ್ ಬೌಲರ್ ಅಥವಾ ಯಂಗ್ಸ್ಟರ್ ನಾವ್ ಯೂಸ್ ಮಾಡೋದು ವಾಸಿ. ಯಾಕಂದ್ರೆ ಅವ್ರನ್ನ ಗ್ರಾಜುವಲ್ ಆಗಿ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಸೆಟ್ ಆಗುತ್ತೆ ಅಂತ ಹೇಳೋದು. ಇವಾಗ ಡೆಲ್ಲಿ ಅವ್ರು ಆಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಎವ್ರಿ ಸೀಸನ್. ಈಗ ಲಲಿತ್ ಯಾದವ್ ಇರ್ಬೋದು, ಅಥವಾ ಖಲೀಲ್ ಅಹಮದ್ ಅಂತವ್ರು ಇರ್ಬೋದು, ಧ್ರುವ್ ಜುರೇಲ್ ಅಂತವ್ರು ಇರ್ಬೋದು, ಅವ್ರನ್ನೆಲ್ಲ ಇಂಟಿಗ್ರೇಟ್ ಮಾಡೋ ಟೀಮ್ ಅಲ್ಲಿ ನಿಧಾನಕ್ಕೆ ಅವ್ರು ಫಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡ್ ಬರ್ತಾರೆ 1-2 ಮ್ಯಾಚ್, ಆಮೇಲಿಂದ ನಿಧಾನಕ್ಕೆ ಟೀಮಿಗೆ ಇಂಟಿಗ್ರೇಟ್. ಅದು ರಿಕಿ ಪಾಂಟಿಂಗ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಡೆಲ್ಲಿನಲ್ಲಿ. ಅದನ್ನ ನಾವು ಅದೇ ಮಾಡೆಲ್ ಫಾಲೋ ಮಾಡಿದ್ರೆ ಆಕ್ಚುಲಿ ಚೆನ್ನಾಗಿರುತ್ತೆ. ಇದು ಒಂದು ಅನ್ಪಾಪ್ಯುಲರ್ ಒಪಿನಿಯನ್, ಬಟ್ ನನ್ನ ಪ್ರಕಾರ ಚಿನ್ನಸ್ವಾಮಿಯಲ್ಲಿ ರಹಾನೇನ ತಗೋಬಹುದು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್. ನಮ್ದಾಗ್ಲೇ ಬ್ಯಾಟ್ಸ್ಮನ್ ಗಳು ತುಂಬಾ ಜನ ಆಗೋದ್ರಲ್ಲ. ಹೌದು, ಅದಕ್ಕೆ ಅನ್ಪಾಪ್ಯುಲರ್ ಅಂದಿದ್ದು. ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ಗೆ ಬೆಸ್ಟ್ ಸೂಟಿಂಗ್ ಇಸ್ ಸುಂದರ್. ಯಾಕಂದ್ರೆ ಒಂದು ಲೆಫ್ಟ್, ಇನ್ನೊಂದು ಈಗ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ವಿ ಕ್ಯಾನ್ ಬ್ರಿಂಗ್ ಹಿಮ್, ಫಸ್ಟ್ ಬೌಲಿಂಗ್ ಮಾಡಿದ್ರು ವಿ ಕ್ಯಾನ್ ಬ್ರಿಂಗ್ ಹಿಮ್. ಸೊ ಈಗ ಯಾರು ಇನ್ಸೈಡ್, ಬಟ್ ಯೂಶಲಿ ಆಲ್ ರೌಂಡರ್ ವೈಶಾಖ್ ನ ಇಂಪ್ಯಾಕ್ಟ್ ನಮ್ದು ಇನ್ನೊಂದು ವೈಲ್ಡ್ ಕಾರ್ಡ್ ಶೌಟ್ ಇದೆ ಇಂಪ್ಯಾಕ್ಟ್ ಪ್ಲೇಯರ್ಗೆ. ಇದು ತುಂಬಾ ಅನ್ಪಾಪ್ಯುಲರ್ ಒಪಿನಿಯನ್, ಬಟ್ ಒಂದು ಸಾಲಿಡ್ ಆರ್ಗ್ಯುಮೆಂಟ್ ಇದೆ ಇಲ್ಲಿ. ಯಾಕೆ ಅಂತಂದ್ರೆ ನಾನ್ ಹೇಳೋದು ಇಂಪ್ಯಾಕ್ಟ್ ಪ್ಲೇಯರ್ ಶುಡ್ ಬಿ ಹಾರ್ದಿಕ್ ರಾಜ್. ಯಾರು? ಹಾರ್ದಿಕ್ ರಾಜ್ ಕರ್ನಾಟಕ ಒಳ್ಳೆ ಆಲ್ರೌಂಡರ್. ಲಾಸ್ಟ್ ಟೈಮ್ ಇಡೀ ಕರ್ನಾಟಕ ಟೀಮ್ ಸಿಂಗಲ್ ಹ್ಯಾಂಡೆಡ್ಲಿ ಕ್ಯಾರಿ ಮಾಡಿದ್ದಾರೆ ಪಾಪ ಇವರು, ಲಿಟರಲಿ ಬೋತ್ ಇನ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್. ನಮ್ಮ ಕರ್ನಾಟಕದವ್ರು ತೀರಾ ಹೋಪ್ಲೆಸ್ ಆಗಿ ಆಡ್ತಿದ್ರು ಎವ್ರಿ ಸಿಂಗಲ್ ಮ್ಯಾಚ್ ಇಲ್ಲ 5 ತಗೊಂಡಿದ್ದಾರೆ, ಇಲ್ಲ 100 ಹೊಡೆದಿದ್ದಾರೆ. ಏನವ್ರ ಹೆಸರು ಸ್ಪೆಲ್ ಮಾಡಿ? ಹಾರ್ದಿಕ್, HARDIK RAJ. ಇಲ್ವೇ ಇಲ್ಲ ಇದ್ರಲ್ಲಿ. ಲಾಸ್ಟ್ ಇಯರ್ ಇರ್ಲಿಲ್ಲ, ಇದು ಲಾಸ್ಟ್ ಇಯರ್ ಅಲ್ವಾ ರಿಲೀಸ್ ಪ್ಲೇಯರ್ಸ್? ಇಲ್ಲ, ಈ ಇಯರ್ದನೆ. ಓಕೆ. ಹಾರ್ದಿಕ್ ರಾಜ್ ಮೋಸ್ಟ್ಲಿ ಅವರು ಎಂಡ್ ಆಫ್ ದ ಲಿಸ್ಟ್ ಅಲ್ಲಿ ಇದಾರೆ ಅನ್ಸುತ್ತೆ. ನಾನು ಫಸ್ಟ್ 300 ಪ್ಲೇಯರ್ಸ್ ನೇ ಇದ್ರಲ್ಲಿ ತಗೊಂಡಿರೋದು, ಬಟ್ ಅವ್ರಿಗೆ ಆಮೇಲೆ ಬರೋಣ. ಫಸ್ಟ್ ಕೋರ್ 11 ಫಿಲ್ ಮಾಡ್ಬಿಡೋಣ. ನಾನು ಒಂದು ಕೋರ್ 11 ಅಲ್ಲೇ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಲಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇದೆ. ಅವ್ರಿಗೆ ಇನ್ನ 18 years ಆಫ್ ಏಜ್, ಒಳ್ಳೆ ಆಫ್ ಸ್ಪಿನ್ನರ್, ಒಳ್ಳೆ ಬ್ಯಾಟ್ಸ್ಮನ್ ಕೂಡ, ಬಿಗ್ ಹಿಟರ್. ಸರಿ, ನಾನು ಹಾಗಾದ್ರೆ ಇಲ್ಲಿ ಹಾಕಿರ್ತೀನಿ ಅವ್ರನ್ನ. ಒಂದು ಪ್ರಾಪರ್ ಈಗ ತಗೊಂಡ್ಬಿಟ್ಟಿರೋಣ, ಅದ್ ನೋಡೋಣ ಆಮೇಲೆ. ಚೀಪ್ ಆಗು ಸಿಗ್ತಾರೆ, ಯಾಕೆಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಇವ್ರಲ್ಲಿರೋ ಪೊಟೆನ್ಶಿಯಲ್ ನೋಡಲ್ಲ. ಸೊ ಅವರು ಏನೋ ಒಂದ್ 50 lakhs ಏನೇ ಸಿಗ್ಬೋದು ಅವ್ರು ನೋಡ್ತಾರೆ. ಮೋಸ್ಟ್ ಆಫ್ ದಮ್ ನೋಡಲ್ಲ ಅಂದ್ರೆ ನಾವು ಫಸ್ಟೇ ನೋಡಲ್ಲ. ನಾನ್ ಹೇಳ್ತಿರೋದು ನನ್ ವೈಲ್ಡ್ ಕಾರ್ಡ್ ಒಪಿನಿಯನ್ ಅಷ್ಟೇ. ಹೇಳಿದ್ರೆ 50 lakhs ಇಸ್ ಮ್ಯಾಕ್ಸಿಮಮ್ ಇವ್ರು ಕೊಡ್ಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ನಾವಿಲ್ಲಿ ಎಲ್ಲಾರು ಎಲ್ಲಿ ನಾವು ಸುತ್ತಾಡ್ತಾ ಇದೀವಿ ಅಂದ್ರೆ, ಇಲ್ಲ ಸುಂದರು, ಇಲ್ಲ ನಾವಿಲ್ಲೆಲ್ಲ ಹಾಕಿದೀವಿ ಇದ್ರಲ್ಲಿ ಸುಂದರ್ ಅಥವಾ
ಅಶ್ವಿನ್, ಇಫ್ ಐ ಆಮ್ ನಾಟ್ ರಾಂಗ್. ಸುಂದರ್ ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಇರ್ತಾರೆ ಈ ಆಪ್ಷನ್, ಸೊ ಅದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಎಸ್ಪೆಷಲಿ ಪಂಜಾಬ್ ಅಂತ ಟೀಮ್ಸ್ ಅಲ್ಲಿ ಯಾರ ಹತ್ರ ಬಿಗ್ ಪರ್ಸ್ ಇದೆ ಅವ್ರ ಹ್ಮ್. ಗ್ಯಾರಂಟಿ ಇವ್ರ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಾರೆ. ಹ್ಮ್. ಈಗ ನಾವ್ ನೋಡಕ್ ಹೋದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಉಳ್ದು ಇಲ್ಲ. ಇವಾಗ ನಾವೊಂದು ಆಲ್ಮೋಸ್ಟ್ 24 crores ಉಳಿದಿರ್ಬೋದು ಇವಾಗ ನಾವು ನೋಡ್ತು ಅಂದ್ರೆ ನಮ್ ಪ್ರೈಸ್ ಅಲ್ಲಿ. ಹ್ಮ್. ಅದೇ ಸುಂದರ್ನ ವಿ ಕ್ಯಾನ್ ಬೈ, ಬಟ್ ಎಷ್ಟು ನಾಟ್ ಮೋರ್ ದನ್ 6 or 7. Okay. ಸುಂದರ್ಗಿಂತ ಶಾರ್ದುಲ್ ಠಾಕೂರ್ ಒಳ್ಳೆ ಆಪ್ಷನ್ ಅಂತ ಅಂತೀನಿ ಈ ಸ್ಪಾಟ್ಗೆ. ಈ 3 ಜನ ಆಕ್ಚುಲಿ ಅವ್ 3 ಜನರಲ್ಲೂ ಶಾರ್ದುಲ್ ಠಾಕೂರ್ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ಶಾರ್ದುಲ್ ಠಾಕೂರ್ ಹ್ಯಾಸ್ ದ ಪೊಟೆನ್ಶಿಯಲ್ ಟು ಬ್ಯಾಟ್. ಅದಕ್ಕೆ ಅವ್ರ ಲೆಜೆಂಡರಿ ಅವರು ಬ್ಯಾಟ್ಸ್ಮನ್. ಅವ್ರು ಆಡೋದೇ ಬೇಕಾದಾಗ ಆಡ್ತಾರೆ, ಅದು ಒಂದಿದೆ ಅವ್ರಿಗೆ. ಕ್ಲಚ್ ಜೀನ್ಸ್ ಅನ್ನೋದು ಇದ್ದೇ ಇದೆ. ಅದು ಅವ್ರು ಚೆನ್ನಾಗ್ ಆಡ್ಬೇಕಾದ್ರೂ ನಿನಗೆ ಅನ್ಸೋದೇ ಇಲ್ಲ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಬರಲ್ಲ, ಅವ್ರು ಹೊಡೆಯೋ ಶಾಟ್ ಗಳೆಲ್ಲ. ಹೌದು, ಅವ್ರೊಂಥರ ರಿಯಲ್ ಅವ್ರಿಗೆ ಅವ್ರ ಮೇಲೆ ಬ್ಯಾಟ್ಸ್ಮನ್. ಕಾನ್ಫಿಡೆನ್ಸ್ ಇರಲ್ಲ ಹೊಡೆಯೋದು. ಅದೇನೆ, ಬಟ್ ಅಂದ್ರೂ ಹೊಡಿತಾರೆ. ಅದು CSK ಜೀನ್ಸ್ ಇದೆ ಅವ್ರ ಹತ್ರ. ಸೊ ಇದನ್ನೇ ತೆಗ್ದಾಕ್ಬಿಡ್ಲ ಇವ್ 3 ಜನನ್ನ, ಅಥವಾ ಶಾರ್ದುಲ್ನೇ ಹಾಕ್ಲ? ಶಾರ್ದುಲ್, ಬೇರೆ ಇಬ್ರು ಬೇಡ, ಶಾರ್ದುಲ್. ಎಷ್ಟು ಕಿತ್ನಾ ಪೈಸಾ ದೋಗೆ? ನಾನು ಹೇಳೋದು 5 crores. ಮ್ಯಾಕ್ಸಿಮಮ್ 5 ಅಂತ ಅಂತೀನಿ ನಾನು. ಹೌದು, ಎಸ್, ಅವ್ರು 5 crores ಗಿಂತ ಜಾಸ್ತಿನೂ ಹೋಗಲ್ಲ ಅಂತ. ಓಕೆ, 5. ಈಗ ನೆಕ್ಸ್ಟ್ ಇನ್ 2 ಸ್ಲಾಟ್ ಉಳ್ದಿದೆಯಪ್ಪ. ಈಗ ನನ್ ಪ್ರಕಾರ ಅಶ್ವಿನ್ slot ಅಲ್ಲಿ ಇಲ್ಲ ಅನ್ಸುತ್ತೆ. ನಾನು ಹೇಳೋದು ಇವೆರಡು ಸ್ಪಾಟ್ ಅಲ್ಲಿ ನಾವು ಒಬ್ಬ ಬಿಗ್ ಹಿಟ್ಟಿಂಗ್ ಫಿನಿಶರ್ ಬೇಕು ನಮ್ಗೆ. ಅಂದ್ರೆ ಸಮ್ಮನ್ ಹೂ ಕ್ಯಾನ್ ಸ್ಕೋರ್ 50 in 12 or 13 balls and win us the match. ಆತರ ಪ್ರೊಫೈಲ್ ಇರೋ ಪ್ರಿಫರಬ್ಲಿ ಫಾರಿನ್ ಪ್ಲೇಯರ್ ಬೇಕು. ಇಲ್ಲ ಆಲ್ರೌಂಡರ್ ಲಿವಿಂಗ್ಸ್ಟೋನ್ ರಿಯಲಿಸ್ಟಿಕ್ ಆಗಿ ನಾವು ಯೋಚನೆ ಮಾಡಕ್ ಆಗಲ್ಲ, ಯಾಕೆಂದ್ರೆ ಪಂಜಾಬ್ ಅವ್ರು 99% ರಿಟೈನ್ ಮಾಡ್ತಾರೆ. ಆಪ್ಷನ್ ಜಿತೇಶ್ ಶರ್ಮಾ ಅಂತ ಅಂತೀನಿ, ಬಟ್ ಅವ್ರನ್ನ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳೋದು ನಂಗೇನೋ ಸ್ಮಾರ್ಟ್ ಅಂತ ಅನ್ಸಲ್ಲ. ಹೌದು, ಅವರು ಬ್ಯಾಕಪ್ ಕೀಪರ್ ಆಗಿ ಇಟ್ಕೋಬಹುದು ಟೀಮಲ್ಲಿ. ಕರೆಕ್ಟ್. ನನ್ ಪ್ರಕಾರ KL ರಾಹುಲ್ ಬ್ಯಾಕಪ್ ಕೀಪರ್. ಕಾನ್ಫಿಡೆನ್ಸ್ ಹೋಗ್ತಾ ಇದೆ, ಇದು ಮಾತಾಡ್ತಾ ನಂಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಹೋಗ್ತಾ ಇದೆ. ಆಕ್ಚುಲಿ ಮಿಲ್ಲರ್ ನಾಟ್ ಅ ಬ್ಯಾಡ್ ಆಪ್ಷನ್ ಅನ್ಸುತ್ತೆ. ಡೇವಿಡ್ ಮಿಲ್ಲರ್ನು ಒಂಥರ ಏಜಿಂಗ್ ಪ್ಲೇಯರ್ ಅಂತಾನೆ ಹೇಳ್ಬೇಕು. ಓಕೆ, ಇಲ್ಲೇ ನೋಡೋಣ. ಇಲ್ಲಿ ಯಾರು, ವೆಂಕಟೇಶ್ ಅಯ್ಯರೇ ಅನ್ಸುತ್ತಪ್ಪ ಆತರ ಎಕ್ಸ್ಪ್ಲೋಸಿವ್ ಪ್ಲೇಯರ್ ಇರೋದು. ಕಡೆಗೆ ನಾವೆಲ್ಲ ಬಂದು ಮ್ಯಾಕ್ಸ್ವೆಲ್ಗೆ ಕೂತ್ಕೋತೀವಿ. ಆತರ ಫಾರಿನ್ ಫಿನಿಶರ್ ತುಂಬಾ ಕಡಿಮೆ. ಗ್ಲೆನ್ ಫಿಲಿಪ್ಸ್ ಇದಾರೆ, ಅಥವಾ ರೋಮನ್ ಪೋಲ್. ಅವರೆಲ್ಲ ಆಡಲ್ವರು ನಮ್ಗೆ. ಒಮಾನ್ ಪವಲ್ ನಂಗೇನೋ ಅಷ್ಟು ಕನ್ಸಿಸ್ಟೆಂಟ್ ಅಂತ ಅನ್ಸಲ್ಲ. Actually, Phillips not a bad choice. ಗ್ಲೆನ್ ಫಿಲಿಪ್ಸ್ ಏನ್ ಬೇಕಾದ್ರೆ ಮಾಡ್ತಾರೆ, ಕೀಪಿಂಗ್, ಬೌಲಿಂಗ್, ಫೀಲ್ಡಿಂಗ್. ಪ್ಲಸ್ ಅವರು ಅಷ್ಟೊಂದು ಸಾರ್ಟ್ ಆಫ್ಟರ್ ಅಲ್ಲ, ಸೊ ಚೀಪ್ ಆಗಿ ಸಿಗ್ತಾರೆ ಆಪ್ಷನ್ ಅಲ್ಲಿ. ನಂಗೆ ಆಕ್ಚುಲಿ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಈ 2 ಸ್ಪಾಟ್ ನಲ್ಲಿ ನಾವು ಅಂದ್ರೆ ವಿ ಹ್ಯಾವ್ ಟು ಕೀಪ್ ಅವರ್ ಆಪ್ಷನ್ಸ್ ಓಪನ್ ಅಂತ. ನಾವು ಒಂದು ಡಿಸೈಡ್ ಮಾಡಕ್ ಆಗ್ತಿಲ್ಲ ಯಾರಿಗೂನು. ಸೊ ಒಂದ್ 4 ಪ್ಲೇಯರ್ನ ಇಲ್ಲಿ ಫಿಲ್ ಮಾಡಿದ್ರೆ ಹಾರ್ದಿಕ್ ರಾಜನ್ ಇನ್ನೂ ಸ್ವಲ್ಪ ಪಕ್ಕಕ್ಕೆ ಆಗ್ತೀನಿ, ಯಾಕಂದ್ರೆ ಅವ್ರು ಇದೊಂಥರ ನಮ್ದು ಶೌಟ್ ಇರ್ಬೋದು, ಬಟ್ ರಿಯಲಿಸ್ಟಿಕ್ ಟಾರ್ಗೆಟ್ ಅಂತೂ ಅಲ್ಲ.
ಸೊ ಇಲ್ಲಿ ಈ 4 ಸ್ಪಾಟ್ಗೆ ನಾವು ಬೇಗ ಇದ್ ಮಾಡೋಣ, ಯಾಕಂದ್ರೆ ಇಲ್ಲಿ ಟೈಮ್ ತುಂಬಾ ತಗೊಂಡ್ಬಿಟ್ಟಿದೀವಿ. ಈ 4 ಸ್ಪಾಟ್ ನ ಬೇಗ ಡಿಸೈಡ್ ಮಾಡೋಣ. ವೆಂಕಟೇಶ್ ಅಯ್ಯರ್ ಒಂದು ನನ್ ಕಡೆಯಿಂದ ಅಂತೂ ಸ್ಟ್ರಾಂಗ್ಲಿ ಐ ಸಜೆಸ್ಟ್. ಏನಂತೀರಾ? ಬಟ್ ಅದೇ ಅವರು ನೀವು ಕಮ್ಮಿಗೂ ಸಿಗ್ಬೇಕು, ವೆಂಕಟೇಶ್ ಅಯ್ಯರ್ ಬೇಕು ಅಂದ್ರೆ ಸ್ವಲ್ಪ ಡೌಟೇ. ಇನ್ ಯಾರು ಇಲ್ವಲ್ಲ, ಅವ್ರನ್ನೇ ಹಾಕ್ಬೇಕಷ್ಟೆ. ಗ್ಲೆನ್ ಫಿಲಿಪ್ಸ್ ನ ಹಾಕ್ಬಿಡ್ಲಾ? ಗ್ಲೆನ್ ಫಿಲಿಪ್ಸ್ 100% ಗುಡ್ ಚಾಯ್ಸ್. ಅವ್ರು ಇಂಡಿಯಾನಲ್ಲಿ ಆಡಿದಾರ ಯಾವತ್ತಾರು ಬಿಗ್ ಇನ್ನಿಂಗ್ಸ್? ನನ್ವರ ಫಿಲಿಪ್ಸ್ ಯಾನ್ಸನ್ ಎರಡು ಹಾಕ್ಬಿಡ್ತೀನಿ. ಫಿಲಿಪ್ಸ್ ಟೀಮಲ್ಲಿ 5 ಫಾರಿನರ್ಸ್ ಆಗಲ್ಲ ಬೆಂಗಳೂರು. ಅಲ್ಲ ಅಂದ್ರೆ ಪಕ್ಕದಲ್ಲಿ ಹಾಕ್ತೀನಿ. ಓಕೆ, ಈಗ 1, 2, 3 ಇದು 4ನೇ ಆಪ್ಷನ್ ಅಷ್ಟೇ. ಗ್ಲೆನ್ ಫಿಲಿಪ್ಸ್, ಮಾರ್ಕೋ ಹ್ಯಾನ್ಸನ್ ಇಬ್ರಿಗೂನು ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಗೋ ಹೈಯರ್ ದನ್ 5 ಅನ್ಸುತ್ತೆ. ಯಾನ್ಸನ್ಗೆ ವಿ ಕ್ಯಾನ್ ಗೋ 5 ಪ್ರೊವೈಡೆಡ್ ವಿ ಡೋಂಟ್ ಹ್ಯಾವ್ ಮ್ಯಾಕ್ಸ್ವೆಲ್. ಫಿಲಿಪ್ಸ್ಗೆ 5 ಮೇಲೆ ನನಗೇನೋ ಫಿಲಿಪ್ಸ್ಗಿಂತ ಬೆಟರ್ ಮ್ಯಾಕ್ಸ್ವೆಲ್ ಅಂತಾನೆ ಅನ್ಸುತ್ತೆ ಆಪ್ಷನ್. ಬಟ್ ಅವರು ಇವಾಗ ನೀವು ಈ ಟೀಮಲ್ಲಿ ಫಿನಿಷರ್ ಆಗಿ ಆಡ್ಬೇಕು. ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಆಗಲ್ಲ, ಆಲ್ರೆಡಿ ಮಿಡ್ಲ್ ಆರ್ಡರ್ ಫುಲ್ ಆಗಿಬಿಡಿದೆ. ಅದು ಒಂದಿದೆ ನಿಮ್ಗೆ ಕರೆಕ್ಟ್. ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ನಿಮ್ಗೆ ಮ್ಯಾಕ್ಸ್ವೆಲ್ಗೆ ನಮ್ ಎಲ್ಲಾರ ಡಿಸಿಷನ್ ಮೇಕಿಂಗ್ ಈಸಿ ಮಾಡ್ಲಾ ಮ್ಯಾಜಿಕ್ ಟ್ರಿಕ್ ಇಂದ? ಹೂ ಅಥವಾ ಇಲ್ಲ? ಕಾಲ್ ಕಟ್ ಮಾಡ್ತೀರಾ? ಇಲ್ಲ. ಹೆಂಗೆ 15 crores ಪ್ಲಸ್ ಮ್ಯಾಜಿಕ್ ಅಲ್ಲಿ ದುಡ್ಡು ಇದೆ, ಇನ್ನು ಟೀಮ್ ಏನು ಪ್ರಾಬ್ಲಮ್ ಇಲ್ಲ ಟೀಮ್ ನಲ್ಲಿ. ಹೌದು. ಒಂದ್ ಕ್ಯಾಪ್ಟನ್ ಯಾರೋ ಒಬ್ರನ್ನ ಮಾಡ್ಬೋದು. ಬೇಕಾದ್ರೆ ರಚಿನ್ ರವೀಂದ್ರನ ಕ್ಯಾಪ್ಟನ್ ಮಾಡಿ. ಆಕ್ಚುಲಿ ಒಂದು ಒಳ್ಳೆ ಆಪ್ಷನ್ ಸಿಕ್ಕಿದೆ, ಒಂದು ಒಳ್ಳೆ ಆಪ್ಷನ್ ಇದೆ. KL ರಾಹುಲ್ ನಾವು ತಗೊಂಡಿಲ್ಲ ಅಂತಂದ್ರೆ ಸೇಮ್ 15 crores ನಾವು ಶ್ರೇಯಸ್ ಅಯ್ಯರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ಅವಾಗ ಟೀಮ್ ನೋಡಿ. ಆಕ್ಚುಲಿ ಕರೆಕ್ಟ್. ಶ್ರೇಯಸ್ ಅಯ್ಯರ್ ಅಷ್ಟೊಂದು ಹೋಗೋದು ಇಲ್ಲ ಅನ್ಸುತ್ತೆ. ಇಲ್ಲ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಗೋಸ್ಕರ ಹೋಗಿ ಹೋಗ್ತಾರೆ. ನನ್ ಪ್ರಕಾರ ನಾವು KL ರಾಹುಲ್ ಬಿಡ್ಬೇಕು ಅಲ್ವ, ಇದು ತುಂಬಾ ಓವರ್ ಆಗೋಯ್ತು ನಮ್ದು. ಯಾರು ಯೋಚನೆ ಮಾಡಿಲ್ಲ, ಸುಮ್ಮನೆ ಕರ್ನಾಟಕ ಅನ್ಕೊಂಡು ಎಲ್ಲರೂ ಕೇಳಿದ್ವಿ. ಆಕ್ಚುಲಿ ನಾವೀಗ ಇಲ್ಲಿ ಶ್ರೇಯಸ್ ಅಯ್ಯರ್ ಆಗ್ತು ಅಂತಂದ್ರೆ ನಮ್ ಟೀಮ್ ಎಷ್ಟು ಬ್ಯಾಲೆನ್ಸ್ ಆಗಿ ಕಾಣುತ್ತೆ ಗೊತ್ತಾ? ಅಯ್ಯರು ಬೇಡ, ಇವಾಗ ಪಂಟ್ನೇ ತಗೋಬಹುದು 15 crores. ಅವರು ಏನೋ ಒಂದ್ ಬೆಟರ್ ಆಡ್ತಾರೆ ರಾಹುಲ್ಗಿಂತ. ಒಳ್ಳೆ ಕ್ಯಾಪ್ಟನ್ ನನ್ನ ಪ್ರಕಾರ 20 ಆಗುತ್ತೆ ಪಂಟ್ ಕೊಟ್ರೆ, ಪಂಟ್ ತಗೊಳ್ಳೋದು ನಾವು. ಅದು ಓಕೆ. ಈಗ ಒಂದ್ ಕನ್ಕ್ಲೂಷನ್ ಎಲ್ಲಾರ್ದು ಮೈಂಡ್ ಸೆಟ್ ನಲ್ಲಿ ಏನು ಅಂದ್ರೆ KL ರಾಹುಲ್ ಹೋಗ್ಬಾರ್ದು ಅಂತ. ಒಂಥರ ಬಿಟರ್ ಸ್ವೀಟ್ ಎಮೋಷನ್ಸ್, ಬಟ್ ಹೌದು ಹೋಗ್ಬಾರ್ದು. ನಾವು ಒಂದು ದೊಡ್ಡ ಜರ್ನಿ 45 minutes ವೇಸ್ಟ್ ಮಾಡಿ ಇದು ದೊಡ್ಡ ಕನ್ಕ್ಲೂಷನ್ ಬಂದಿದೀವಿ. ಓಕೆ, ಈಗ ಹಾಗಾದ್ರೆ ಕ್ಯಾಪ್ಟನ್ ಯಾರು? ಶ್ರೇಯಸ್ ಅಯ್ಯರ ಪಂಟ? ಎಕ್ಸ್ಪೆನ್ಸಿವ್ ಆಗ್ತಾರೆ, ಸೊ ಶ್ರೇಯಸ್ ಅಯ್ಯರ್ಗೆ ಹೋಗ್ಬೇಕು. ರಿಷಬ್ ಪಂತ್ ನನ್ನ ಪ್ರಕಾರ ಅಂದ್ರೆ ಇದು ಸುಮ್ಮನೆ ಪ್ರೆಡಿಕ್ಷನ್ ನಂದು ಏನಂದ್ರೆ ಹಿ ವಿಲ್ ಬಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇನ್ ದಿಸ್ ಆಪ್ಷನ್ ಅಂತ ಹೇಳ್ತೀನಿ. ಇರ್ಬೋದು, ಪಾಸಿಬಲ್.
ಈಗ ಐದರ್ CSK ಆರ್ ಕಿಂಗ್ಸ್ 11 ಪಂಜಾಬ್ ಅವೆರಡೇ ಟೀಮ್ಸ್ ಇವ್ರು ಹೋಗೋದು. ಹ್ಮ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಶಾನ್ ಕಿಶನ್ ತಗೊಂಡ್ ಕ್ಯಾಪ್ಟನ್ ಮಾಡ್ಬೋದು. ಇಲ್ಲ ಅವರು ಇಂಡಿಯಾ ಟೀಮ್ ಇಂದ ಓಡಿಸ್ಬಿಟ್ಟಿದ್ದಾರೆ, ಸೊ ಅಂತವ್ರನ್ನೆಲ್ಲ ಕ್ಯಾಪ್ಟನ್ ಮಾಡೋದು ತಪ್ಪಾಗುತ್ತೆ. ಅಥವಾ ಯಾವುದೇ ಸ್ಲಾಟ್ ಇನ್ ಫಿಲ್ ಮಾಡೋದಿಕ್ ಒಂದೇ ಹೆಸರು, ವಿಜಯ್ ಶಂಕರ್. ದಯವಿಟ್ಟು ಬೇಡ. ದಿನೇಶ್ ಕಾರ್ತಿಕ್ ಚಪ್ಪಲಿ ಹೊಡೆದು ಓಡಿಸ್ಬಿಡ್ತಾರೆ. ಈಗ ತಿರ್ಗಾ ಒಂದು ಡೆಡ್ ಎಂಡಿಗೆ ಬಂದ್ ನಿಂತ್ಕೊಂಡಿದೀವಿ ಯಾರು ಈ ಸ್ಪಾಟ್ಗೆ ಅಂತ. ಆಕ್ಚುಲಿ ಇವಾಗ KL ರಾಹುಲ್ ಬಿಡ್ತು ಅಂತಂದ್ರೆ ನಮ್ಮ ಹತ್ರ ರಿಮೈನಿಂಗ್ ಆಲ್ಮೋಸ್ಟ್ 35 crores ಇರುತ್ತೆ. ಹ್ಮ್ ಸೊ 35 crores ಅಲ್ಲಿ ನಾವು ಒಂದು 15 crores ಶ್ರೇಯಸ್ ಅಯ್ಯರ್ ಮೇಲೆ ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ಇನ್ನ 20 crores ಉಳಿದಿರುತ್ತೆ. ಸರಿ, ಶ್ರೇಯಸ್ ಅಯ್ಯರ್ ಹಾಕ್ಬಿಡ್ತೀನಿ. ಶ್ರೇಯಸ್ ಅಯ್ಯರ್ 13 ಹಾಕ್ತೀನಿ ಸಾಕು. ಸೊ ಅವಾಗ ಇಲ್ಲಿ ನಾವು 9 ಸ್ಪೆಂಡ್ ಮಾಡ್ಬೋದು. ಇವ್ರಿಬ್ರ ಮೇಲೂ ಯಾರು ಎಷ್ಟೇ ಹೋದ್ರು ನಾವು 9 ಕೊಟ್ಟು ಇವ್ರನ್ನ ಪಕ್ಕ ತಗೋಬಹುದು. ಶ್ರೇಯಸ್ ಅಯ್ಯರ್ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ನಾವು ನೆಕ್ಸ್ಟ್ ಇಶಾನ್ ಕಿಶನ್ ತಗೊಳ್ಳೋ ಚಾನ್ಸ್ ಇರುತ್ತೆ. ಅವರು ಆಲ್ಮೋಸ್ಟ್ ಸಿಮಿಲರ್ 13 ಅಂತಾನೆ ಅಂತೆ ಪ್ರೈಸ್. ಈಗ ಆಕ್ಚುಲಿ ಒಳ್ಳೆ ಶೇಪ್ ಬಂದಿದೆ ನಮ್ ಟೀಮ್. ಒಂದ್ ಹೆಸರು ತೆಗ್ದಿದ್ರಿಂದ ಎಲ್ಲ ಸರಿ ಹೋಗಿರೋ ತರ ಇದೆ. ಆಕ್ಚುಲಿ ಇವ್ರಿಬ್ರನ್ನ ಸ್ವಿಚ್ ಮಾಡ್ಬೋದಲ್ವಾ, ಆನ್ಸನ್ ನ ಫಿಲಿಪ್ಸ್ ನ? ಈಗ ಇಲ್ಲ, ನಮ್ ಬ್ಯಾಟಿಂಗ್ ಬಟ್ ಏನಂದ್ರೆ ಇಲ್ಲ ಪ್ರಾಬ್ಲಮ್ ಇಸ್ ಅವರಿಬ್ರು ಒಂದೇ ಪ್ರೈಸಿಗೆ ಬರಲ್ಲ. ಫಿಲಿಪ್ಸ್ ಅರೌಂಡ್ ಸ್ವಲ್ಪ 6-7 ಸಿಗ್ಬೋದಲ್ವಾ? ಇನ್ನ ಮಾರ್ಕ್ ಆನ್ಸನ್ ಅಂತೂ ಅದೇ ನನ್ನ ಪ್ರಕಾರ ಮೋರ್ ದೆನ್ 3 ಹೋಗತ್ತೆ, ತುಂಬಾ ಕಡಿಮೆ ಚಾನ್ಸ್ ಇದೆ. ಯಾರು? ಫಿಲಿಪ್ಸ್, ಬಿಕಾಸ್ ಅವರು ಪರ್ಫಾರ್ಮ್ ಮಾಡಿಲ್ಲ IPL ಅಲ್ಲಿ. ಚಾನ್ಸಸ್ ಒಂದ್ 2 ಸತಿ 3 ಸತಿ ಕೊಟ್ಟಿದ್ದಾರೆ SRH, ಬಟ್ ಪರ್ಫಾರ್ಮ್ ಮಾಡಿಲ್ಲ. ಸೊ ನನ್ನ ಪ್ರಕಾರ ಅವರು ಚೀಪ್ ಆಗಿ ಸಿಗ್ತಾರೆ. ಯುಟಿಲೈಸ್ SRH ನ ಕ್ಲಾಸ್ ಏನ್ ಇರ್ಬೇಕಾದ್ರೆ ಅದ್ರಿಂದನೂ ಅವ್ರಿಗೆ ಸಿಕ್ಕೇ ಇಲ್ಲ. ಹೌದು, ಪ್ಲಸ್ ಒಳ್ಳೆ ಪ್ಲೇಯರ್ ಅವರು T20. ಗ್ಲೆನ್ ಫಿಲಿಪ್ಸ್ ನಾಟ್ ಮೋರ್ ದೆನ್ 3 ಹೋಗ್ತಾರೆ ಅಂತ ನಂಗೆ ಕರೆಕ್ಟ್. ಓಕೆ, ಸೊ 4 ಅಂತ ಹಾಕ್ಬಿಟ್ಟಿರ್ತೀನಿ, ಯಾರಿಗೂ ಬೇಡ. ಓಕೆ, ನೆಕ್ಸ್ಟ್ ಈ 7th ಇದೇನೆ ಎಲ್ಲಾರು ಸಿಕ್ಕಾಕೋತಾ ಇದೀವಿ. ಈ ಒಂದು ಫಿನಿಶಿಂಗ್ ರೋಲ್, ಪ್ರಾಪರ್ ಫಿನಿಶಿಂಗ್ ರೋಲ್ ಪ್ಲಸ್ ಪ್ರಿಫರಬಲಿ ಆಲ್ ರೌಂಡರ್. ಯಾಕಂದ್ರೆ ನಮ್ಮ ಹತ್ರ ಈಗ 5 ಓವರ್ ಇದೆ, 5 ಬೌಲರ್ ಇದಾರೆ. ಸೊ 20 overs ಇದೆ. ಇಫ್ ಎನಿವನ್ ರವೀಂದ್ರ, ವಿಲ್ ಜಾಕ್ಸ್ ಕೂಡ ಬೌಲಿಂಗ್ ಮಾಡ್ತಾರೆ, ಗ್ಲೆನ್ ಫಿಲಿಪ್ಸ್ ಕೂಡ ಬೌಲಿಂಗ್ ಮಾಡ್ತಾರೆ, ರವೀಂದ್ರನು ಬೌಲಿಂಗ್ ಮಾಡ್ತಾರೆ. ಸೊ ಬೇಡ ಅಂತಿದ್ದೀರಾ ನೀವು ಬೌಲರ್ ಇನ್ನೊಂದು? ಆಪ್ಷನಲ್, ವಿ ಕ್ಯಾನ್ ಗೋ, ಬಟ್ ಬೇರೆ ಆಲ್ ಪ್ಲೇಯರ್ ನಾವು ಯೂಸ್ ಮಾಡ್ಕೊಳ್ಳೇಬಹುದು ಬೇಕಾದಾಗ. ನಾನು ಕೇಳಿದ ಇನ್ನೊಬ್ಬ ಸಾಲಿಡ್ ಫಿನಿಶಿಂಗ್ ಬ್ಯಾಟ್ಸ್ಮನ್ ಬೇಕು ನಮ್ಗೆ. ಈಗ ಇನ್ನೊಂದ್ ಮ್ಯಾಜಿಕ್ ತೋರ್ಸ್ಲಾ? ಇವ್ರನ್ನ ಸ್ವಲ್ಪ ಕೆಳಗಡೆ ಶಿಫ್ಟ್ ಮಾಡ್ಬಿಟ್ಟು ಇವ್ರನ್ನ ಪಕ್ಕದಲ್ಲಿ ಹಾಕ್ಬಿಟ್ರೆ 5 ಫಾರಿನರ್ಸ್ ಆಗ್ತಾರೆ, ಅದೇ ಪ್ರಾಬ್ಲಮ್. ಅಂದ್ರೆ ಇಲ್ಲಿಗೆ ಬೇರೆ ಯಾರಾದ್ರೂ ತಗೋಬಹುದು ಅಷ್ಟೇ. ಬಟ್ ಅಯ್ಯರ್ನ ನೀವು 4 ಡೌನ್ ಕಳ್ಸಕ್ಕಾಗಲ್ಲ, ತುಂಬಾ ಲೋ ಆಗುತ್ತೆ ಅಯ್ಯರ್ಗೆ. ಹೌದು, ಶ್ರೇಯಸ್ ಅಯ್ಯರ್ ಅವ್ರು ಆಕ್ಚುಲಿ ಜಾಸ್ತಿ ಬಾಲ್ಸ್ ಆಡ್ಬೇಕು. ಅಂದ್ರೆ ಇದೆಲ್ಲ ಡೈನಮಿಕ್ ಬ್ಯಾಟಿಂಗ್ ಲೈನ್ ಅಪ್, ಅಂದ್ರೆ ಯಾವ್ದನ್ನು ಫಿಕ್ಸ್ಡ್ ಇಲ್ಲ. ಒಂದು ಪ್ರಾಬ್ಲಮ್ ಏನಂದ್ರೆ ಇವಾಗ ಪಟಿದಾರ್ ಆಡೋ ಸೇಮ್ ರೋಲ್ಸ್ ಶ್ರೇಯಸ್ ಅಯ್ಯರ್ ಆಡ್ತಾರೆ. ಅಂದ್ರೆ ಸ್ಪಿನ್ ಹಿಟ್ಟರ್ ಪ್ಲಸ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್. ಸೊ ಓನ್ಲಿ ಕ್ಯಾಪ್ಟನ್ಸಿಗೋಸ್ಕರ ನೀವು ಶ್ರೇಯಸ್ ಅಯ್ಯರ್ನ ತಗೋಬೇಕಾಗತ್ತೆ. ಇಲ್ಲಾಂದ್ರೆ ದೇ ಬೋತ್ ಆರ್ ಸೇಮ್, ಒಂಥರ ಸಿಮಿಲರ್ ರೋಲ್ಸ್. ಅದೇನ ನಾನು ಹೇಳ್ತಿರೋದು, ಶ್ರೇಯಸ್ ಅಯ್ಯರ್ ಆಕ್ಚುಲಿ ಅನ್ನೆಸೆಸರಿ ಇದರಲ್ಲಿ. ಬಟ್ ನಾವು ಶ್ರೇಯಸ್ ಅಯ್ಯರ್ ತಗೊಂಡ್ರೆ ಆಗಿ ಇವ್ರು ರಜತ್ ಪಟಿದಾರ್ ಇನ್ನೂ ಫ್ರೀ ಆಗಿ ಹೊಡಿತಾರೆ ಅಂತ ನಾನು ಅನ್ನೋದು. ಅವ್ರಿಗೆ ಇನ್ನೂ ಫ್ರೀಡಮ್ ಇರುತ್ತೆ ಆಗ. ಯಾಕಂದ್ರೆ ಬ್ಯಾಕ್ ಎಂಡ್ ಆಫ್ ದ ಇನ್ನಿಂಗ್ಸ್ ಅಲ್ಲಿ ಅವ್ರಿಗೆ ಇನ್ನೂ ಸೆಕ್ಯೂರಿಟಿನೂ ಇದೆ. ಇನ್ನೊಬ್ರು ಬಂದು ಸೇಮ್ ರೋಲ್ ಆಡ್ತಾರೆ ನಂದೇನೆ, ನಂಗೇನು ಟೆನ್ಷನ್ ಇಲ್ಲ ಫೇಲ್ಯೂರ್ ಆದ್ರೂ.
ಓಕೆ, ಈಗ ಇದೆಲ್ಲ ಬಿಡೋಣ. ಈ 7th ಈ ಒಂದ್ ಖಾಲಿ ಇದೆಯಲ್ಲ, ಅಲ್ಲಿ ಯಾರನ್ನ ಹಾಕೋಣ? ಹಂಗೆ ಪ್ರೊಫೈಲ್ ಯಾವ ಪ್ರೊಫೈಲ್ ಇರ್ಬೇಕು ಅಂತ ಗೊತ್ತು, ಪ್ಲೇಯರ್ ಹೆಸರು ಗೊತ್ತಿಲ್ಲ. ಆಕ್ಚುಲಿ ಅಲ್ಲಿ ಬೇಸಿಕಲಿ ಯಾವ ತರ ಪ್ಲೇಯರ್ ಬೇಕು ಅಂತಂದ್ರೆ ನಮ್ಗೆ ಆಂಡ್ರೆ ರಸಲ್ ಆ ಪ್ರೊಫೈಲ್, ಬಟ್ ಬ್ಯಾಟಿಂಗ್ ಪ್ರೊವೈಸ್ ಅಲ್ಲಿ ಬೌಲಿಂಗ್ ಬಿಟ್ಬಿಡಿ. ಐದರ್ ಆಂಡ್ರೆ ರಸಲ್, ಲಿಯಾಮ್ ಲಿವಿಂಗ್ಸ್ಟೋನ್, ಈ ತರ ಬಿಗ್ ಹಿಟ್ಟಿಂಗ್ ಫಿನಿಶರ್ಸ್, ಸಿಮ್ರನ್ ಹೆಟ್ಮೈರ್, ಈ ತರದವ್ರು ಬೇಕು. ಆಕ್ಚುಲಿ ಜಿತೇಶ್ ಶರ್ಮಾ ನಾಟ್ ಬ್ಯಾಡ್. ಇವಾಗ ನೋಡ್ಬೇಕಂದ್ರೆ ನಮ್ ಫಾರಿನರ್ಸ್ ಆಲ್ರೆಡಿ ಕೋಟ ಆಗಿದೆ. ಸೊ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ನೋಡ್ಬೇಕಂದ್ರೆ ಜಿತೇಶ್ ಶರ್ಮಾ ಬೆಸ್ಟ್ ಅನ್ಸುತ್ತೆ, ಮೋರ್ ದೆನ್ ವೆಂಕಟೇಶ್ ಅಯ್ಯರ್ ಫಿನಿಶಿಂಗ್ ರೋಲ್ಸ್ ಅಲ್ಲಿ. ಏನಂತೀರಾ ಎಲ್ಲಾರು? ಪ್ಲಸ್ ಪ್ರೂವನ್ ಕೂಡ, ಸೊ ಹಾ ನಾಟ್ ಅ ಬ್ಯಾಡ್ ಆಪ್ಷನ್. ನಂಗೂ ನಾಟ್ ಅ ಬ್ಯಾಡ್ ಆಪ್ಷನ್ ಅನ್ಸುತ್ತೆ, ಬಟ್ ಐ ಆಮ್ ನಾಟ್ ಟೋಟಲಿ ಕನ್ವಿನ್ಸ್ಡ್. ಇವಾಗ ಬೇರೆ ಏನೋ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಚೂಸ್ ಮಾಡೋದು ವಾಸಿ. ಯಾರು ಇಲ್ಲ ಆತರ ಪ್ಲೇಯರ್ಸ್ ನ ಎಲ್ಲಾರನು ಇಟ್ಕೊಂಡ್ಬಿಟ್ಟಿದ್ದಾರೆ, ರಿಟೈನ್ ಮಾಡಿದ್ದಾರೆ. ಈಗ ಆಪ್ಷನ್ ಲಿಸ್ಟ್ ಚಾಲೆಂಜ್ ಇರೋದು ಈ RCB ಮ್ಯಾನೇಜ್ಮೆಂಟ್ ಅವ್ರಿಗೆ, ಎಲ್ಲಾ ಬಿಟ್ಟು ನಮ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆತರ ಇನ್ನೊಬ್ಬ ಫಾರಿನರ್ ನೋಡ್ಕೋದು. ಅಲ್ಲ, ಫಾರಿನರ್ ಅಲ್ಲ, ಇಂಡಿಯನ್. ಇಂಡಿಯನ್. ಓಕೆ, ಈಗ ಯಾರಿದ್ದಾರೆ? ಪೃಥ್ವಿ ಶಾನ್ ತಗೋಬಹುದು ನಾವು, ಎಲ್ಲಾನು ಹೆದರ್ಕೆನಲ್ಲಿ ಇಡೋದಕ್ಕೆ. ಈ ಡಾರಿಲ್ ಮಿಚಲ್ ಇದ್ದಾರೆ. ಸ್ಕ್ವಾಡ್ ಡಾರಿಲ್ ಮಿಚರ್ ನಂಗೇನೋ ODI ಪ್ಲೇಯರ್ ಅಂತ ಅನ್ಸುತ್ತೆ, ಅವ್ರು T20 ಆಗಲ್ಲ ಅಂತ ಅನ್ಸುತ್ತೆ. ಹಂಗ್ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಕೂಡ ನನ್ಗೆ ಅಷ್ಟು ಒಳ್ಳೆ ಕನ್ಸಿಸ್ಟೆಂಟ್ ಪ್ಲೇಯರ್ ಅಲ್ಲ ಅಂತ ಅನ್ಸುತ್ತೆ. ಚೂಸ್ ಮಾಡ್ಬೇಕಂದ್ರು ನಾವು ಕ್ಯಾಪ್ಟನ್ ಚೂಸ್ ಮಾಡ್ಬೇಕಂದ್ರು ಈ ಶುಡ್ ಬಿ ನೈದರ್ ಎ ಮಿಡ್ಲ್ ಆರ್ಡರ್ ಪ್ಲೇಯರ್ ಆರ್ ಅ ಲೋವರ್ ಆರ್ಡರ್ ಪ್ಲೇಯರ್ ಅಂತಾನೆ ಆಗೋಗಿದೆ ಈ ಸಿಚುವೇಶನ್. ಸೊ ಅದು ಒಂದು ಕನ್ಸಿಡರ್ ಮಾಡ್ಬೇಕು ನೀವು. ಕ್ಯಾಪ್ಟನ್ಸಿಗೆ ಯಾರೋ ಒಬ್ರು ಕೊಟ್ರಾಗುತ್ತೋ. ಈಗ ನಮ್ ಆಶೀಶ್ ನೆಹ್ರಾ ಎಲ್ಲ ಮಾಡಲ್ವಾ? ಸುಮ್ನೆ ಗಿಲ್ಲು ಅವರೆಲ್ಲ ಇರೋದು ಸುಮ್ನೆ ಇಟ್ಟಿದಾರ ಅಷ್ಟೇ, ಎಲ್ಲ ಮಾಡೋದು ಅವರೇನೆ. ಪ್ಲಸ್ ಈಗ ನೋಡ್, ನಾವು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದ ಟೈಮ್ ನಲ್ಲಿ ಅದ್ ಆಕ್ಚುಲಿ ಒಂಥರ ಗಟ್ಸಿ ಮೂವ್ ಅನೆ. ಅವರು ಅಂಡರ್-19 ವರ್ಲ್ಡ್ ಕಪ್ ಗೆದ್ದಿದ್ರು ಅನ್ಸಲ್ವಾ ನಿಮ್ಗೆ? ಅರ್ಲಿಯಾಗೆ ಅವ್ರು ಕೊಟ್ಟಿದ್ವಿ ಅಂತ. ತುಂಬಾ ಅನ್ಸರ್ಟನಿಟಿ ಇತ್ತು RCB ನಲ್ಲಿ. ಅಂದ್ರೆ ಅವಾಗ ಡೇನಿಯಲ್ ವೆಟ್ಟೋರಿ ಕ್ಯಾಪ್ಟನ್ ಆಗಿ ಬಿಟ್ಟು ಹೋಗಿ ಬೇರೆ ಯಾರು ಆಪ್ಷನ್ ಇಲ್ದಲೆ ಅವಾಗ ಕೊಹ್ಲಿ ಕೊಟ್ಟಿದ್ದು. ಒಂದು ಎಲ್ಲರಿಗೂ ಗೊತ್ತಿತ್ತು ಅವರೇ ಸಕ್ಸೆಸರ್ ನೆಕ್ಸ್ಟ್ ಅಂತ. ಬಟ್ ಟೈಮಿಂಗ್ ಅವ್ರಿಗೆ ಕರೆಕ್ಟಾಗಿ ಸಿಗ್ಲಿಲ್ಲ ಕ್ಯಾಪ್ಟನ್ಸಿ. ಅವ್ರ ಇಂಡಿಯಾ ಕ್ಯಾಪ್ಟನ್ಸಿನೂ ಅಷ್ಟೇ, RCB ಕ್ಯಾಪ್ಟನ್ಸಿನೂ ಅಷ್ಟೇ. ರಚಿನ್ ರವೀಂದ್ರ ಕೊಡ್ಬೋದು, ಯಾಕಂದ್ರೆ ಅವ್ರ ನೆಕ್ಸ್ಟ್ ನ್ಯೂಜಿಲೆಂಡ್ ಸಕ್ಸೆಸರ್ ಅನ್ಸುತ್ತೆ. ಈ ಕ್ಯಾಪ್ಟನ್ಸಿನ ಪಕ್ಕಕ್ಕೆ ಇಟ್ಬಿಟ್ಟು ಯೋಚನೆ ಮಾಡೋಣ. ರಜತ್ ಪಟ್ಟಿದಾರ್ ಏನೋ ಡಿಸ್ಟರ್ಬೇ ಮಾಡೋದ್ ಬೇಡ ಆಕ್ಚುಲಿ ಕ್ಯಾಪ್ಟನ್ಸಿ ಅಂತ. ಅವ್ರ ಗೇಮ್ ಅವ್ರ ಆಡಕ್ ಬಿಡ್ಬೇಕು ನೋಡ್ಕೊಂಡ್ರೆ. ಪ್ಲಸ್ ನಾ ಹೇಳೋದು ಶ್ರೇಯಸ್ ಅಯ್ಯರ್ ಇತ್ತು ಅಂತಂದ್ರೆ ರಜತ್ ಪಟ್ಟಿದಾರ್ಗೆ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸರಿ, ಈಗ ಓಕೆ, ತುಂಬಾ ಹೊತ್ತಾಗೋಗಿದೆ ಈಗ. ಸೊ ಈಗ ನಂಬರ್ 7 ಫಿಲ್ ಮಾಡ್ಬಿಟ್ಟು ಹೋಗೋ ಸಮಯ ಬಂದಿದೆ. ಫೈನಲ್ ಕಾಲ್ ಯಾರು ಹೇಳ್ಬಿಡಿ. ನನ್ಗೆ ಜಿತೇಶ್ ಶರ್ಮಾ ಪರ್ಸನಲ್ ಚಾಯ್ಸ್. ನನ್ಗೂ ಅಷ್ಟೇ. और ಇನ್ನೊಂದು ಒಪಿನಿಯನ್ ಅಂದ್ರೆ ಟಿಮ್ ಡೇವಿಡ್. ಫಾರಿನರ್ ಸ್ಲಾಟ್ ಇಲ್ವಲ್ಲ ಈಗ? ಓಕೆ, ಹಂಗಿದ್ರೆ ಅಲ್ಲ, ಬೇಕಾದ್ರೆ ಯಾರನ್ನಾದ್ರು ತಗೊಂಡ್ಬಂದು ಮ್ಯಾಕ್ಸ್ವೆಲ್ ಆಚೆ ಹಾಕಿ ಶ್ರೇಯಸ್ ಅಯ್ಯರ್ನ ಮೇಲ್ ಹಾಕ್ಬೋದು. ನಾನು ಹೇಳೋದು ಏನಂತಂದ್ರೆ ಮ್ಯಾಕ್ಸ್ವೆಲ್ ತೆಗೆದ್ಬಿಟ್ಟು ಶ್ರೇಯಸ್ ಅಯ್ಯರ್ ಮೇಲ್ಗಡೆ ಹಾಕಿ ಆಮೇಲೆ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಅಂತ. ಹೌದು, ಅದು ಡೇವಿಡ್ ಅಷ್ಟು ಒಳ್ಳೆ ಪ್ಲೇಯರ್ ಏನೋ. ಆಕ್ಚುಲಿ ಒಳ್ಳೆ ಪ್ಲೇಯರ್. ಅವ್ರಿಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಅಷ್ಟೇ. ಒಂದ್ಸತಿ ಕನ್ಸಿಸ್ಟೆಂಟ್ ಆದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಮ್ಯಾಚ್ ಆರಾಮಾಗಿ ಗೆಲ್ಸ್ಬೋದು ಅವರು ಒಬ್ರೆ. ನಮ್ಗೆ ಆಗ್ಲೇ ಅವ್ರು ಒಂದ್ಸಲಿ ಹೋಗಿದ್ದಾರೆ, ಬಟ್ ಆವಾಗ ಸರಿ ಅಷ್ಟೇ ಅವ್ರ ಕೈಲಿ. ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೊಂದು.
ಜಿತೇಶ್ ಶರ್ಮಾಗೆ ಏನೊಂದು 5-6. ಅವ್ರು ಇನ್ನ ಜಾಸ್ತಿಗೆ ಹೋಗ್ತಾರೆ ನಂಗೆ ಹಂಗ್ ನೋಡ್ತು ಅಂದ್ರೆ. ನನ್ ಪ್ರಕಾರ ಅವ್ರು 8ಗೆ ಹೋಗ್ತಾರೆ. ಇನ್ನೊಂದು ಜಿತೇಶ್ ಶರ್ಮಾ ಜೊತೆ ಬಿಗ್ ರಿಸ್ಕ್ ಏನು ಅಂದ್ರೆ ಅವ್ರದ್ದು RTM ಕಣ್ಮುಚ್ಕೊಂಡು ಯೂಸ್ ಮಾಡ್ತಾರೆ ಪಂಜಾಬ್ ಅವ್ರು. ಓಕೆ, ಒಂದ್ ಟಿಮ್ ಕೆಲ್ಸ ಡೇವಿಡ್ ಮಾಡೋಣ. ಒಂದು ಆಪ್ಷನ್ ಇಟ್ಕೊಳ್ಳೋದು ವಾಸೆ. ಟಿಮ್ ಡೇವಿಡ್ 11 ಅಲ್ಲೇ ಹಾಕ್ಬಿಡಿ ಹಂಗೆ ನೋಡ್ಕೊಂತಾರೆ. ಟಿಮ್ ಡೇವಿಡ್ ಮೋಸ್ಟ್ ಲೈಕ್ಲಿ ಅವ್ರು ವಿತಿನ್ 5-6 ಎಲ್ಲ ಸಿಗ್ತಾರೆ ಟಿಮ್ ಡೇವಿಡ್. ಜಿತೇಶ್ ಶರ್ಮಾ ಅವ್ರು ಮೋಸ್ಟ್ ಲೈಕ್ಲಿ RTM ಯೂಸ್ ಮಾಡ್ತಾರೆ. ಬಟ್ ಆ ಪ್ರೊಫೈಲ್ ಅಲ್ಲಿ ಇನ್ನೊಂದು ವೈಲ್ಡ್ ಕಾರ್ಡ್ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಮನೋಜ್ ಬಂಡಾಗೆ ನಾವು ತಗೋಬೇಕು. ಏನ್ ಯೂಸ್ ಇಲ್ಲ, 1 ವರ್ಷ ಎಲ್ಲ ಇಟ್ಕೊಂಡು ಬೆಂಚ್ ಮೇಲೆ ಬಟ್ ಕೂರ್ಸಿದ್ದಾರೆ. ಅವ್ರು ಆಕ್ಚುಲಿ ಆಡಕ್ಕೆ ಪ್ರಿಫರ್ ಮಾಡಲ್ಲ RCB, ಯಾಕಂದ್ರೆ ಅವ್ರ ಟೀಮ್ ಅಲ್ಲಿ ಇದ್ರು ಯೂಸೇ ಮಾಡಿಲ್ಲ 11 ಅಲ್ಲಿ. ಸೊ ಅವ್ರಿಗೂ ಆಡ್ಬೇಕು ಅಂತ ಇಂಟ್ರೆಸ್ಟೇ ಬರಲ್ಲ ಹಂಗ್ ನೋಡ್ಕೊಂಡ್ರೆ ಮತ್ತೆ ತಗೊಂಡ್ರಿ. ಹೌದು. ಅದೇ ಹಂಗ್ ನೋಡಿದ್ರೆ ಸ್ವಲ್ಪ ಬೇರೆದು ಸುಯಾಶ್ ಪ್ರಭುದೇಸಾಯಿ, ಅವ್ರಿಗೆ ಒಂದ್ ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಅವ್ರು ಆಗ್ಲೂ So, ಅಷ್ಟೊಂದು ಮತ್ತೆ ತಗೊಳ್ತಾರೆ ಅಂತ ಮತ್ತೆ ಅಭಿಪ್ರಾಯ ನಂದು. ತಗೊಳ್ಳಲ್ಲ. ಅದೇ ಅವ್ರು ಪ್ರೂವ್ ಮಾಡಿದ, ಬಟ್ ಇಸ್ ರಿಯಲಿ ಅ ಗುಡ್ ಟ್ಯಾಲೆಂಟ್ ನೋಡಿದ್ರೆ. ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಅಥವಾ ಬಟ್ ನಂಬಿಕೆ ಇಟ್ಟಿದ್ದಾರೆ ಲಾಸ್ಟ್ ಟೈಮ್, ಸೊ ಮತ್ತೆ ತಗೊಂಡ್ರು ತಗೋಬಹುದು. ಸೊ ಒಂದೇನಂದ್ರೆ ಈಗ ನಾವು ಒಂದ್ ಡೈಲೆಮಾನಲ್ಲಿ ಸ್ಟಕ್ ಆಗಿದೀವಿ. ಇದರಿಂದ ನಾವ್ ಏನ್ ಕಲ್ತ್ಕೋಬಹುದು ಅಂದ್ರೆ ಈ ಫಿನಿಶಿಂಗ್ ರೋಲ್ ನಲ್ಲಿ ಸ್ವಲ್ಪ ಕೊರತೆ ಇದೆ. ಅಂದ್ರೆ ಚಾಯ್ಸಸ್ ಅಲ್ಲಿ ಯಾರು ಔಟ್ ಅಂಡ್ ಔಟ್ ಫಿನಿಶರ್ಸ್ ಎಲ್ಲಾರ್ನು ರಿಟೈನ್ ಮಾಡಿದ್ದಾರೆ ಮೇಜರ್. ಸೊ ನಮ್ಗೆ ಅದೊಂದು ಎಲ್ಲಾ ಟೀಮ್ಗೂ ಇರುತ್ತೆ ಕೊರತೆ. ಸೊ ದಟ್ ಈಸ್ ಒನ್ ಪ್ಲೇಸ್ ವೇರ್ ವಿಲ್ ನೀಡ್ ಗುಡ್ ಸ್ಕೌಟಿಂಗ್ ಅಂಡ್ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಫಿನಿಶರ್ ನಾವು ಐಡೆಂಟಿಫೈ ಮಾಡಿ ಆಡಿಸ್ಬೇಕು. ಆಮೇಲೆ ಇನ್ನೊಂದು ಈ ಟೀಮ್ ಇನ್ನೊಂದು ಲೆಸನ್ ಏನಂದ್ರೆ, ವೆನ್ ಯು ಚೂಸ್ ಆಲ್ರೌಂಡರ್ ಅಂತಾನು ಬೇಡ, ಎಸ್ಪೆಷಲಿ ದಿಸ್ ಲೋವರ್ ಮಿಡಲ್ ಆರ್ಡರ್ ಫಿನಿಶರ್ ರೋಲ್, ಆ ರೋಲ್ ನೋಡಿದಾಗ ಯಾರನ್ನ ತಗೋತಿರೋ ಅಟ್ ಲೀಸ್ಟ್ 3 ವರ್ಷ ಆಡಿ ನೆಕ್ಸ್ಟ್ಗೂ ತಗೊಳ್ಳೋ ತರ ಚೆನ್ನಾಗ್ ಆಡ್ತಾರೋ ಇಲ್ಲೋ ಅದು ಬೇರೆ ತರ, ಬಟ್ ಅಟ್ ಲೀಸ್ಟ್ ಆ ವಿಲ್ ನೋಡ್ಬೇಕು. ಯಾಕಂದ್ರೆ ನಾವು ಲಾಸ್ಟ್ ಟೈಮು DK ಇದ್ರು ಅಂತ ಬೇರೆ ಯಾರು ಇರ್ಲಿಲ್ಲ ಫಿನಿಶರ್ ಅವರಲ್ಲಿ, ಅಂಡ್ ಈಗ DK ಹೋದ್ರು ಅಂಡ್ ಯು ಆರ್ ಸ್ಟಕ್ ಹಿಯರ್. ಎಕ್ಸಾಕ್ಟ್ಲಿ ಅದೊಂದು ನೋಡ್ಬೇಕು. ಆಮೇಲೆ ಇಲ್ಲಿ ಫಿಲ್ ಸಾಲ್ಟ್ ಹೆಸರು ಹಾಕ್ಬಿಡ್ತೀನಿ, ಯಾಕಂದ್ರೆ ಇಬ್ರುನು ಈಗ ವಿಲ್ಜಾಕ್ ಸಿಗ್ಲಿಲ್ಲ ಅಂದ್ರೆ ಈ ಪ್ರೈಸ್ಗೆ ಫಿಲ್ ಸಾಲ್ಟ್ ನ ನಾವು ನೋಡ್ಬೋದು. ಯಾಕಂದ್ರೆ ನೀವು ಬೇರೆ ಯಾವುದೇ ಪೊಸಿಷನ್ ಯಾವುದೇ ಇದು ನೋಡಿದ್ರು ದೇರ್ ಆರ್ ಪ್ಲೆಂಟಿ ಆಪ್ಷನ್ಸ್, ಬಟ್ when it comes to this thing alone we need to get one good player and preserve him. ಇವ್ರು ಇಬ್ರು ಸಿಗ್ಲಿಲ್ಲ ಅಂದ್ರೂ ಫ್ರೇಜರ್ ಮೆಕ್ಗರ್ಕ್ ಅಂತೂ ಇರ್ತಾರೆ. ಸೊ ಇದನ್ನ ಫಿಲ್ ಮಾಡ್ಬೋದು. ಇವರಿಬ್ರು ಹೇಗಿದ್ರು ನಮಗೆ ಆಗ್ಲೇ ಇದಾರೆ. ರಚಿನ್ ಬದಲು ಮ್ಯಾಕ್ಸ್ವೆಲ್ ಇದಾರೆ. ಮ್ಯಾಕ್ಸ್ವೆಲ್ ಇನ್ನೇನ್ ಆಪ್ಷನ್ಸ್ ಬೇಡ, ಇವ್ರಿಬ್ರಲ್ಲಿ ಒಬ್ರು ಬೇಕೇ ಬೇಕಾಗುತ್ತೆ. ಶ್ರೇಯಸ್ ಅಯ್ಯರ್ ಸಿಗ್ಲಿಲ್ಲ ಅಂದ್ರೆ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಅವ್ರು ಓಪನಿಂಗ್ ಅಲ್ವಾ? ಇಶಾನ್ ಕಿಶನ್ ಒಂಥರ ಫ್ಲೆಕ್ಸಿಬಲ್ ರೋಲ್ ಆಡ್ತಾರೆ. ಅಂದ್ರೆ ಅವ್ರು ಮುಂಬೈಯಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹಾಫ್ ಸೀಸನ್ ಅವ್ರು ನಂಬರ್ 4 ಅಲ್ಲೇ ಆಡಿದ್ರು. ಓಕೆ, ಇಶಾನ್ ಕಿಶನ್. ಆಮೇಲಿಂದ ರೋಹಿತ್ ಶರ್ಮಾ ಯಾವಾಗ್ಲೂ ನಂಬರ್ 4 ಅಲ್ಲಿ ಆಡಿ ಇಶಾನ್ ಕಿಶನ್ ಪ್ರಮೋಟ್ ಮಾಡಿ ಆತರ ಎಲ್ಲ ಆಗಿತ್ತು ಅಲ್ಲಿ ಮುಂಬೈಲಿ. ಇದೆ
ಸೊ ಅವ್ರು ಹ್ಮ್. ಫ್ಲೆಕ್ಸಿಬಲ್ ಅಂತಾನೆ ಹೇಳ್ಬೇಕು ಕಿಶನ್. ಬಟ್ ಅವ್ರು ರೆಡಿ ಇರ್ಬೇಕು ಆಡಕ್ ಆಪೋಸಿಷನ್ ಅಲ್ಲಿ ಅಷ್ಟೇ. ಆಮೇಲೆ ನನ್ ಪ್ರಕಾರ ವೈಶಾಖ್ಗುನು ಇಲ್ಲ ಟಿ ನಟರಾಜನ್ ಅಥವಾ ಭುವನೇಶ್ವರ್ ಕುಮಾರ್ ಅವರು ಇಬ್ರಲ್ಲಿ ಒಬ್ರಿಗಂತೂ ಇರ್ಲೇಬೇಕು ವೈಶಾಖ್. ಸೊ ಅದನ್ನು ಹಾಕ್ಬಿಡ್ತೀನಿ. ಇದನ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಏನಾದ್ರು ಇದ್ರೆ ಹೇಳಿ, ಆಡ್ ಮಾಡ್ಬಿಡ್ತೀನಿ. ಸ್ವಲ್ಪ ಇದನ್ನ ಫಾಸ್ಟ್ ಆಗಿ ಮುಗಿಸೋಣ ಅಂತ ಅಷ್ಟೇ. ಇವ್ರಿಗೆ ಎಷ್ಟು ಹಾಕ್ಲಿ? 6. ಓಕೆ. ಆಮೇಲೆ ಇಲ್ಲಿ ನಾವು ಮಾತಾಡ್ದಂಗೆನೆ ಈ ಈ ಈ ಕೆಲವು ಪೊಸಿಷನ್ಗಳು ನಾವು ಹೇಳಕ್ಕಾಗಲ್ಲ. ಆಮೇಲೆ ನಂದು ಇನ್ನೊಂದೇನು ಅಂದ್ರೆ ಚೆಹಲ್, ಸಾರಿ ಇದು ರಾಂಗ್ ಪೊಸಿಷನ್ ಅಲ್ಲ, ಇಲ್ಲ ಹಾಕ್ತೀನಿ. ಚೆಹಲ್ ಬದಲು ಅಶ್ವಿನ್ ಆಬ್ವಿಯಸ್ ಅಂಡ್ ಸುಂದರ್. ಆಮೇಲೆ ಇದು ಸುಯಶ್ ಶರ್ಮಾನು ಸುಂದರ್ಗೆ ಸುಯಶ್ನು ಹಾಕ್ಬೋದು. ಇವ್ರಿಗೆ ಐ ಥಿಂಕ್ ಒಂದು 6 to 7 ಮ್ಯಾಕ್ಸ್, ಅದ್ರ ಮೇಲೆ ಕೊಡಂಗೆ ಇಲ್ಲ. ಸೊ ಇಷ್ಟು ಹೆಸರುಗಳು ನಮ್ಮ ಹತ್ರ ಇದೆ. ಹೌ ಡು ಯು ಫೀಲ್ ಅಬೌಟ್ ದಿಸ್ ಟೀಮ್? ಈಸಿಯಾಗಿ IPL ಗೆಲ್ಲೋ ಟೀಮ್ ಅದು. ಬಟ್ ಇವ್ರು ಎಲ್ಲರೂ ಸಿಗೋದು ಪ್ಲಸ್ RCB ಹೋಗೋದು ಡೌಟ್. ಇದು ಒಂಥರ ಸಸ್ತಾ ನಶ ಅಂದಂಗೆ. ಮೇನ್ ಡಿಸ್ಕೌಂಟ್ ಮಾಡ್ತಿದೀವಿ ಅಂತಂದ್ರೆ ನಮ್ ಕ್ಯಾಪ್ಟನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಸ್ಪೆಕ್ಯುಲೇಷನ್ ಅಲ್ಲಿ ನಾವು ಇದನ್ನ ಚೂಸ್ ಮಾಡ್ತಿರೋದು. KL ರಾಹುಲ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಅಥವಾ ಕಿಶನ್ ಆಗಿರ್ಬೋದು, ಕೊಹ್ಲಿನೇ ವಾಪಸ್ ಆಗಿರ್ಬೋದು, ರಜತ್ ಪಟಿದಾರ್ ಕೊಡ್ಬೋದು. ಸೊ ನಮ್ಗೆ ಐಡಿಯಾ ಇಲ್ಲ ಕ್ಯಾಪ್ಟನ್ಸಿ ಬಗ್ಗೆ ಹೆಂಗ್ ನಡೆಯುತ್ತೆ ಇದು. ರಜತ್ ಪಟಿದಾರ್ ಏನ್ ಡಿಮ್ಯಾಂಡ್ ಹೌದು, ಆಮೇಲೆ ಕ್ಯಾಪ್ಟನ್ ಏನ್ ಡಿಮ್ಯಾಂಡ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ನನಗ್ ಒಂದ್ ಖುಷಿ ಏನಾಗಿದ್ದು ಅಂದ್ರೆ ಇಲ್ಲಿ ಒಂಥರ ಅಟ್ಲೀಸ್ಟ್ ಕ್ಲಾರಿಟಿ ಇತ್ತು ನಮ್ಗೆ ಕೆಲವು ಸ್ಪಾಟ್ಸ್ ಅಲ್ಲಿ. ಅಟ್ಲೀಸ್ಟ್ ಇನ್ ದ ಎಕ್ಸ್ಟ್ರೀಮ್ಸ್ ಅಂದ್ರೆ ಬ್ಯಾಟಿಂಗ್ ಎಕ್ಸ್ಟ್ರೀಮ್, ಬೌಲಿಂಗ್ ಎಕ್ಸ್ಟ್ರೀಮ್ ನಲ್ಲಿ ದೇರ್ ಆರ್ ಸಮ್ ವೆರಿ ಗುಡ್ ಸ್ಟ್ರೇಟ್ ಫಾರ್ವರ್ಡ್ ಆಪ್ಷನ್ಸ್. ಅಂದ್ರೆ ದೇರ್ ಇಸ್ ನೋ ಲ್ಯಾಕ್ ಫಾರ್ ಆಪ್ಷನ್ಸ್. ಈಗ ರಬಾರ್ಡ್ ಆಗಿರ್ಬೋದು, ಯಾನ್ಸನ್ ಆಗಿರ್ಬೋದು, ಈ ಸ್ಪಿನ್ ನಲ್ಲೂ ಈ ಆಪ್ಷನ್ ಗಳಿವೆ. ಆಮೇಲೆ ಈ ವೈಶಾಖ್ದನು ನಾವೆಲ್ಲರೂ ಅಗ್ರಿ ಮಾಡಿದ್ವಿ. ವಿಲ್ ಜಾಕ್ಸ್ದನು ಇದನ್ನು ನಾವು ಪಕ್ಕ ಅಗ್ರಿ ಮಾಡ್ತೀವಿ. ರಚಿನ್ ರವೀಂದ್ರದನು ಅಗ್ರಿ ಮಾಡ್ತೀವಿ. ನಾವ್ ಎಲ್ ಸ್ಟಕ್ ಆಗಿದ್ದು ಅಂದ್ರೆ 6 to 8 ಅಂದ್ರೆ 5, 6, 7 ಈ 3 ಜಾಗದಲ್ಲಿ ನಾವೆಲ್ಲರೂ ಸ್ಟಕ್ ಆದ್ವಿ. ಆಮೇಲೆ ಕ್ಯಾಪ್ಟನ್ಸಿನಲ್ಲೂ ಸ್ಟಕ್ ಆದ್ವಿ. ಮೇನ್ ನಮ್ಗೆ ಇದರಿಂದ ಏನ್ ಟೇಕ್ ಅವೇ ಮಾಡ್ಬೋದು ಅಂದ್ರೆ KL ರಾಹುಲ್ ಅಂತೂ ತಗೋಬೇಡ್ರಿ ಅಂತ ಒಂದು ಇದೆ. ಅಂದ್ರೆ ಇಟ್ಸ್ ಪ್ಯೂರ್ಲಿ ಅನ್ ಎಮೋಷನಲ್ ಡಿಸಿಷನ್ ಅಂಡ್ ಗ್ಯಾಂಬಲ್ ಅಂತ ಹೇಳ್ಬೋದು. ಸೊ 3 ಜನಕ್ಕೆ ಒಂದು ಸಮ್ಮರಿ ಕೊಟ್ಬಿಡಿ. ಆಮೇಲೆ ನಿಮ್ದೇನಾದ್ರು ಪ್ರಿಡಿಕ್ಷನ್ ಇದ್ರೆ ಅಥವಾ ನಿಮ್ದೇನಾದ್ರು ಅಗಲವಾದ ಎಸೆತ ಇದ್ರೆ ಅದನ್ನು ಕ್ವಿಕ್ ಆಗಿ ಹೇಳಿ, ಇನ್ನೊಂದು ಎಪಿಸೋಡ್ ನ ಮುಗಿಸ್ಬಿಡೋಣ. ಸಹನ್ ಅವರೇ ಶುರು ಮಾಡಿ. ಒಳ್ಳೆ ಟೀಮ್ ಆಕ್ಚುಲಿ. ಬಟ್ ಅದೇ ನೀವು ಹೇಳ್ದಂಗೆ ಮಿಡ್ಲ್ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ತರ ಟೀಮ್ ಸಿಕ್ಕಿದ್ರೆ ನಮ್ಗೆ ಲೈಕ್ ಈಸಿಯಾಗಿ 250 ಎವ್ರಿ ಮ್ಯಾಚ್ 250 ಹೊಡಿಬೋದು. ಸೊ ಒಳ್ಳೆ ಟೀಮು. ಬಟ್ ಈ ಪ್ಲೇಯರ್ಸ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಅಂದ್ರೆ ಸ್ಟಾರ್ಟಿಂಗ್ 11 ಅಲ್ಲಿ ಅಟ್ಲೀಸ್ಟ್ 7 ಪ್ಲೇಯರ್ಸ್ ಸಿಕ್ಕಿದ್ರು, ಇನ್ಕ್ಲೂಡಿಂಗ್ ವಿರಾಟ್, ರಜತ್, ಯಶ್ಟೆಲ್, 7 ಪ್ಲೇಯರ್ಸ್ ಸಿಕ್ಕಿದ್ರು ಇಟ್ ವಿಲ್ ಬಿ ಅ ಗ್ರೇಟ್ ಟೀಮ್ ಕೋರ್ ಬಿಲ್ಡ್ ಮಾಡಕ್ಕೆ ಫಾರ್ ನೆಕ್ಸ್ಟ್ 3 years. ನಾನು ಹೇಳೋದೇನು ಅಂತಂದ್ರೆ ಈ ಸತಿ ಅಂದ್ರೆ ನಾನು ಅನ್ಕೊಳ್ಳೋದು ಇಂಡಿಯನ್ ಕೋರ್ ನಾವು ಬಿಲ್ಡ್ ಮಾಡ್ತಾ ಇದೀವಿ, ಹಂಗೆ ಕಂಟಿನ್ಯೂ ಮಾಡ್ಬೇಕು. ಪ್ಲಸ್ ನೆಕ್ಸ್ಟ್ 5 years ನಾವು ಇದೇ ಕೋರ್ ಇಟ್ಕೊಂಡು ಆಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಬಿಲ್ಡ್ ಮಾಡ್ಬೇಕು ಟೀಮ್ ಅನ್ನ. ಅಗಲವಾದ ಎಸೆತ ಏನು ಅಂತಂದ್ರೆ ನಂಗೆ ಏನೋ ಅನ್ನಿಸ್ತಿದೆ ಇವ್ರು ಮ್ಯಾಕ್ಸ್ವೆಲ್ ಏನೋ ಡಬಲ್ ಡಿಜಿಟ್ ಕ್ರೋರ್ಸ್ ಕೊಟ್ಬಿಟ್ಟು RTM ಮಾಡ್ತಾರೆ ಅಂತ.
ಅದು ಇದ್ದೇ ಇರುತ್ತೆ. ಈಗ ಲಾಸ್ಟ್ ಟೈಮು ನಾವು ಇದೇ ಮೇಜರ್ ಆಕ್ಷನ್ ಅಲ್ಲೇನೆ ಇವ್ರಿಗೆ ಹಸರಂಗ ಆಮೇಲೆ ಹರ್ಷಲ್ ಪಟೇಲ್ಗೆ 11.5 ಕೊಟ್ಟಿದ್ದು ಇಫ್ ಐ ಆಮ್ ನಾಟ್ ರಾಂಗ್. ಹೌದು. ಅದನ್ನ ನಾನೇನಾದ್ರು ಫ್ಯೂಚರ್ಗೆ ಹೋಗಿ ವಾಪಸ್ ಒಂದು ಬಂದ್ ಹೇಳಿದ್ರು ಯಾರು ನಂಬ್ತಿರ್ಲಿಲ್ಲ ನನ್ನ ಆ ಎರಡು ಹೆಸರು ಅವಾಗ ಯಾರು ಪ್ರೆಡಿಕ್ಟ್ ಮಾಡಕ್ ಚಾನ್ಸೇ ಇಲ್ಲ ಅವ್ರಿಗೆ ಅಷ್ಟೊಂದು ಕೊಡ್ಬೋದು ಅಂತ. ಬಟ್ ಅಷ್ಟ್ ಕೊಟ್ಟಿದ್ವಿ. ಒಂದ್ ಏನ್ ಡಿಫ್ರೆಂಟ್ ಮಾಡ್ಬೇಕು ನಾವು ಅಂದ್ರೆ ಅದೇ ವಿಷ್ಣು ಹೇಳ್ದಂಗೆ ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗದೆ ಇಂಡಿಯನ್ ಕೋರ್ ನ ಮೇಂಟೈನ್ ಮಾಡ್ಬೇಕು, ಅಂದ್ರೆ ಇಂಡಿಯನ್ ಕೋರ್ ನ ಬಿಲ್ಡ್ ಮಾಡ್ಬೇಕು. ವಿನೀತ್ ಅವ್ರೆ, ನಿಮ್ಮಿಂದನೇ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ. ಏಯ್ ಹಂಗಲ್ವೋ? ನಂದೇನು ಎಕ್ಸ್ಟ್ರಾ ಪಾಯಿಂಟ್ಸ್ ಆಡ್ ಮಾಡಕ್ ಏನಿಲ್ಲ. ಇಬ್ರು ಹೇಳಿದ್ದು 100% ಕರೆಕ್ಟ್. ಇಂಡಿಯನ್ ಕೋರ್ 1 ಪಾಯಿಂಟ್, ಇನ್ನೊಂದು ಇವಾಗಿನ ಮಾತ್ರ ಅಲ್ಲ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಅಂಡ್ ಅವಾಗ್ಲೇ ಒಂದು ಪಾಯಿಂಟ್ ಹೇಳಿದ ಪ್ರಕಾರ ಟಾಪ್ ಆರ್ಡರ್ ಮತ್ತೆ ಬೌಲರ್ ಬಿಟ್ಟು ಆ ಮಿಡಲ್ ಆರ್ಡರ್ ಏನಿದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಫಂಡಮೆಂಟಲ್ಸ್ ಅಲ್ಲಿ ಕರೆಕ್ಟ್ ಆಗಿದ್ರೆ ಸ್ವಲ್ಪ ಟೀಮ್ಗೆ ಬ್ಯಾಲೆನ್ಸ್. ಅಂಡ್ when that middle order is safe, the top order is also confident, even the bowlers are also confident. So ಅದೊಂದು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ನನ್ ಕಡೆಯಿಂದ ಏನ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ, ಒಂದ್ ಲಾಸ್ಟ್ 5 years ನಲ್ಲಿ ನಾವು ಸ್ಟಾರ್ಸ್ ಫ್ರಮ್ ನೋವೇರ್ ಅಂತ ನೋಡಿದ್ರೆ ಎಲ್ಲಾರು ಸ್ಕೌಟಿಂಗ್ ಇಂದಾನೆ ಬಂದಿರೋದು. ಈಗ ಎಷ್ಟೊಂದ್ ಹೆಸರು ತಗೋಬಹುದು ನಾವು. ಎಲ್ಲಾರು ಒಳ್ಳೆ ಸ್ಕೌಟಿಂಗ್ ಇಂದ ಬಂದು ಕಾನ್ಫಿಡೆನ್ಸ್ ಕೊಟ್ಟು ಆಡ್ಸಿ. ತಿಲಕ್ ವರ್ಮಾ ನೋಡಿ, ಒಂಥರ 2 ಸೆಂಚುರಿ ಹೊಡೆದು ಯಾವ ಲೆವೆಲ್ಗೆ ಹೋಗಿದ್ದಾರೆ. ಅವ್ರುನು ಎಲ್ಲಿಲ್ದಿರಾ ಬಂದಿರೋದು ಅವರು. ಸೊ ಹೋಪ್ಫುಲಿ ನಮ್ಮ RCB ಸ್ಕೌಟಿಂಗ್ ಟೀಮು ಇಷ್ಟು ದಿನ ಟೈಮ್ ಇತ್ತು ಅವ್ರಿಗೆ, ಒಳ್ಳೆ ರಿಸರ್ಚ್ ಎಲ್ಲ ಮಾಡಿ ಮೇನ್ಲಿ ಸ್ಕೌಟಿಂಗ್ ಮೇಲೆ, ಆಮೇಲೆ ಇಂಡಿಯನ್ ಫ್ಯೂಚರ್ ಸ್ಟಾರ್ಸ್ ನ ನಾವು ತಗೊಂಡು ಅವ್ರನ್ನ ಬ್ಯಾಕ್ ಮಾಡಿ ಅವ್ರನ್ನ ಸ್ಟಾರ್ಸ್ ಮಾಡ್ಬೇಕು ನಾವು. ವಿಷ್ಣು ಅವರು ಒಂದು ಲಾಸ್ಟ್ ಟೈಮ್ ಸೀಸನ್ ಅಲ್ಲಿ ನಾವು ಸ್ಟಕ್ ಆಗಿದ್ದಾಗ ಹೇಳಿದ್ರು ಒಂದು ಒಳ್ಳೆ ಮಾತು, ನಾವು ಟೀಮ್ ಆಫ್ ಸ್ಟಾರ್ಸ್ ಆಗಿರ್ಬಾರ್ದು, ಸ್ಟಾರ್ ಟೀಮ್ ಆಗಿರ್ಬೇಕು ಅಂತ. ಈ ಒಂದು ಒಳ್ಳೆ ಪಾಸಿಟಿವ್ ನೋಟ್ ನಲ್ಲಿ ನಾವ್ ಎಂಡ್ ಮಾಡ್ತಾ ಇದೀವಿ. ಆಕ್ಷನ್ ಆದ್ಮೇಲೆ ತಿರ್ಗಾ ಬರ್ತೀವಿ ನಾವು, ಅವಾಗ ಇಷ್ಟ ಖುಷಿಯಾಗಿರ್ತೀವಿ ಅನ್ನೋದು ನನ್ಗಂತೂ ಡೌಟ್ ಇದೆ. ಸೊ ಅವಾಗ ನಮ್ ಟೀಮಲ್ಲಿ KL ರಾಹುಲ್ ಇರ್ತಾರೆ. ಸೊ ಅವಾಗ ಇಲ್ಲಿ ಅವ್ರನ್ನ ಎಲ್ಲಿ ಫಿಟ್ ಮಾಡೋದು ಅಂತ ಮಾತಾಡ್ತೀವಿ. ಒಂದು 25 minutes 30 minutes ಅದರಿಂದ ಮಾತಾಡಿದ್ವಿ. KL ರಾಹುಲ್ ಇಂದ ಸ್ಟಕ್ ಆಗಿದ್ ನಾವು. ಸೊ ಇದೆಲ್ಲ ಆಗಿದೆ. ಹೋಪ್ಫುಲಿ ನಾವು ಇಷ್ಟೇ ಖುಷಿನಲ್ಲಿ ಆಕ್ಷನ್ ಆದ್ಮೇಲೆ ನಿಮ್ಗೆ ವಾಪಸ್ ಬಂದ್ ಸಿಗ್ತೀವಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲಾರ್ ಕಡೆಯಿಂದ ಬಾಯಿ ಹೇಳ್ತಾ ಇದೀನಿ. ಹೋಪ್ ಫಾರ್ ಎಲ್ಲಾರು ಫಿಂಗರ್ಸ್ ಕ್ರಾಸ್ ಮಾಡ್ಕೊಳ್ಳಿ, ನಿಮ್ ಯಾವ್ಯಾವ ದೇವರಿದ್ದಾರೆ ಬೇಡ್ಕೊಳ್ಳಿ. RCB ಕಪ್ ಗೆಲ್ಲಿ ಅಷ್ಟೇ. ಥ್ಯಾಂಕ್ ಯು ಎವ್ರಿವನ್. ಸಿಗೋಣ. ಎವ್ರಿಬಡಿ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು.